ಹೆಲೋ ಗೈಸ್, ಎಲ್ಲರೂ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಹೇಳಿ. ನಾವು ಮಾಡ್ತಿರೋದು ಇವತ್ತು RP ಬ್ರೋರ್ದು ಹೊಸ GTA ಮತ್ತು PRS ಕೊಡ್ದಿಲ್ಲ ಇತ್ತಲ್ಲ ಹೊಸದು, ಅದು ನಾನು GTA ನೋಡೋದು. ಸೊ ಅದನ್ನು ನೋಡೋಣ. ಇವತ್ತು ನಾವು ಗೇಮ್ ಆಡ್ತಾಯಿಲ್ಲ. ಸೊ ಲೆಟ್ಸ್ ಓಪನ್. ಆ್ಯಂಡ್ ನನ್ನ ಕಮೆಂಟ್ರಿ ಇರೋಲ್ಲ, ಓನ್ಲಿ ಸಿಸ್ಟಮ್ ಕಮೆಂಟ್ರಿ. ಬಂದೇ ರೀ. ಗೈಸ್, ಯಾರಾದರೂ 2 hours ಲೈವ್ ಹೊಡಿತಾರ? ನಮ್ಮ RP ಬ್ರೋ ಅವ್ರದ್ದು ನೋಡಿ, ಸ್ಟ್ರೀಮ್ 17 hours ಲೈವ್, 2 hours 22 minutes 16 seconds. ವಾವ್ ಬ್ರೋ, ಸಿಕ್. ಸೊ ನಾವು ಹಾಪಿನ್ ಆಗಿದ್ದೀವಿ, ಬನ್ನಿ ಫಸ್ಟ್ ಇಂದ ನೋಡೋಣ. ಆ ಬನ್ಯಾನ್ ಗ್ಯಾಂಗ್ ನನಗೆ ಏನು ಅಟ್ಯಾಕ್ ಮಾಡಿತ್ತಲ್ಲ ಅವ್ರನ್ನ ಮುಗಿಸ್ಬಿಡ ಅಂತಂದೆ. ಅದನ್ನ ಮುಗಿಸ್ಯಾನಂತ, ಅದಕ್ಕೆ ಇಲ್ಲಿ ಬರ ಅಂತಾನೆ. ಈ ಗಾಡಿ ಇವತ್ತಿನ GTA 5 ವಿಡಿಯೋ ಒಳಗೆ ಮೈಕಲ್ ಪ್ರೆಸಿಡೆಂಟ್ದ ಪರ್ಸನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾನೆ. ಅದು ಮಾಡೋಬೇಕಾದ್ರೆ ಯಾರು ಅಟ್ಯಾಕ್ ಮಾಡ್ತಾರ, ಅದನ್ನ ಹೆಂಗೆ ನಿಂದ್ರಿಸ್ತಾನೆ ಮೈಕಲ್ ಅಂತ ನೋಡಕ್ಕೆ ಫುಲ್ ವಿಡಿಯೋ ನೋಡ್ಬೇಕು ನೀವು ಗೈಸ್. ಇನ್ಸ್ಟಾಗ್ರಾಮ್ ಒಳಗೆ 100K ಆಗಕ್ಕೆ ಭಾಳ ಕ್ಲೋಸ್ ಅದೇವಿ, ಪಟ್ ಅಂತಂದು ಫಾಲೋ ಮಾಡ್ಕೊಂಡ್ಬಿಡ್ರಿ. ಆ್ಯಂಡ್ 450Kಗೂ ಇಲ್ಲಿ ಭಾಳ ಗೈಸ್, ಬೇಗ RP ಬ್ರೋಗೆ 100K ಮುಟ್ಟಿಸ್ಬಿಡಿ ಇದರಲ್ಲಿ. ಅದು ಇನ್ಸ್ಟಾಗ್ರಾಮಲ್ಲಿ ನಾನು ಇವಾಗ ಹೋಗಿ ಮಾಡ್ಬೇಕು. ನಾನು ಆ್ಯಕ್ಚುಲಿ ಮಾಡೇ ಇಲ್ಲ, ನನಗೆ ನೆನಪೇ ಆಗೋಲ್ಲ ಮಾಡಬೇಕಂದಾಗೆಲ್ಲ. 450K ಏನಂತೆ ಇರಿ, ಕ್ಲೋಸ್ ಅದೇವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು 450K ಹತ್ರ ಇದ್ದಾರಂತೆ ಇದು ಸಬ್ಸ್ಕ್ರೈಬರ್ಸು. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಬೇಕಂದರೆ ಇಲ್ಲಿ ನೋಡ್ಬೋದು ನೀವು ನೋಡಿ, ಸಬ್ಸ್ಕ್ರೈಬ್ಡು. ಓಕೆನಾ, ಇದೊಂದು ಲೈಕ್ ಮಾಡಿಬಿಡೋಣ ಬನ್ನಿ ಗೈಸ್. ಹೈಪ್ ಅಂತ ಏನಿದೆ, ಹೈಪ್ 60 points, ಹೈಪ್ 60 points, ಹೈಪ್ 60 points. ಓಕೆ ಗೈಸ್, ಏನೋ ಗೊತ್ತಿರಲಿಲ್ಲ. ಬೇಗ ಇದು ರೆಡ್ ಪ್ಯಾರಾಸಿಟ್ ಅವ್ರ ಚಾನಲ್ಲು ಬೇಗ ಮಾಡಿಬಿಡಿ. ಮತ್ತು ಪ್ರಜ್ವಲ್ ಆ್ಯಂಡ್ ಕಾಳಿ ಅನ್ನೋ ಚಾನಲ್ ಇದೆ, ಮತ್ತು ಪ್ಯಾರಾಬ್ಲಾಗ್ಸ್, ಅದು ಇವಾಗ ಬಚಾರ್ ಅಂತ ಏನೋ ಆಗಿದೆ. ಅದಕ್ಕೂ ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವ್ರದ್ದು ಟೋಟಲ್ ಆಗಿ ಇದಂತ ಎಷ್ಟೋ ಸೇರಿಸಿದ್ರೆ 551 ಅಂತಿದೆ, ಬಟ್ ಅದು ಗೊತ್ತಿಲ್ಲ ಎಷ್ಟಂತ. ಬೇಗ ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡ್ಬಿಡಿ ಗೈಸ್. RP ಬ್ರೋಗೆ ನನಗೂ ಮಾಡಿ ಸಬ್ಸ್ಕ್ರೈಬು. ಕ್ರೇಜಿ RG ಮತ್ತು RG ಗೇಮರ್ ಸೋಲ್ RCB. ಇವಾಗ ನನ್ನ ಕಾಮೆಂಟ್ಸ್ ಇರೋಲ್ಲ, ಕಾಮೆಂಟ್ರಿ ಇರೋಲ್ಲ, ಮೀನ್ಸ್ ನಾನು ಮಾತಾಡೋದು ಇರೋಲ್ಲ, ಜಸ್ಟ್ RP ಬ್ರೋದು ವಿಡಿಯೋಸ್ ನೋಡೋದು ಅಷ್ಟೆ. ಬಿಡ್ರಿ. ಏನು ಗೊತ್ತಾನೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಭಾಳ ಖುಷಿ ಆಕೈತಿ. ಆ ಖುಷಿಲಿಂದ ನಾನು ಇನ್ನೂ ಚಲೋ ವಿಡಿಯೋ ಮಾಡ್ಬೋದು GTA. ನೀವು ನನಗೇನಾದರೂ ಖುಷಿ ಕೊಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತೆ. ಅದು ಫ್ರೀ ಐತಿ, ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಗೊಹಾರಿಯಾದಿಂದ ಕೃಷ್ಣ ಬರ ಅಂತ ಲಾಸ್ ಸೆಂಟೋಸ್ಗೆ ಆ್ಯಂಡ್ ಹೋಗಿ ನಾವು ಒಂದು ಟಾಸ್ಕ್ ಕೊಟ್ಟಿದ್ದೆ, ನಿಮ್ಗೆಲ್ಲರೂ ನೆನಪೇ ಇರಬೇಕು. ಏನಂದ್ರೆ ಗೊಹಾರಿಯಾ ಒಳಗಿರೋ ಆ ಬನ್ಯಾನ್ ಗ್ಯಾಂಗ್ ನನಗೆ ಏನು ಅಟ್ಯಾಕ್ ಮಾಡಿತ್ತಲ್ಲ ಅವ್ರನ್ನ ಮುಗಿಸ್ಬಿಡ ಅಂತಂದೆ. ಅದನ್ನ ಮುಗಿಸ್ಯಾನಂತ, ಅದಕ್ಕೆ ಇಲ್ಲಿ ಬರ ಅಂತಾನೆ. ಈ ಗಾಡಿ ಒಳಗೆ ಕರ್ಕೊಂಡೋಗಿ ಮನೆಗೆ ಹೋಗಿ ಊಟ ಮಾಡಿಸ್ಬೇಕಂತ ಪ್ಲ್ಯಾನ್ ಹಾಕೀನಿ. ಯಾಕೆಂದ್ರೆ ಕೃಷ್ಣ ಭಾಳ ಒಳ್ಳೆಯದನ್ ಬರು. ಆ್ಯಂಡ್ ಗೊಹಾರಿಯನ್ ನೋಡ್ಕೊಳ್ಳೋ ಅಂತಾನೆ. ಆ ಬ್ಯೂಟಿಫುಲ್ ಕಂಟ್ರಿನ ಏನವ ಕರೆಕ್ಟಾಗಿ ನೋಡ್ಕೊಂಡು ಹೊಂಟಾನಲ್ಲ, ನನಗೂ ಭಾಳ ಖುಷಿ ಐತಿ. ಅದ್ರ ಸಂಬಂಧ ಇವತ್ತು ಪಿಕ್ ಮಾಡಕ್ಕೆ ಬಂದೀನಿ. ಏನು ಬಂದಾನಿಲ್ಲವ, ಇಲ್ಲೇ ಬರ್ತೀನಿ ಅಂತ ಹೇಳಿದ್ದ. ಏನು ಬೋಟ್ಲಿಂದ ಬಂದಾನ? ಓ ಬಂದಾನಲ್ಲ, ಬಾರಪ್ಪ ಕೃಷ್ಣ, ಬಾ ಬಾ ಬಾ, ವೆಲ್ಕಮ್ ಟು ಲಾಸ್ ಸ್ಯಾಂಟೋಸ್. ಬಾ ಲಾಸ್ ಸ್ಯಾಂಟೋಸಿಗೆ ವೆಲ್ಕಮ್. ಆ್ಯಕ್ಚುಲಿ ಖುಷಿ ಆಯ್ತು ನೀ ಬಂದಿದ್ದೆ. ಎಲ್ಲ ಮಾತಾಡ್ಕೊಂಡು ಹೋಗೋಣಂತ ಬಾ, ಗಾಡಿ ಹತ್ತು ಹೇಳ್ತೇನೆ ಏನೇನಂತಂದು. ಗೊಹಾರಿಯಾದಾಗೆಲ್ಲ ಹೆಂಗೆ ನಡೆದೈತಿ, ಏನು ನಡೆಸಿ ಎಲ್ಲ ಚಲೋ ಐತಿಲ್ಲ ಗೈಸ್. ಕೃಷ್ಣ ಹೇಳ ಅಂತಾನೆ, ಗೊಹಾರಿಯಾದ ಒಳಗೆ ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ, ನಾನು 4x ಮನಿ ಬರೋಂಗೆ ಮಾಡ್ತೇನೆ ನಿಮ್ಮ ಕಡೆ ಅಂತ ಹೇಳ ಅಂತಾನೆ. ಅದೇನು ಮಾಡ್ತೀವಿ ಏನೋ ಗೊತ್ತಿಲ್ಲ, ಬಟ್ ಭಾಳ ನಂಬಿ ಗೊಹಾರಿಯಾಗ ರೆಸ್ಪಾನ್ಸಿಬಿಲಿಟಿ ಕೊಟ್ಟೆ ನೋಡ್ರಿ ಬ್ರೋ. ಗೊಹಾರಿಯಾದ ಭಾಳ ಚಲೋ ತಂಗೆ ಮಾಡ್ಕೊಂಡು ಹೊಂಟಾನೆ ಆ ಜಾಬ್ನ. ಇವತ್ತು ಕೃಷ್ಣ ಏನು ಗೊಹಾರಿಯಾದಿಂದ ಬಂದಾನಲ್ಲ, ಅವಂಗೆ ನಾ ಮನೆಗೆ ಕರ್ಕೊಂಡು ಹೋಗ್ತೇನೆ. ಆ್ಯಂಡ್ ಊಟ ಮಾಡಿಸಿ ಕಳ್ಸೋಣ ಅಂತ. ಹೌದಿಲ್ಲ, ಲಾಸ್ ಸೆಂಟೋಸಿಗೆ ಫಸ್ಟ್ ಟೈಮ್ ಬಂದಾನೆ. ಅದು ನಂಗೆ ಜಿಮಿ, ಟ್ರೇಸಿ, ಅಮಾಂಡಾಗೂ ಮೀಟ್ ಮಾಡಿಸ್ದಂಗೆ ಆಕೈತಿ. ನಮ್ಮ ಮನೇನೂ ನೋಡ್ದಂಗೆ ಆಕೈತವ. ಮೈಕಲ್ ಫ್ಯಾಮಿಲಿನ ಮೀಟ್ ಆದಂಗೂ ಆಕೈತೆ. ಅದಕ್ಕೆ ಕೃಷ್ಣ ಇಲ್ಲಿ ನೋಡಿ, ಇದೇನು ಏರಿಯಾ ಐತಲ್ಲ, ದಿಸ್ ಈಸ್ ಅ ಸೆಂಟ್ರ್ ಆಫ್ ಅ ಸಿಟಿ. ಇದನ್ನೇನಂತಾರೆ ಹೇಳ,
ಲೀಜನ್ ಸರ್ಕಲ್ ಅಂದರೆ ಎಲ್ಲ ಸ್ಕ್ವೇರ್ ಅಂತಿದ್ರೆ ನಾ ಸರ್ಕಲ್ ಅಂತೀನಿ ಇದನ್ನು. ಸೊ ಇದು ಲೀಜನ್ ಸರ್ಕಲ್. ಇಲ್ಲೇ ಎಲ್ಲ ನಾವು ಬಂದು ಇಲ್ಲಿಂದನೇ ಬಸ್ ಹತ್ಬೋದು ನೀನು ಸೀದಾ ಮಾರ್ಕೆಟ್ ಹೋಗ್ಬೇಕಂದ್ರೆ. ಲಾಸ್ ಆ್ಯಂಟೋಸ್ ಇನ್ನೊಮ್ಮೆ ಅಡ್ಡಾಡಿ ತೋರಿಸ್ತೇನೆ ನಾನು ನಿನಗೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಬಿಗ್ಗೆಸ್ಟ್ ಸಿಟಿ ಇಲ್ಲಿರೋದು, ಸಾರಿ ಬಿಗ್ಗೆಸ್ಟ್ ಕಂಟ್ರಿ. ಭಾಳ ಮಸ್ತ್ ಐತಿ ನೋಡಿ. ಇದೆಲ್ಲ ಹೈವೇಗಳು ಇವೆಲ್ಲ ಇಲ್ಲೇ. ಆಮೇಲೆ ನೀ ರೈಟ್ ಸೈಡ್ ನೋಡ್ತಿರ್ಬೋದು, ಅದು ಹಾಸ್ಪಿಟಲ್ ನೋಡ ಅಂತೆಲ್ಲ. ಇಲ್ಲಿದೆ ಬಿಗ್ಗೆಸ್ಟ್ ಸರ್ಕಾರಿ ಹಾಸ್ಪಿಟಲ್ ಇದೆ. ಆಮೇಲೆ ಇಲ್ಲಿ ಕೆಳಗೆ ಬೈಪಾಸ್ ರೋಡ್, ಇಲ್ಲಿಂದನೇ ಎಲ್ಲ ಹೈವೇಗಳು ಕನೆಕ್ಟ್ ಆಗೋದು. ಸೊ ಮೇನ್ ಹಬ್ಬ ಅನ್ಕೊಂಬಿಟ್ಟಿದೆ. ಅದಕ್ಕೆ ನಮ್ಮ ಮನೆ ಇಲ್ಲೇ ಮಾಡಿರೋದು ನನ್ನ ಮೆನ್ಷನ್, ಜಲ್ದಿ ಆಕ್ಸೆಸ್ ಆಗಿಬಿಡ್ಲಿ ಎಲ್ಲ ಸರ್ವಿಸಸ್ಗಳಿಗೆ ಅಂತಂದು. ಕೃಷ್ಣ ಫುಲ್ ಬ್ರೋ ಏನು ಕ್ರೇಜಿ ಐತಲ್ಲ ಅಂತಾನೆ. ಬಟ್ ಏನೇ ಹೇಳ, ಗೊಹಾರಿಯಾನು ಅಷ್ಟು ಬ್ಯೂಟಿಫುಲ್ ಐತಿ, ಹೌದಿಲ್ಲ ಗೈಸ್? ಇಟ್ಸ್ ಟೂ ಬ್ಯೂಟಿಫುಲ್. ಅದ್ರ ಸಂಬಂಧ ಬಂದೆ ಅದನ್ನು ಆಕ್ರಮಿಸ್ಕೊಂಡು ನನ್ನ ಮೈಕಲ್. ಹಿಂಗೇನಾದರೂ ನಮ್ಮ ಸಿಟಿ ಒಳಗೆ ಯಾರಾದ್ರೂ ಹಿಂಗೆ ಅಡ್ಡು ಬಂದ್ರೆ ಅಂದ್ರೆ ನಾ ಏನು ಮಾಡ್ತೀನಿ ಹೇಳೋರಿಗೆ? ಅಡ್ಡು ಬರ್ತೀರಿ. ಸೊ ನಮ್ದು ಇದೊಂದು ಸ್ವಲ್ಪ ಹೊರ ಕಡೆ ಎಲ್ಲ ಹಿಂಗೆ ನೋಡು, ಒಡಿ ಕಡಿ ಬಡಿ ಆ್ಯಂಡ್ ಮುಗಿಸ್ಬಿಡಿ. ಇದೆ ನೋಡಪ್ಪ ನನ್ನ ಪ್ಯಾಲೇಸ್. ಮೈಕಲ್ ಮಾಫಿಯಾದು ಒಂದು ಹೋಮ್ ಬೇಸ್ ಇದ್ದಂಗೆ ಐತಿದೆ. ನನ್ನ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು. ಹೈಯೆಸ್ಟ್ ಸೆಕ್ಯೂರಿಟಿ ಐತಿ. ಕೃಷ್ಣ ಕಲರ್ದು ಇಟ್ಟಾಗ ನೋಡ್ಕೊಳ. ಸೋ ಮೆನಿ ಪೀಪಲ್ ಮಕ್ಕದಿಂದ ಹೆಂಗೆ ಊಟ ತೊಗೊಂಡು ಬಂದಾನ. ಅಲ್ಲಿ ಸೇಫ್ ಆಗಿ ಕರ್ಕೊಂಡಿದ್ದೆಲ್ಲ ಕೃಷ್ಣ ಕರ್ಕೊಂಡು ಐತೆ ಹೇಳ್ರಿ ಬ್ರೋ. ಏನು ಹೇಳ್ರಿ, ಮೇನ್ ಆಗಿ ಕೃಷ್ಣನ ಎದಕ್ಕೆ ಕರ್ಕೊಂಡ್ ಬಂದೇನಂದ್ರೆ ಚಿಟ್ಟಿ ಟ್ರೇಸಿ ಜೊತೆ ಅಡ್ಡಾಡಬಾರ್ದು. ಕುಚ್ಚು ಮಾಡಿದ್ರು ಅಂತಂದ್ರೆ ರಿಲೇಟಿವ್ ಒಳಗೆ ಮಾಡೋ ಕೆಲಸ ನಮ್ದೆ. ಚಿಟ್ಟಿ ಎಲ್ಲ ರೊಕ್ಕನ ತೊಗೊಂಡು ಬಂದು ಸೇಫಾಗಿ ಇಟ್ಟಾನಿಲ್ಲ ನೋಡೋಣಂತ. ಫಸ್ಟ್ ಅವ್ನು ಕಾಲೇಜ್ ಬಿಡ್ತೀನಿ ತಡ್ರಿ. ನಾನು ಕೆಲಸದ ವಿಷಯ ಬಂದಾಗ ಚಿಟ್ಟಿ ಈಸ್ ವೆರಿ ಸ್ಮಾರ್ಟ್. ಚಿಟ್ಟಿ ಕಾಲ್ ಹಚ್ಚಿದೆ, ಅವ ಹೇಳ ಅಂತಾನೆ ಹುಡ್ಡಿಗೆ ಬಂದ್ಬಿಡ್ರಿ ನಮ್ದು ಅಲ್ಲೇ ಅದೇನ ಅಂತ ಹೇಳ ಅಂತಾನೆ. ಅಂದ್ರೆ ಅವ್ನದೇನದು ಅವ್ನ ಮನಿಗೆ ಹುಡ್ ಅನ್ಕೊಂತಾನವ. ಏನು ಮಾಡಕ್ಕೆ ಬರಂಗಿಲ್ಲ ಬ್ರೋ, ಈ ಚಪ್ರಿಗಳ ಜೊತೆ ಜೀವನ ಮಾಡೋದ್ರೆ ಇರೋ ಪ್ರಾಬ್ಲಮ್ ನೋಡ್ರಿ. ಈ ಅಕಿರಾ PR ಒಂದು ಲೆವೆಲ್ ಮೇಲೆ ಅದಾರ ಬ್ರೋ. ಚಿಟ್ಟಿ ನನಗೆ ಅಷ್ಟು ಬರೀ ಏನೋ ಕೆಲಸ ಚಲೋ ಮಾಡ್ತಾನೆ, ಅದು ಬೇರೆ ಮಾತು. ಒಂದು ಹುಡ್ಡಿಗೆ ಹೋಗ್ಬೇಕೀಗ. ಹುಡ್ ಎಲ್ಲೈತಪ್ಪ ಒಂದು ಆಲ್ಮೋಸ್ಟ್ ಚಿಟ್ಟಿ ಹುಡ್ ಕಡೆ ಬಂದೇನು ಗಾಯ್ಸ್. ಈಗ ನಾನು ರೊಕ್ಕ ಎಲ್ಲ ತೊಗೊಂಡು ಬಂದು ಸೇಫ್ ಆಗಿರ್ಬೇಕಾದೆ ಅವ ಇರ್ಬೇಕು ಹುಡ್ ಒಳಗಿಲ್ಲ ಅಂದ್ರೆ ಸೀನ್ ಆಗ್ಬಿಡ್ತೈತಿ. ಈಗ ಇದೆಲ್ಲ ಚಿಟ್ಟಿದ ಹುಡ್ ಏನು ಬ್ರೋ, ಯಾವುದೋ ಚೆಸ್ ಬೋರ್ಡ್ ಇದ್ದಂಗೆ ಐತಲ್ಲ ಇದು. ಮೊದಲು ಬಂದಿದ್ದೆಲ್ಲ ನಾನು ಏನಪ್ಪ ಗ್ಯಾಂಗ್ ಮೆಂಬರ್ಸನ್ನ ಹೆಂಗೆ ನಿಂದ್ರಿಸ್ಯಾನ ನೋಡ್ರಿಲ್ಲೇ. ಎಲ್ಲದ ನಿಮ್ಮ ಬಾಸ್ ಚಿಟ್ಟಿ ಏನು ಹುಡುಗರನ್ನೆಲ್ಲ ವೆಲ್ಕಮ್ ಮಾಡಕ್ಕೆ ನಿಂದಿಸ್ಬಿಟ್ಟಿಯಲ್ಲ. ಹೆಂಗದಿ, ಆರಾಮದಿ ಇಲ್ಲ? ಫಸ್ಟ್ ಹೇಳಿ ನನಗೆ, ರೊಕ್ಕ ಸೇಫ್ ಆತಿಲ್ಲ. ಆ್ಯಕ್ಚುಲಿ ಇಲ್ಲ, ಏನು ಹೇಳ ಅಂತಿ ನೀನು? ಜೋಕ್ ಮಾಡ ಅಂತಿ? ನಿನ್ನ ಹುಡುಗರ್ನ ಇಲ್ಲೇ. ಬಟ್ ಐ ವಿಲ್ ಟೆಲ್ ಯು ಒನ್ ಥಿಂಗ್. ಏನಾತ ಕಮ್ಮಣ್ಣ ಅಂತಾನೆ. ಓಕೆ, ಏನು ಒಂದು 10 ಮಂದಿ ಹುಡುಗರನ್ನ ಇಟ್ಕೊಂಡು ನಮಗೆ ಹೆದರ್ಸ್ಬಿಡ್ಬೋದು ಅನ್ಕೊಂಡಿನ. ರೊಕ್ಕ ಏನಾರ ತಿಂದಿದ್ದಿ ಅಂತಂದ್ರೆ ನೀನು ಹುಡ್ಡ ನೀನು ಅಷ್ಟೇ ಗೊತ್ತಿರಲಿ ಬ್ರೋ. ಇದು ಆ್ಯಕ್ಚುಲಿ ಕ್ರೇಜಿ ಐತೆ ನೋಡ್ರಿ ಬ್ರೋ. ಒಂದು ಜಾಗ ಇದೇನು ಹೊಕ್ಕಾನಲ್ಲ ಕೆಳಗೆ, ಮಸ್ತ್ ಮಾಡ್ಕೊಳನ. ಇದಕ್ಕೆ ಇಷ್ಟ ಆಗೋ ಚಿಟ್ಟಿ ನೀನು. ಕ್ರೇಜಿ ಗೈಸ್, ಎಷ್ಟು ರೊಕ್ಕ ಐತೆ ನೋಡ್ರಿ. ನಾವು ಮೊನ್ನೆ ಬ್ಯಾಂಕ್ ರಾಬರಿ ಮಾಡಿದೆ, ಎಲ್ಲ ಒಂದು ನೋಟ್ ಇದಾಗಿಲ್ಲಲ್ಲ, ಎಲ್ಲ ಕರೆಕ್ಟ್ ಇದನ್ನು ಮಾಡಿ ನಿಮ್ಮ ಹುಡುಗರಿಗೆ ಹೇಳಿ ನಂಗೆ ಒಂದು ಬ್ಯಾಗ್ದಾಗ ಹಾಕ್ಕೊಡು. ಇಲ್ಲೂ ಐತಿ ಕ್ರೇಜಿ. ಇಲ್ಲಿ ಎಲ್ಲ ಕಡೆ ತೊಗೊಂಡು ಇಟ್ಬಿಟ್ಟಿಯಲ್ಲಪ್ಪ ರೊಕ್ಕ. ಇನ್ನೂ ಒಂದು ಹೇಳ್ಬೇಕ ಏನು? ನಾ ಅದ ಅನ್ಕೊಂಡೆ, ಅದು ಕಡಿಮೆ ಅಂದ್ರೆ ಒಂದು 50-70 ಮಿಲಿಯನ್ ಅಷ್ಟು ಅನ್ಸೈತಿ. ಇನ್ನೂ ಐತತ್ತು. ದ್ಯಾಟ್ಸ್ ಮೈ ಮನಿ. ಅದು ನಿಂದ ರೊಕ್ಕನ, ಅದು ಹೊರಗಿದ್ದು ಅವ್ನ ರೊಕ್ಕ ಅಂತ. ಇದು ನಾವು ಕಳುವು ಮಾಡ್ಕೊಂಡು ಬಂದಿರೋ ರೊಕ್ಕ 200 ಮಿಲಿಯನ್ ಪ್ರಾಪರಾಗಿ ಐತಲ್ಲ, ಹೋಗಿ ಕೊಡ್ಬೇಕಾ ಪ್ರೆಸಿಡೆಂಟಿಗೆ? ಅದ್ರ ಸಂಬಂಧ ಎಲ್ಲ ಕರೆಕ್ಟ್ ಎಣಿಸಿ ಅಲ್ಲ. ಅವಾಗ ಒಂದು ಕೆಲಸ ಮಾಡ, ಎಲ್ಲ ಪ್ರಾಪರಾಗಿ ಒಂದು ಗಾಡಿ ಒಳಗೆ ಹಾಕಿ ನನಗೆ ಆ ಗಾಡಿ ವ್ಯಾನ್ಗಿನ್ ಏನಾರು ರೆಡಿ ಮಾಡಿ ಕೊಟ್ಬಿಡು. ಅದನ್ನು ತೊಗೊಂಡೋಗಿ ಪ್ರೆಸಿಡೆಂಟಿಗೆ ಕೊಟ್ಬಿಡ್ತೇನೆ ನಾ. ಕಾಲ್ ಮಾಡ ಅಂತಿದ್ರೆ ಏನೋ ಇಂಪಾರ್ಟೆಂಟ್ ಕೆಲಸ ಐತಂತ. ಅದಕ್ಕೆ ನಿಮ್ಮ ಹುಡುಗರು ಹೇಳಿಸಿ ಪಟ್ಟಂತ ಒಂದು ವ್ಯಾನ್ ರೆಡಿ ಮಾಡಿಸ, ಎಲ್ಲ ರೊಕ್ಕ ಅಲ್ಲಿ ತುಂಬಿಸ್ಬಿಡು. ಓಕೆ ಗೈಸ್, ಇದೆಲ್ಲ ರೊಕ್ಕ ತೊಗೊಂಡು ನಾವು ಪ್ರೆಸಿಡೆಂಟ್ ಕಡೆ ಹೋಗ್ಬೇಕೀಗ. ಚಿಟ್ಟಿ ಎಲ್ಲ ರೆಡಿ ಮಾಡಿಸ್ತಾನೆ, ಆ ವ್ಯಾನ್ ತೊಗೊಂಡು ಪ್ರೆಸಿಡೆಂಟ್ ಕಡೆ ಹೋಗ್ಬಿಡೋಣಂತ ಅಷ್ಟೇ. ವೇಟ್ ಮಾಡ ಅಂತೀನಿ. ಚಿಟ್ಟಿ ಏನೋ ಗಾಡಿನ ರೆಡಿ ಮಾಡ ಅಂತಾನಂತ ಹೇಳ್ದ. ಇದೇ ಗಾಡಿನ ಕೆಳಗೆ ಇದ್ರಾಗ ರೊಕ್ಕ ತುಂಬ ಅಂತಿದ್ದ. ರೆಡಿ ಆತ ಎಲ್ಲ? ಓಕೆ ಚಿಟ್ಟಿ, ಯು ಡಿಡ್ ಅ ವೆರಿ ಗುಡ್ ಜಾಬ್. ಭಾಳ ಪ್ರೌಡ್ ಅದೇನು ನಾನು. ಕ್ರೇಜಿ ಕೆಲಸ ಮಾಡ ಅಂತ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡಿರೆ. ಎಲ್ಲ ಪ್ರಾಪರಾಗಿ ಟೈಟಾಗಿ ಇದಾಗೈತಲ್ಲ, ಇದೆಲ್ಲ ಕ್ಲೋಸ್ ಆಗೈತಲ್ಲ ಎಲ್ಲ ಕಡೆಯಿಂದ. ಗೊತ್ತಾಗಂಗಿಲ್ಲಲ್ಲ ಇದ್ರೊಳಗೆ ದುಡ್ಡು ತೊಗೊಂಡು ಹೊಂಟೇವಂತಂದು.
ಪ್ಲಂಬರ್ ಕೆಲಸ ಮಾಡ್ಕೊಂಡು ಹೊಂಟೇವನ್ನೋಂಗೆ ಐತೆ ಗೈಸ್, ಪೈಪ್ ಗೀಪ್ ಹಾಕ್ಯಾರ. ಸೊ ಈಸಿ, ಯಾಕಂದ್ರೆ ನಾವು ಪ್ರೆಸಿಡೆಂಟ್ ಕೊಡಕ್ಕೆ ಹೊಂಟೇವಲ್ಲ, ಇಲ್ಲಿಗಲ್ ಮನಿ ಐತದ, ಕಳು ಮಾಡಿದ್ದು ಪ್ರೆಸಿಡೆಂಟ್ ಕೊಡಕ್ಕೆ ಹೊಂಟೇವೆ ಅದಕ್ಕೆ. ಓಕೆ ಚಿಟಿ, ಥ್ಯಾಂಕ್ ಯು ಸೋ ಮಚ್, ಸಿಗ್ತೇನಂತ ನಾ, ಬಾಯ್. ತೊಗೊಂಡು ಹೋಗಿ ಪ್ರೆಸಿಡೆಂಟಿಗೆ ಕೊಡ್ಬೇಕೀಗ. ನಾವು ಇದರಲ್ಲಿ ಏನು ಮಾಡ್ತಾನೆ ದೇವ್ರಿಗೆ ಗೊತ್ತ. ನಾವು ಹೇಳ ಅಂತೇನಲ್ಲ ಗೈಸ್, ಎಲೆಕ್ಷನ್ಸ್ ವಿನ್ ಆಗೋದು ಭಾಳ ಇಂಪಾರ್ಟೆಂಟ್ ಐತಿ. ಎಲೆಕ್ಷನ್ಸ್ ವಿನ್ ಆದ್ವಿ ಅಂದ್ರೆ ನಮ್ಮ ಇಲ್ಲಿಗೆಲ್ಲ ಕೆಲಸಗಳೆಲ್ಲ ಭಾಳ ಸ್ಮೂತಾಗಿ ಕ್ರೇಜಿ ಸೂಪರ್ ಫನ್ ಅಮೇಜಿಂಗ್ ಆಗಿ ಹೋಗ್ತಾವೆ. ನಾನು ಏನಾದರೂ ಈ ಎಲೆಕ್ಷನ್ ಗೆಲ್ಲಿಲ್ಲ ಅಂತಂದ್ರೆ ಬ್ರೋ, ನನ್ನ ಪವರ ಕಳ್ಕೊಂಡ್ಬಿಡ್ತೇನೆ ನಾ ಸಿಟಿ ಒಳಗೆ. ನಮ್ಮ ಪೊಲೀಸರೆಲ್ಲ ಇಂಥವು ಮಾಡೋಬೇಕಾದ್ರೆ ಜಾಸ್ತಿ ನಮ್ಮನ್ನು ಬೆನ್ನ ಹತ್ತಂಗಿಲ್ಲ, ಜಾಸ್ತಿ ಕಂಟಿನ್ಯೂ ಇನ್ವೆಸ್ಟಿಗೇಷನ್ ಎದಕ್ಕೆ ಮಾಡಂಗಿಲ್ಲ ಹೇಳ್ರಿ. ಪ್ರೆಸಿಡೆಂಟ್ ನಮ್ಮ ಕಂಟ್ರೋಲ್ದಾಗ ಅದಾನೆ. ಅವ ಏನಾರ ಕಂಟ್ರೋಲ್ ತಪ್ಪು ಹೋಗ್ಬಿಟ್ಟ ಅಂದ್ರೆ ಸೀನ್ಗಳು ಭಾಳ ಎಕ್ಸ್ಟ್ರಾ ಆಗ್ಬಿಡ್ತಾವೆ. ನಿಮ್ಗೆ ಅರ್ಥ ಆಗಂತೈತಲ್ಲ ನಾ ಏನು ಹೇಳ ಅಂತೀನಿ. ಅದ್ರ ಸಂಬಂಧ ಈ ಪ್ರೆಸಿಡೆಂಟ್ ವಿನ್ ಮಾಡ್ಸಕ್ಕೆ ನನ್ನ ಕೈ ಒಳಗಿಂದ ಏನೇನು ಆಕೈತಿ ಎಲ್ಲ ಮಾಡಕ್ಕೆ ರೆಡಿ ಅದೀನಿ. ನಮ್ಮ ಹುಡುಗರು ನನ್ನ ಪವರ್ ಏನೇನು ಆಕೈತಿ ಎಲ್ಲ ಮಾಡಕ್ಕೆ ರೆಡಿ ಅದೇನಿ ನೋಡ್ರಿ. ನಮ್ಮ ಸಿದ್ಧಾರ್ಥ ಯಾಕೆ ಫೋನ್ ಹಚ್ಚಿಲ್ಲ ಗೈಸ್ ನನಗೆ, ಎಲ್ಲದನ್ನು ಏನು ಮಾಡ ಅಂತಾನೆ. ಮೊನ್ನೆ ಆ್ಯಕ್ಚುಲಿ ಫೋನ್ ಹಚ್ಚಿದ್ದೆ ನಾನು ಬ್ಯಾಂಕ್ ರಾಬರಿ ಟೈಮ್ದಾಗ. ಯಾಕಂದ್ರೆ ನಾನು ಪ್ಲ್ಯಾನ್ ಏನಿತ್ತಂದ್ರೆ ಬ್ಯಾಂಕ್ ರಾಬರಿ ಟೈಮ್ ಒಳಗೆ ಸಿದ್ಧಾರ್ಥ ನಾಯ್ಕಿಗೆ ಒಳಗೆ ಕಳಿಸಿ ಏನೇನೈತಿ ಸ್ಕೌಟ್ ಮಾಡ್ಕೊಂಡು ಬಾ ಅಂತಂದು. ಬ್ರೋ ಎಷ್ಟೊಂದು 15-20 ಮಿಸ್ ಕಾಲ್ ಕೊಟ್ಟೆ ಬ್ರೋ, ಕಾಲೇ ಎತ್ತಿಲ್ಲ ಅವ. ಏನಾಗೈತೆ ನಾವಂಗೆ ಅದಿರಲಿ ಬಿಡ್ರಿ, ಈಗ ಫಸ್ಟ್ ಹೋಗೋಣಂತ ಏನೋ ಕೆಲಸದ ಮೇಲೆ ಬಿಸಿ ಇರಬೇಕು ಅವ ಸಿದ್ಧಾರ್ಥ ನಾಯಕ. ಬಟ್ ಆ್ಯಕ್ಚುಲಿ ಸಿದ್ಧಾರ್ಥ ನಾಯಕ್ ನಮಗೆ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟಾನೀಗ. ಸೊ ಐ ಆಮ್ ವೆರಿ ಹ್ಯಾಪಿ. ಅದೊಂದು ಪೊಲೀಸರದು ಒಳ್ಳೆ ಸಪೋರ್ಟು ಐತೆ ನಮಗೀಗ. ಯಾರೋ ಗೋಬರ್ ಸಿಂಗ್ ಏನೋ ಬಂದಾನೆ, ಫರ್ಕ್ ಬೀಳಂಗಿಲ್ಲ ಬ್ರೋ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ನಾವು ಗಮನ ಕೊಡಕ್ಕೆ ಹೋಗ್ಬಿಡೋದು. ಆ್ಯಂಡ್ ಪೈಲ್ವಾನ್ ರಂಗನೂ ಫೋನ್ ಎತ್ತ ಅಂತಿಲ್ಲ. ಪೈಲ್ವಾನ್ ರಂಗನು ಎಲ್ಲಿ ಹೋಗ್ಯಾನೋ ಏನು ದೇವ್ರಿಗೆ ಗೊತ್ತೆ. ಎಸ್ಕೇಪ್ ಆದ್ಮೇಲೆ ನಾನು ಕೇಳಾಕಂತಂದು ಫೋನ್ ಹಚ್ಚಿದೆ, ಆತ 2-3 ಸತೆ ಎತ್ತೆಲ್ಲ ಅನ್ಕೊಂಬಿಡ್ರಿ. ಎಲ್ಲಿ ಹೋದ್ರನ್ನ ಈ ಸಿದ್ಧಾರ್ಥ ನಾಯಕ್ ಪೈಲ್ವಾನ್ ರಂಗ ಏನಾಗಂತ ಹೇಳಂತಿಲ್ಲ ನೋಡ್ರಿ. ಅಕಿರಾನು ಕಾರ್ ನಿಲ್ಲಿಸಿದ್ದಿಲ್ಲ. ನನ್ನ ಟೀಮ್ ಬ್ರೇಕ್ ಅಂತೈತಾ ಗೈಸ್, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ. ಫಸ್ಟ್ ಇದನ್ನ ಡೆಲಿವರಿ ಮಾಡ್ಬಿಡ್ತೀನಿ ಅಂತ ಹೇಳ್ರಿ. ಪ್ರೆಸಿಡೆಂಟ್ ಅವ್ರು ಕೊಟ್ಟು ಬರ್ಬೇಕಾ, ಹೆಂಗೆ ಹಿಂದಿನ ಗೇಟ್ಲೆ ಹೋಗಿ ಕೊಡ್ಲಿ ಬೆಟ್ರೆ, ಇಲ್ಲಿ ಬೇಡ. ಎಲ್ಲಿ ಪಾರ್ಕ್ ಮಾಡ್ಬೇಕು ಬ್ರೋ ಇದು, ಇಲ್ಲದಾರಲ್ಲ ಪೊಲೀಸರು. Guys, I made it to top 2. No way you're getting here. ಬೆಟ್ರೆ ಇಲ್ಲಿ ಬೇಡ. ಎಲ್ಲಿ ಪಾರ್ಕ್ ಮಾಡ್ಬೇಕು ಬ್ರೋ ಇದು, ಇಲ್ಲದಾರಲ್ಲ ಪೊಲೀಸರು. ಪ್ರೆಸಿಡೆಂಟ್ ಅವ್ರದ್ದು ಪ್ಲಂಬಿಂಗ್ ಕೆಲಸ ಎಲ್ಲಿ ಪಾರ್ಕ್ ಮಾಡ್ಬೇಕಿದೆ, ಇಲ್ಲೇ ಪಾರ್ಕ್ ಮಾಡ ಅಂತ ಹೇಳ ಅಂತಾನ. ಡನ್ ಮಾಡ್ದೆ. ಪ್ರೆಸಿಡೆಂಟ್ ಅವ್ರನ್ನ ಮೀಟ್ ಆಗ್ಬೇಕಿತ್ತು ನಾನು. ಎಲ್ಲದಾರ ಆಲ್ರೆಡಿ ಹೇಳಿಟ್ಟಾರ ನೋಡ್ರಿ ಗೈಸ್, ಅದಕ್ಕೆ ಪ್ರೆಸಿಡೆಂಟ್ ಅವ್ರ ಕಡೆ ಕರ್ಕೊಂಡು ಹೊಂಟ್ಯಾರ ಇವ್ರು. ನನಗೀಗ ಹೋಗಿ ಮಾತಾಡಿ ಶಬ್ಬಾಸ್ಗಿರಿ ತೊಗೊಂಬಿಡೋಣಂತ. ಬ್ರೋ ಹಂಗೆ ನೋಡಿದ್ರೆ ಪ್ರೆಸಿಡೆಂಟ್ ನಾನೇ ಆಗ್ಬಿಡ್ಬೋದಿತ್ತು ಅನ್ಕೋರಿ ನೀವು. ಬಟ್ ಮಜಾ ಇರೋಂಗಿಲ್ಲ, ಭಾಳ ಲಾಕ್ ಆಗಿಬಿಡ್ತೀವಿ. ಹೆವಿ ಕೆಲಸ, ಬೇರೆ ಬೇರೆ ಕೆಲಸಗಳು ಬರ್ತಾವೆ. ಇಂಥವು ನಮ್ಮ ರಾಬ್ರಿ ಗಿಬ್ರಿ ಕೆಲಸ ಮಾಡಿದ್ರಾಗ ಇರೋಂಗಿಲ್ಲ. ಸ್ವಲ್ಪ ನಿಮ್ಮ ಪೊಲೀಸರು ಎಲ್ಲರೂ ಒಂದು ಕೆಲಸ ಮಾಡಿರಿ, ಅಲ್ಲಿ ಒಂದು ಸ್ವಲ್ಪ ಕಾಡ್ದಾಗ ಸ್ವಲ್ಪ ಸೊಪ್ಪು ಸಿಗ್ತೈತಿ, ಅದನ್ನು ಕುಟ್ರಿ ಕುಂತು ಎಲ್ಲರೂ ತಲೆಗೆ ಹಚ್ಕೋರಿ, ಕೂದಲ ಬೆಳಿತಾವೆ. ಕುರ್ಗು ತಲೆ ಮೇಲೆ ಕೂದಲ ಇಲ್ಲಲ್ಲ, ಹೆಂಗಂದ್ರೆ ನೋಡ್ರಿ ಅವ್ರೆ. ಎಷ್ಟು ಪೊಲೀಸರು ಬಂದಾರಲ್ಲ ಬ್ರೋ, ಎಲೆಕ್ಷನ್ ಹತ್ತಿರ ಬರೋದಕ್ಕೆ. ಸರ್ ಒಳಗದಾರಲ್ಲ? ಓಕೆ, ಗುಡ್ ಮಾರ್ನಿಂಗ್. ಹಲೋ ಸರ್, ಪ್ರೆಸಿಡೆಂಟ್ ಸರ್, ನಮಸ್ಕಾರ. ಸುದ್ದಿ ಕೇಳಿರ್ಬೇಕಲ್ಲ, ನ್ಯೂಸ್ ಒಳಗೆ ಬಂದಿರಬೇಕಲ್ಲ. ಆತ್ ರಾಬ್ರಿ ಆ್ಯಂಡ್ ಸಕ್ಸಸ್ಫುಲ್ ಆಗೈತಿ. ಹೊರಗೆ 200 ಮಿಲಿಯನ್ ಏನು ನೀವು ದುಡ್ಡು ಕೇಳಿದ್ರಲ್ಲ ಅಷ್ಟು ಹೊರಗೆ ನಿಂದ್ರಿಸೆ ನೋಡ್ರಿ. ನೋಡಿ ಮೈಕಲ್, ಬ್ಯಾಂಕ್ ರಾಬ್ರಿ ಫಸ್ಟ್ ಸ್ಟೆಪ್ ಇತ್ತು. ಈಗ ನಮ್ದು ಮೇನ್ ಇಂಪಾರ್ಟೆಂಟ್ ಆಗಿ ರ್ಯಾಲೀಸ್ಗಳು ಮಾಡ್ಬೇಕು, ಕಾನ್ವೇಗಳು ಮಾಡ್ಬೇಕು. ಆ್ಯಂಡ್ ಅದಕ್ಕೆ ನಿಂದು ಫುಲ್ ಸಪೋರ್ಟ್ ಬೇಕು ನನಗೆ. ಪೊಲೀಸರುಗಳು ಅದಾರ, ಮಿಲ್ಟ್ರಿ ಅವ್ರು ಅದಾರ, ಬಟ್ ನೀ ಲೀಡರ್ಶಿಪ್ ತೊಗೊಂಡು ನೀ ಎಲ್ಲನೂ ನೋಡ್ಕೊಂಡೆ ನನಗೆ ಈ ಕಾನ್ವೆ ಒಳಗೆ ಹೆಲ್ಪ್ ಮಾಡ್ಬೇಕು. ನನ್ನ ಜೊತೆ ನನ್ನ ಕಾರ್ ಒಳಗೆ ಇರ್ಬೇಕಾ, ಪರ್ಸ್ನಲ್ ಬಾಡಿ ಗಾರ್ಡ್ ಆಗಿ. ನೀನೇ ಹೇಳಿ ಗೆಲ್ಲಿಸ್ತೇನೆ ಅಂತಂದು. ಆ್ಯಂಡ್ ಇದು ಸೆಕೆಂಡ್ ಸ್ಟೆಪ್ ಆಗಿರ್ತೈತಿ. ಮನೆಗೆ ಹೋಗಿ ನಾವು ಪ್ಯಾಂಪ್ಲೆಂಟ್ ಹಚ್ಬೇಕು, ರೋಡ್ ಒಳಗೆಲ್ಲ ನಮ್ಗೆ ಪಾರ್ಟಿಗೆ ಓಟ್ ಹಾಕಂತ ಹೇಳ್ಬೇಕಂತೆಲ್ಲ ಅಂತಾರೆ. ಅಲ್ಲ, ನಿಮ್ಮ ಪಾರ್ಟಿ ಹೆಸರು ಏನನ್ನೋದು ಗೊತ್ತಾಗಲಿಲ್ಲ ನನಗೆ. ಲಾಸ್ ಸ್ಯಾಂಟೋಸ್ ಜನತಾ ಪಾರ್ಟಿ. ಓಕೆ ಗೈಸ್, ಸೊ ಈಗೆಲ್ಲ ಕಾನ್ವೆ ನಡೆಸ್ಬೇಕಲ್ಲ ಬ್ರೋ, ಸ್ಟಾರ್ಟ್ ಮಾಡ್ಕೋಬೇಕು ನಾವು ಕಾನ್ವೆನ. ಡನ್, ನೀವೆಲ್ಲ ಸೆಟಪ್ ಆಗಿರಿ, ರೆಡಿ ಆಗಿರಿ. ನಾನು ನಿಮ್ಗೆ ಕಾನ್ವೆಗೆ ಪರ್ಸ್ನಲ್ ಆಗಿರ್ತೀನಿ ಆ್ಯಂಡ್ ಎಲ್ಲ ಲೀಡರ್ಶಿಪ್ ತೊಗೊತೇನೆ. ನಿಮ್ಗೆ ಏನೋ ಹಾರ್ಮ್ ಆಗ್ಲಾರ್ದಂಗೆ ನಾನು ನೋಡ್ಕೊತೇನೆ ಆತ. ಮತ್ತೇನ್ರಿ ಹೇಳೋದೈತೆ ನಿಮ್ಗೆ?
ಆ ಅಪೋಸಿಷನ್ ಪಾರ್ಟಿದವರು ಭಾಳ ಸ್ಟ್ರಾಂಗ್ ಆಗಿ ರೆಡಿ ಆಗ ಅಂತಾರೆ LJP ಗೆಲ್ಲಬೇಕೇ ಈ ಟೈಮ್. ಆ್ಯಂಡ್ ನಾವು ಆಲ್ರೆಡಿ ನಮ್ದು ಏನದು ಬೇರೆ ಪೊಲಿಟಿಷಿಯನ್ಸ್ ಇರ್ತಾರಲ್ಲ ಅವ್ರ ಪಾರ್ಟಿ ಒಳಗೆ ಅವ್ರಿಗೆಲ್ಲ ಹೇಳಿಟ್ಟೇನಿ ನಾವು ಗೆಲ್ಲಕ್ಕೆ ಏನೇನು ಮಾಡ್ಬೇಕು ಆ್ಯಂಡ್ ಯಾವ್ಯಾವ ಗುಡ್ ವೇ ಬ್ಯಾಡ್ ವೇ ಎಲ್ಲ ಚೂಸ್ ಮಾಡ್ಬೇಕಂತ. ಆ್ಯಂಡ್ ಅಪೋಸಿಷನ್ ಪಾರ್ಟಿ ಒಳಗೆ ಈ ಟೈಮ್ ಫಿಲ್ಮ್ ಸ್ಟಾರ್ ನಿಂದ್ರ ಅಂತ ಹೇಳ ಅಂತಾರೆ. ಫಿಲ್ಮ್ ಸ್ಟಾರಾ? ಫಿಲ್ಮ್ ಸ್ಟಾರ್ ನಿಂದಿರಲಿ, ಸೀರಿಯಲ್ ಸ್ಟಾರ್ ನಿಂದಿರಲಿ, ಇಲ್ಲ ಟಿಕ್ಟಾಕರ್ ನಿಂದಿರಲಿ, ನಮಗೆ ಎದಕ್ಕೆ ಬೇಕವಲ್ಲ? ಹಾಂ, ನೀವು ಗೆಲ್ಬೇಕು ಪ್ರೆಸಿಡೆಂಟ್ ಅವರೇ, ಅಷ್ಟೇ ಇಂಪಾರ್ಟೆಂಟ್ ಇರೋದು. ಮೈಕಲ್ ನಿಮ್ಮ ಹಿಂದೆ ನಿಂತಾನಂದ್ರೆ ನೀವಾಗ ಗೆಲ್ತೀರಿ, ಗೆಲ್ಲಿಲ್ಲ ಅಂದ್ರೆ ವೋಟಿಂಗ್ ಮಷಿನ್ ತೊಗೊಂಡು ಬಂದು ನಾನು ಲಕ್ಷಗಟ್ಟಲೆ ಓಟ್ ಹಾಕಿಸಿ ಗೆಲ್ಲಿಸ್ತೇನೆ. ಗೆಲ್ಬೇಕಷ್ಟೆ. ಅದೇ ನನಗೆ ಯಾರು ಮುಂದೆ ನಿಂದಿರ್ತಾರೋ ಫರ್ಕ್ ಬೆಳಂಗಿಲ್ಲ. ನಾವು ಹೋಗೋದ್ರದ್ದೆಲ್ಲ ರೆಡಿ ಮಾಡಿಸ್ತೇನೆ ಆ್ಯಂಡ್ ನೀವು ರೆಡಿ ಆಗಿರಿ, ಹೋಗೋಣಂತೆ. ಓಕೆ ಗೈಸ್, ಹೊರಗೆ ಟ್ರಕ್ ತೊಗೊಂಡು ಬಂದೇನಿ ಫುಲ್ ಮಾಡಿಫೈ ಮಾಡಿಸಿ. ಯಾಕಂದರೆ LJP ಏನೈತಲ್ಲ ಬ್ರೋ, ಲಾಸ್ ಸ್ಯಾಂಟೋಸ್ ಜನತಾ ಪಾರ್ಟಿ ಅವ್ರದವ್ರು ಸಿಂಬಾಲ ಸ್ಕಲ್ ಐತಿ ಇಲ್ಲಿ ನೋಡ್ರಿ, ಇಲ್ಲಿ ಸ್ಕಲ್. ಸೊ ಅದಕ್ಕೆ ಒತ್ತದಾಗ ಓಟ್ಸ್ ಬೀಳೋದು, ಅದನ್ನ ಹೆಂಗೆ ರೆಡಿ ಮಾಡಿಸ್ಕೊಂಡು ತೊಗೊಂಡು ಬಂದೇನು ನೋಡಿರಿ. ಏನಿಲ್ಲ, ಈಗ ನಮ್ಮ ಪ್ರೆಸಿಡೆಂಟ್ ಅವ್ರು ಬರ್ಬೇಕು, ನಮ್ದು ಯಾವ್ಯಾವ ಸ್ಪಾಟ್ ಅದಾವಲ್ಲ, ಮೇನ್ ಸ್ಪಾಟ್ ಅದಾವಲ್ಲ, ಅಲ್ಲಿ ಹೋಗಿ ಅವರು ಸ್ಪೀಚ್ ಕೊಡ್ಬೇಕು, ಒಳ್ಳೆ ಸ್ಪೀಚ್ ಕೊಡ್ಬೇಕು. ನಿಮ್ಮ ಮನೆಗೆ 48 ತಾಸು ವಾಟ್ರ್ ಬರ್ತಾನೆ ಇರ್ತೈತಿ, ನಿಮ್ಮ ಮನೆಗೆ ಕರೆಂಟ್ ಬರಲಿಲ್ಲ ಅಂದರು ನಾ ಬಂದು ಕರೆಂಟ್ ನಿಮ್ಮ ಮನೆ ಒಳಗೆ ಇಟ್ಟೋಕ್ಕೇನಿ, ಆ್ಯಂಡ್ ನಿಮಗೆ ಹೆಂಡತಿ ಇರಲಿಲ್ಲ ಅಂದ್ರೆ ನಾನು ನಿಮ್ಮ ಗಂಡ ಆಗಿರ್ತೀನಿ, ಮಕ್ಳಿರಲಿಲ್ಲ ಅಂದ್ರೆ ತಂದೆ ಹಾಕೇನಿ, ಕಾಕ ಇರಲಿಲ್ಲ ಬಾವ ಹಾಕೇನಿ ಅನ್ನೋ ಸ್ಪೀಚ್ ಕೊಡ್ಬೇಕು. ಅವಾಗ ಓಟ್ ಬರೋದು ನಮ್ಗೆ. ಹೌದಿಲ್ಲ? ಗೊತ್ತೈತಿಲ್ಲ ನಿಮ್ಗೆ? ಆ್ಯಂಡ್ ಸ್ವಲ್ಪ ಹತ್ತಾಗಿತ್ತಾಗ ಒಂದು $50 $100 ಹಂಚಿಬಿಟ್ರು ಆತ $100 ಅದ್ರ ಸಂಬಂಧ. ಆ್ಯಂಡ್ ನಾನು ಪ್ರೆಸಿಡೆಂಟ್ ಅವ್ರಿಗೆ ಅದು ಹೇಳ್ಬೇಕು, ಸೆಕ್ಯೂರಿಟಿ ಕರ್ಕೊಂಡು ಹೋಗೋದು ಬೇಡ ಅಂತಂದು. ಯಾಕಂದ್ರೆ ನಾವು ಸೆಕ್ಯೂರಿಟಿ ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಏನು ಜನರ ತಲೆ ಒಳಗೆ ಬರ್ತೈತೆ ಹೇಳ್ರಿ ಬ್ರೋ, ಭಾಳ ಬ್ರೇವ್, ಸ್ಟ್ರಾಂಗ್ ಆ್ಯಂಡ್ ಧೈರ್ಯಶಾಲಿ ಪ್ರೆಸಿಡೆಂಟ್ ಅದ ನೀವು ಅಂತಂದು. ಸೊ ಅವ್ರು ಬಂದ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅವ್ರಿಗೆ. ವೇಟ್ ಮಾಡೋಣ ಅಂತೇಳಿ, ಇಲ್ಲೇ ನಿಂದ್ರೋಣ ಅಂತ, ಅವ್ರು ಬರೋ ಮಟ್ಟ ವೇಟ್ ಮಾಡೋಣ ಅಂತ. ಸರ್ ಎಲ್ಲ ರೆಡಿ ಐತಿ. ಆ್ಯಂಡ್ ನೀವೇನು ಹೇಳಿದ್ರಿ ಅಲ್ಲ ಕಾನ್ವೆಗೆಲ್ಲ ಜನರಿಗೂ ಎಲ್ಲ ನಾನು ಆಲ್ಮೋಸ್ಟ್ ಸೇರ್ಸೇನಿ. ಆ್ಯಂಡ್ ನಿಮ್ದೇನು ಸ್ಕಲ್ ಅದ ಸಿಂಬಾಲ್ ಐತಲ್ಲ ಅದ್ರದ್ದು ಟ್ರಕ್ಕು ರೆಡಿ ಮಾಡೇನಿ. ಆರ್ ಯು ರೆಡಿ ಸರ್ ಫಾರ್ ದ ಕಾನ್ವೆ? ದ್ಯಾಟ್ಸ್ ಗ್ರೇಟ್ ಅನ್ನ ಅಂತಾರೆ ಗೈಸ್ ಅವ್ರೆ. ಸೂಪರ್ ಕೂಲ್, ಅಮೇಜಿಂಗ್ ಪಾನ್. ಸೆಕ್ಯೂರಿಟಿ ತೊಗೊಂಡು ಹೋಗೋದಲ್ಲ, ಎಲ್ಲರಿಗೂ ಹೇಳಿ ಮಿಲ್ಟ್ರಿ ಅವ್ರು ಕರೆಸ್ಲೇನ ಅಂತಾರೆ. ನೋ 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 ಯಾರಿಗೂ ಕರ್ಸಕ್ಕೆ ಹೋಗ್ಬೇಡ್ರಿ, ನಾ ಒಬ್ಬನೇ ಇರ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಒಬ್ಬನೇ ಮೈಕಲ್ 100 ಜನಕ್ಕೆ ಸಮಾಧಾನ. ನೀವೇನಾದರೂ ಜನರಿಗೆ ಕರ್ಕೊಂಡು ಬಂದ್ರಿ, ಸೆಕ್ಯೂರಿಟಿ ಕರ್ಕೊಂಡು ಬಂದ್ರಿ ಅಂದರೆ ಎಷ್ಟು ಹೆದರ್ತಾನಲ್ಲ ಇವ ಅಂತಂದು ಜನ ಕನ್ಸಿಡರ್ ಮಾಡ್ತಾರೆ. ಧೈರ್ಯಶಾಲಿ ಪ್ರೆಸಿಡೆಂಟ್ ಬೇಕಲ್ಲ ನಮಗೆ, ಅದ್ರ ಸಂಬಂಧ ನೀವು ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ಐತಿ. ನೀವು ಸುಮ್ಮನೆ ನಾನು ಫಾಲೋ ಮಾಡಿರಿ, ಹೇಳ್ತೇನೆ ಬರ್ರಿ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ದು ಎಲ್ಲ ಇದು ಏನೇನು ಮಾಡಿಸೋದೈತಲ್ಲ ಗೆಲ್ಲಕ್ಕೆ, ಅದನ್ನೆಲ್ಲ ನಾ ಮಾಡಿಸ್ಕೊಡ್ತೇನೆ ನಿಮಗೆ. ಇದು ಟ್ರಕ್ ನೋಡಿ ಹುಚ್ಚಕ್ಕೇರಿ ನೀವು. ನೋಡ್ರಿ ಇಲ್ಲಿ ಹೆಂಗೆ ಮಾಡಿಸಿ, ನಿಮ್ಮ ಸಂಬಂಧ ಮಾಡಿಸಿರೋ ಟ್ರಕ್ ಇದು. ಆಲ್ರೆಡಿ ನೋಡ್ರಿ ಜನ ಬಂದು ಹೆಂಗೆ ನೋಡ್ಕೊಂಡು ನಿಂತಾರೆ. ಹೆಂಗೆ ಜನ ಬಂದು ನೋಡಿ ನಿಂತು ನಿಮ್ಮ ಸ್ಪೀಚ್ ಕೇಳ್ಬೇಕು, ಹಂಗೆ ರೆಡಿ ಮಾಡಿಸೀನಿ ಗೈಸ್ ಅವ್ರು. ವಾವ್, ಸ್ವಲ್ಪ ಜಾತ್ರೆ ಇದ್ದಂಗೆ ಐತಲ್ಲ ನಾ ಅಂತಾರೆ. ಜಾತ್ರೆಗೆ ಜಾಸ್ತಿ ಜನ ಬರೋದಲ್ಲ, ಅರ್ಥ ಮಾಡ್ಕೋರಿ. ನಾವೇನಾದರೂ ಲಿಮೋಸಿನ್ದಾಗ ಹೋಗಿದ್ವಿ ಅಂತಂದರೆ ಅಷ್ಟು ಜನ ಬರ್ತಿದ್ದಿಲ್ಲ ಪ್ರೆಸಿಡೆಂಟ್ ಸರ್. ಹತ್ರಿ ಕರ್ಕೊಂಡು ಹೋಗ್ತೇನೆ ಗೈಸ್. ಈಗ ಇದನ್ನು ತೊಗೊಂಡು ಟ್ರಕ್ ತೊಗೊಂಡವ್ರಿಗೆ ಒಂದೊಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ಬೇಕಾ ಸರ್? ನೀವು ಒಂದು ಕೆಲಸ ಮಾಡಿರಿ, ಮ್ಯಾಲೆ ಹತ್ತು ನಿಂದಿರಿ ಸರ್ ನೀವು. ಗೈಸ್ ಇಲ್ಲಿ ಮ್ಯಾಲೆ ಹತ್ತು ನಿಂದ್ರ ಅಂತಾರೆ ಪ್ರೆಸಿಡೆಂಟ್ ಸರ್. ಈಗ ಇವ್ರು ಕರ್ಕೊಂಡು ಫಸ್ಟ್ ನಾವು ಲಿಜನ್ ಸ್ಕ್ವೇರ್ ಕಡೆ ಹೋಗ್ಬೇಕಾ, ಲಿಜನ್ ಸರ್ಕಲ್ ಕಡೆ. ಅಲ್ಲಿ ಮಾತಾಡ್ತಾರೆ ಇವರು, ಫುಲ್ ಕ್ಲಾಪ್ಸ್ ಹೊಡ್ಕೊಂಡು ನಿಂತು ಬಿಟ್ರೆ ನೋಡ್ರಿ ಅವರಲ್ಲಿ. ಅದೇ ನಿಮ್ಮ ಮೈಕ್ ಸಿಸ್ಟಮ್ ಪ್ರೆಸಿಡೆಂಟ್ ಅವರೇ, ಮೈಕ್ ತೊಗೊಂಡು ಮಾತಾಡ್ಬೇಕು ನೀವಲ್ಲೇ. ಇಲ್ಲೇ ಮಾತಾಡೋಕೆ ಸ್ಟಾರ್ಟ್ ಮಾಡಿರಿ, ರೋಡ್ದಾಗ ಸ್ಪೀಕರ್ಸ್ ಅದಾವ. ಪ್ರೆಸಿಡೆಂಟ್ ಅವರೇ, ಲಾಸ್ ಸ್ಯಾಂಟೋಸ್ ಜನತಾ ಪಾರ್ಟಿಗೆ ಓಟ್ ಹಾಕ್ರಿ ಅಂತ ಇಲ್ಲೇ ಹೇಳ್ಕೊಂಡು ಹೋಗ್ರಿ. ಇಲ್ಲಿ ನೋಡ್ರಿ ರೋಡ್ದಾಗ ಎಷ್ಟೊಂದು ಜನ ಅದಾರೆ. ಮೈಕ್ ತೊಗೊಳ ಅಂತಾರ, ಮಾಡ್ರಿ ಸ್ಪೀಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಲಾಸ್ ಓಟ್ ಹಾಕ್ರಿ ಅಂತ ಜೋರ್ ಚೀರಿ ಹೇಳ್ರಿ ಎಲ್ಲರಿಗೂ. ಜನತಾ ಪಾರ್ಟಿಗೆ ಓಟ್ ಹಾಕ್ರಿ ಅಂತ ಇಲ್ಲೇ ಹೇಳ್ಕೊಂಡು ಹೋಗ್ರಿ. ಇಲ್ಲಿ ನೋಡ್ರಿ ರೋಡ್ದಾಗ ಎಷ್ಟೊಂದು ಜನ ಅದಾರೆ. ಮೈಕ್ ತೊಗೊಳ ಅಂತಾರ, ಮಾಡ್ರಿ ಸ್ಪೀಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಲಾಸ್ ಸ್ಯಾಂಟೋಸ್ ಜನತಾ ಪಾರ್ಟಿಗೆ ಓಟ್ ಹಾಕ್ರಿ ಅಂತ ಜೋರ್ ಚೀರಿ ಹೇಳ್ರಿ ಎಲ್ಲರಿಗೂ. ಗೈಸ್ ಆಲ್ರೆಡಿ ಸ್ಪೀಚ್ ಮಾಡ ಅಂತಾರೆ ನೋಡ್ರಿ ಅವರಲ್ಲಿ. ಹೆಂಗೆ ಕ್ರೇಜ್ ಇಲ್ಲ, ಸೂಪರ್ ಕ್ರೇಜ್ ಇಪ್ಪನ್, ಅಮೇಜಿಂಗ್ ಆಯ್ತು. ಹೆಂಗೆ ಜಾತ್ರೆಗತೆ ಮಾಡಿ ನೋಡ್ರಿ ಬ್ರೋ ಇದನ್ನ ಟ್ರಕ್ನ ಬ್ರೋ. ಅಯ್ಯೋ ಪ್ರೆಸಿಡೆಂಟ್ ಸರ್, ಸಾರಿ ಸರ್, ಸ್ವಲ್ಪ ಅದ ಸ್ಕಲ್ಲನ್ನು ಭಾಳ ಡೆಕೋರೇಟ್ ಮಾಡಿಬಿಟ್ಟೇವಿ. ಸಾರಿ ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ ಸ್ವಲ್ಪ ಹೊಡ್ತಾ ಬಿತ್ತು ಅನ್ನಿಸ್ತೈತಿ ಸರ್. ನೀವು ಗಟ್ಟುಮುಟ್ಟು ಅದೇರಿಲ್ಲ ಅನ್ನೋದು ಟೆಸ್ಟ್ ಆಗ ಅಂತೈತಿ ಆ್ಯಕ್ಚುಲಿ, ಅಷ್ಟೇ. ಅದನ್ನ ಬಿಟ್ಟು ಬೇರೆದೇನಿಲ್ಲ. ಬರ್ರಿ ಸರ್, ಬರ್ರಿ ಮಾಡ್ತಾಯಿರಿ, ಸ್ಪೀಚ್ ಮಾಡ್ತಾಯಿರಿ ಗೈಸ್. ಭಾಳ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ನಮ್ಮ ಪ್ರೆಸಿಡೆಂಟ್ ಸರ್ಗೆ. ಇಲ್ಲ ಅಂತಂದ್ರೆ ನಾನೇ ಇವ್ರನ್ನ ಶಿವನ್ ಪಾದಕ್ಕೆ ಸೇರಿಸ್ತೇನೆ ಅನ್ಸ ಅಂತೈತೆ ಯಾಕೋ. ಸರ್ ಇಲ್ಲ ಅದಾರ ನೋಡ್ರಿ ವರ್ಕರ್ಗೆ ಹೇಳ್ರಿ, ವರ್ಕರ್ಗೆ ಓಟ್ ಹಾಕಂತಂದೆ. ಏ ತಮ್ಮ LJP ಲಾಸ್ ಸ್ಯಾಂಟೋಸ್ ಜನತಾ ಪಾರ್ಟಿಗೆ ಓಟ್ ಹಾಕು ಹೇಳಿದ ತಗೋರಿ ನಾನು. ಗೈಸ್ ಎಲ್ಲ ಓಟ್ ನಮ್ಗೆ ಬರ್ಬೇಕು, ಗೊತ್ತೈತಲ್ಲ. ಈ ಪ್ರೆಸಿಡೆಂಟ್ ಗೆಲ್ಲ ಬೇಕಾ, ಅದ್ರ ಸಂಬಂಧ ಇಷ್ಟು ಪರ್ಸನಲ್ ಆಗಿ ಮಾಡ ಅಂತೀನಿ ಸರ್. ಇಲ್ಲೊಬ್ಬ ಅದ ನೋಡ್ರಿ, ಹಂಗೆ ಹೇಳ್ಬಿಡ್ರಿ
ಸರ್ ಲಾಸ್ ಸ್ಯಾಂಟೋಸ್ ಜನತಾ ಪಾರ್ಟಿಗೆ ಓಟ್ ಹಾಕಿದ್ರಿ ಅಂದ್ರೆ ನಿಮ್ದು ವೇಟನ್ನ 10 kg ಕೆಳಗಿಳಿಸ್ತಾರ ನಮ್ಮ ಪ್ರೆಸಿಡೆಂಟ್ ಅವ್ರೆ. ಆತ ಸರ್ ಹೇಳಿದೆ ತಗೋರಿ, ನಾನೇ ಹೇಳಿದೆ, ತಲೆ ಕೆಡಿಸ್ಕೊಬೇಡ್ರಿ ನೀವು. ಅಲ್ಲಪ್ಪ ನನಗಿದ್ರೆ ಜಾಸ್ತಿ ನೀನೇ ಸ್ಪೀಚ್ ಮಾಡ ಅಂತೆಲ್ಲ ಅಂತ ಅಂತಾರವ್ರೆ. ಸರ್ ಸ್ವಲ್ಪ ಶಾಣೆ ಅದಲ್ಲ ಅದಕ್ಕೆ ಗೈಸ್, ಮುಂದೆ ನಿಂತು ಫುಲ್ಲು ದೊಡ್ಡ ಸ್ಪೀಚ್ ಕೊಡ ಅಂತಾರೆ ಕ್ರೇಜಿಯಾಗಿ. ನಮ್ಮ ಲಾಸ್ ಸ್ಯಾಂಟೋಸಾಗ ಒಟ್ಟ ಟ್ರಾಫಿಕ್ ಹಾಕೊಡಂಗಿಲ್ಲ ನಾನು, ರೋಡ್ಗಳೆಲ್ಲ ಪಾಟ್ ಹೋಲ್ಸ್ ನನ್ನ ಕೈಲೇ ಮುಸ್ತೇನೆ ನಾನು ಅಂತೆಲ್ಲ ಹೇಳ ಅಂತಾರೆ. ಸರ್ ಇಲ್ಲೆಲ್ಲ ನಿಮ್ಮ ಎನರ್ಜಿ ಕಳ್ಕೊಬೇಡ್ರಿ, ಯಾಕಂದ್ರೆ ಮುಂದೆ ಭಾಳ ಜನ ನಿಂತಾರೆ, ಅದಕ್ಕೆ ಅಲ್ಲೇ ಅವ್ರ ಮುಂದೆ ಸ್ಪೀಚ್ ಕೊಡ್ಬೇಕು ನೀವು ಮೇನಾಗಿ. ತಡ್ರಿ ಸರ್, ಇಲ್ಲಿ ಎಷ್ಟು ಜನ ಬಂದಾರ ನೋಡ್ರಿ ಗೈಸ್, ಜನ ಸಾಗರ ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ. ನ್ಯೂಸ್ ರಿಪೋರ್ಟ್ರಿಗೆ ಫೋನ್ ಹಚ್ಚಿ ಕರಿಬೇಕಪ್ಪ, ನಾ ಇಷ್ಟು ಕಡಿಮೆ ಜನ ಬಂದಾರಂದ್ರೆ ಯಾಕೋ ಗೆಲ್ಲೋರ್ಗತೆ ಕಾಣ ಅಂತಿಲ್ಲ ಅಲ್ಲಿ ಇವ್ರೆ. ಸರ್ ಕೊಡ್ರಿ ಸರ್, ಇಲ್ಲೇ ಸ್ಪೀಚ್ ಕೊಡ್ರಿ ಗೈಸ್. ಇಲ್ಲಿ ಕೆಳಗಿಳದ ನಾವು ಗನ್ ತೊಗೊಂಡು ನಿಂದಿರ್ಬೇಕಾ, ಯಾರು ಬರ್ಲಾರ್ದಂಗೆ ನೋಡ್ಕೋಬೇಕು ನಾನು. ಸರ್ ಕೊಡ್ರಿ ಸ್ಪೀಚ್, ನಾನು ನೋಡೋ ಅಂತೀನಿ. ನಿಮ್ಮಿಂದಲೇ ನಾನು, ನಮ್ಮಿಂದಲೇ ನೀನು ಅಂತೇನೇನೋ ಹೇಳ ಅಂತಾರೆ ಗೈಸ್ ಇವ್ರ, ಸ್ಪೀಚ್ ಕೊಡ ಅಂತಾರೆ. ನಾ ಅತ್ತಾಗಿತ್ತಾಗ ಯಾರು ಬರ್ಲಾರ್ದಂಗೆ ನೋಡ್ಕೊಳ ಅಂತೀನಿ. ಹುಷಾರಾಗಿರ್ಬೇಕು ಬ್ರೋ, ಯಾರೇ ಬಂದು ಹೊಡೆದು ಬಿಟ್ರ ಅಂತಂದ್ರೆ ಮುಗಿದೋತು, ಮೊದಲ ಸೆಕ್ಯೂರಿಟಿ ಕರ್ಕೊಂಬರೋದು ಬೇಡ ಅಂತೇಳಿ ನಾನು. ಅಲ್ಲೇ ಯಾರ್ದ್ರೆ ಒಬ್ರದ್ದು ಓಟ್ ಏನಾದರೂ ಮಿಸ್ ಆತಂದ್ರೆ ಈ ಪ್ರೆಸಿಡೆಂಟಿಗೆ LJPಗೆ ಒಂದು ಓಟ್ ಮಿಸ್ ಆತಂದ್ರು ಮನೆಗೆ ಹೊಕ್ಕು ಹೊಡಿತೀವಿ. ಅಜ್ಜಿ ಗೊತ್ತಾತಿಲ್ಲ, ಅಜ್ಜಿ ಯಾವ ಪರಿ ಎಕ್ಸೈಟೆಡ್ ಅದಾರ ನೋಡ್ರಿ ಓಟ್ ಹಾಕಕ್ಕೆ, ನೆನ್ಪಿಟ್ಕೋರಿ. ಸರ್ ಕಂಟಿನ್ಯೂ ಮಾಡಿರಿ, ಹಿಂಗೆ ಎಲ್ಲ ನಡೆಯೋದು ಎಲೆಕ್ಷನ್ಸ್ ಗೆಲ್ಲಾಕ, ಇವೆಲ್ಲ ಒಳಗೊಳಗೆ ಆಗೋ ಥಿಂಗ್ಸ್ಗಳು ನಿಮ್ಗೆ ಗೊತ್ತಾಗಲ್ಲ ನೋಡ್ರಿ. ಅಲ್ಲಿ ಮುಂದೆ ಎಳೆದು ಮಾತಾಡಕ್ಕೆ ಬರ ಅಂತಾರೆ ನೋಡ್ರಿ ಗಾಯ್ಸ್. ನಮ್ಮ ಪ್ರೆಸಿಡೆಂಟ್ ಎಷ್ಟು ಹಂಬಲ್ ಅದಾರೆ, ಇಂಥ ಹಂಬಲ್ ಜನನೇ ನಿಮ್ಮ ಬ್ಯಾಗ್ ಒಳಗೆ ಡಂಬಲ್ ಇಡೋರೆ, ನೆನಪಿರ್ಲಿ. ಡಂಬಲ್ ಅಂತಂದ್ರೆ ಒಳ್ಳೆ ಡಂಬಲ್, ಗೋಲ್ಡನ್ ಡಂಬಲ್. ಇಲ್ಲಿ ಯಾರು ಬರ್ಲಾರ್ದಂಗೆ ನೋಡ್ಕೋಬೇಕು ನಾನು, ಹುಷಾರಾಗಿ. ಏಯ್ ಹತ್ರ ಬರ್ಬೇಡ, ನನಗೆ ಒಂದು ರೂಪಾಯಿ ಕೊಡೋಕ್ಕಾಕೈತನ ಅಂತಂದು ಬ್ರೋ. ಯಾರೋ ಬಿಕಾರಿ ಬಂದಾರ, ಅಣ್ಣ ದುಡ್ಡು ಕೊಡಿ ಅಣ್ಣ, ದುಡ್ಡ. ಪ್ರೆಸಿಡೆಂಟ್ ಸರ್ ದುಡ್ಡು ಬೇಕಂದು ನೋಡ್ರಿ ಸರ್. ಪ್ರೆಸಿಡೆಂಟ್ ಸರ್ ಇಲ್ಲಿ ಸ್ವಲ್ಪ ಬರ್ರಿ, ಈ ಕಡೆ ಹೇಳ್ತೀನಿ. ಯಾರೋ ಬಿಕಾರಿ ಬಂದಾನ ಬ್ರೋ. ಪ್ರೆಸಿಡೆಂಟ್ ಸರ್ ಇಲ್ಲಿ ಬರ್ರಿ ಸರ್, ಇಲ್ಲೇ ಏನೋ ಹೇಳ್ತೀನಿ ನಿಮ್ಗೆ. ಸರ್ ಇವಂಗ ನಿಮ್ಮ ಕಡೆ ಇರೋದು ಎಷ್ಟೈತೆ ನೋಡ್ರಿ ಸೂಟ್ ಕೇಸ್ ಒಳಗೆ, ಅಷ್ಟು ತೆಗೆದು ಕೊಟ್ಬಿಡ್ರಿ ರೊಕ್ಕ. ಪಬ್ಲಿಕ್ ಒಳಗೆ ಭಾಳ ಹೆಸ್ರು ಆಕೈತಿ, ಪಟ್ನ ಕೊಟ್ಬಿಡ್ರಿ ಹೇಳ್ತೀನಿ. ಇದೇ ಬೆಸ್ಟ್ ನೀವು ತೋರಿಸ್ಕೊಳಕ್ಕೆ, ನೀವು ಡೌನ್ ಟು ಅರ್ತ್ ಅದಿರ ಅಂತಂದು. ಇಲ್ಲೇ ನಿಂದ್ರಪ್ಪ, ನಮ್ಮ ಪ್ರೆಸಿಡೆಂಟ್ ಬರ ಅಂತಾರೆ. ಅವ್ರು ಎಲ್ಲರಿಗೂ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಬಿಕಾರಿಗಳಿಗೆ ಶ್ರೀಮಂತರು ಮಾಡ್ತಾರೆ, ಶ್ರೀಮಂತರಿಗಿಂತ ಶ್ರೀಮಂತರು ಮಾಡ್ತಾರೆ. ಕೊಡ್ತಾರೆ ದುಡ್ಡು ಕೊಡ್ತಾರೆ. ಒಂದು ಸ್ವಲ್ಪ ವೇಟ್ ಮಾಡು ಗಾಯ್ಸ್. ನಮ್ಮ ಪ್ರೆಸಿಡೆಂಟ್ ಏನು ಮಾಡ್ತಾರೆ ನೋಡ್ರಿ ನೀವು, ಈಗ ಗೊತ್ತಾಕೈತೆ ನಿಮ್ಗೆ. ನೀವೇ ಓಟ್ ಹಾಕಿರಿ ಒಬ್ಬೊಬ್ಬರು ಅವ್ರಿಗೆ. ನಾನು ನೆಕ್ಸ್ಟ್ ಸ್ವಲ್ಪ ನ್ಯೂಸ್ ರಿಪೋರ್ಟ್ರಿಗೆ ಕರೆಸ್ತೇನೆ ತಡ್ರಿ ಬ್ರೋ, ಜನನ ಬಂದಿಲ್ಲ. ನ್ಯೂಸ್ ರಿಪೋರ್ಟ್ರಿಗೆ ಕಾಲ್ ಹಚ್ಚಿದೆ, ಬರ್ತಾನೆ ಇರ್ಬೇಕು. ಫಸ್ಟ್ ನೋಡ್ರಿ ಎಷ್ಟು ಕ್ಯಾಶ್ ತೊಗೊಂಡು ಬಂದಪ್ಪ ಪ್ರೆಸಿಡೆಂಟ್ ಬ್ರೋ. ಇವ್ರು ಕರಪ್ಷನ್ ಮಾಡಿ ಹೆವಿ ಮಾಡ್ಕೊಂಡಿರ್ತಾರ ಗೈಸ್. ಎಷ್ಟು ರೊಕ್ಕ ಕೊಡಾಕುಂತಾರೆ ನೋಡ್ರಿ ಇಲ್ಲೇ. ದೇವ್ರು ನೀವು ಅನ ಅಂತಾರ ಬಿಕಾರಿ. ಇನ್ನೇನು ಬಿಕಾರಿ ಇರಂಗಿಲ್ಲ ನೀನು, ಬಿಡಪ್ಪ. ಬೋರ್ಡ್ ತೊಗೊಂಡು ಆ ಕಡೆ ಹೋಗದೆ ಸುಟ್ಕೇಸ್ ತಗೋ ಫಸ್ಟ್ ನೋಡ ಅಂತೀರಿ. ಬಿಕಾರಿಗೆ ಹೆಂಗಿದ ಮಾಡಿದ್ರೆ ಎಷ್ಟು ಶ್ರೀಮಂತರು ಮಾಡಿದ್ರೆ. ಸರ್ ಇಲ್ಲೇನು ಮಾಡಿದ್ರಲ್ಲ, ಇದರಲ್ಲಿಂದ ನಮ್ಗೆ ಇಲ್ಲಿಂದ ಹೆವಿ ಓಟ್ ಬರ್ತಾವ. ಬರ್ರಿ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣಂತ, ಬರ್ರಿ. ಓಕೆ ಸಿಗ್ತೇವೆ ನಾವು. ಆ್ಯಂಡ್ ಗೊತ್ತೈತಲ್ಲ ನಿಮ್ಗೆ ಯಾರಿಗೆ ಓಟ್ ಹಾಕ್ಬೇಕಂತಂದೆ, LJP ಲಾಸ್ ಸ್ಯಾಂಟೋಸ್ ಜನತಾ ಪಾರ್ಟಿಗೆ ಓಟ್ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ ಹತ್ತಿರ ಜಲ್ದಿ ಹತ್ತಿರ ಬರ್ರಿ. ಹಾಗೆ ಸರ್ ಇಲ್ಲಂತರೂ ಒಳ್ಳೆ ಕ್ರೇಜಿಯಾಗಿ ಕೆಲಸ ಮಾಡಿದ್ರಿ. ಈಗ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ, ಅಲ್ಲೂ ಹಿಂಗೆ ಕೆಲಸ ಮಾಡ್ಬೇಕಾತ ನೀವು. ಸೂಪರ್ ಕ್ರೇಜಿ ಫನ್ ಅಮೇಜಿಂಗ್ ಆಗಿ ಮಾಡ ಅಂತೀರಿ ಪ್ರೆಸಿಡೆಂಟ್ ಅವರೇ. ಇಲ್ಲಿಂದಂತೂ ಹೆವಿ ಓಟ್ ಬರ್ತಾವ ಅನ್ಕೋರಿ ನಿಮ್ಗೆ. ಪೊಲೀಸ್ ಸ್ಟೇಷನ್ ಕಡೆನೂ ಹೋಗಿ ಓಟ್ ತೊಗೊಂಬಂದ್ಬಿಡ್ಬೇಕಿತ್ತು. ಅವ್ರೇನು ಬರೋ ಇವ್ರು ಅಂಡ್ರೆ ಇರ್ತಾರೆ, ಪಕ್ಕ ಓಟ್ ಇವ್ರಿಗೆ ಬರ್ತಾವೆ. ಇಲ್ಲಿಂದ ನಾನು ಟ್ರಕ್ ತೊಗೊಂಡು ಹೋಗಕ್ಕೆ ಆಗಂಗಿಲ್ಲ, ಇದನ್ನು ನಮ್ದು ಪಡೆದು ಬಿಡ್ತೈತಿ. ಬೇರೆ ಕಡೆಯಿಂದ ಹೋಗ್ಬೇಕಾಯ್ತು, ಈ ಕಡೆಯಿಂದ ಹೋಗಕ್ಕೆ ಆಗಂಗಿಲ್ಲ. ಏನು ಬ್ರೋ ಲಾಸ್ ಸ್ಯಾಂಟೋಸ್ ರೋಡ ಸಣ್ಣದಾವಲ್ಲ ನಮ್ಮ ರ್ಯಾಲಿಗೆ. ಬೈಕರ್ಗೆ ಹೇಳ್ರಿ. ಅಯ್ಯೋ ಪ್ರೆಸಿಡೆಂಟ್ ಅವ್ರು ಇಳಿದ ಹೋಗಿ ಮಾತ್ರ ಆತಿರಲ್ಲ ಒಮ್ಮೆ. ಆರಾಮ್ಸೆ ಸ್ವಲ್ಪ ನಡಕ್ಕೆ ನಿಂದಿರ್ರಿ ಪ್ರೆಸಿಡೆಂಟ್ ಅವರೇ. ಗೈಸ್ ಈಗ ನಾವು ಸ್ವಲ್ಪ ಇದೆಲ್ಲ ಲಿಜನ್ ಸ್ಕ್ವೇರ್ ಏನಿತ್ತಲ್ಲ ಶ್ರೀಮಂತರ ಏರಿಯಾ ಆತ, ಈಗ ನಾವು ಸ್ವಲ್ಪ ಬಡೂರು ಏರಿಯಾ ಕಡೆ ಹೊಂಟೇವಿ. ಅಲ್ಲಿ ಹೋಗಿ ಅಲ್ಲೂ ಮಾತಾಡ್ಕೊಂಡು ಬರ್ಬೇಕು. ಆ್ಯಂಡ್ ಪ್ರೆಸಿಡೆಂಟ್ ಅವ್ರು ಅಲ್ಲೂ ಒಳ್ಳೆ ಸ್ಪೀಚ್ ಕೊಡ್ಬೇಕೀಗ. ಯಾಕಂದ್ರೆ ಈಗ ಇಲ್ಲೇನು ಬಡತನದ ಒಳಗೆ ಇರ್ತಾರಲ್ಲ ಬ್ರೋ, ಇನ್ನೊಬ್ರಿಗೆ ಬಡ್ಕೊಂಡು ತಿಂದು ಬಡತನದಾಗ ಏನು ಇರ್ತಾರಲ್ಲ, ಅವ್ರು ಭಾಳ ಕಷ್ಟದೊಳಗೆ ಇರ್ತಾರೆ. ಅವ್ರಿಗೆ ಈ ರೊಕ್ಕದ ಆಸೆ, ಸ್ವಲ್ಪ ಬಟ್ಟೆ ಗಿಟ್ಟೆ ಆಸೆ ತೋರಿಸಿದ್ವಿ ಅಂತಂದ್ರೆ ಪಕ್ಕ ಓಟ್ ಹಾಕ್ತಾರೆ ಅವ್ರೆ. ಫೈನಲಿ ವೋಟಿಂಗ್ ಪೊಸಿಷನ್ದಾಗ ಅದಾರ ನಮ್ಮ ಪ್ರೆಸಿಡೆಂಟ್ ಅವ್ರು ನೋಡ ಅಂತಿರ್ಬೋದು ನೀವು. ಇಲ್ಲಿಗೆ ಮೇನ್ ಸ್ಪೀಚ್ ಕೊಡೋದೈತಿ, ನ್ಯೂಸ್ ರಿಪೋರ್ಟರ್ಸು ಬಂದಾರಂತಿಲ್ಲ ಸರ್. ಇಲ್ಲೇ ನೋಡ್ರಿ ನಿಮ್ಮ ಮೇನ್ ಸ್ಪೀಚ್ ಕೊಡಬೇಕಾಗಿರೋದು. ಹುಷಾರಾಗಿ ಒಳ್ಳೇದಾಗಿ ಸ್ಪೀಚ್ ಕೊಟ್ಬಿಡ್ರಿ. ಬರ್ರಿ
ಹೇಳಿರಿ ಸರ್, ಇಲ್ಲೇ ಹೇಳ್ಕೊರಿ, ಬರಿ ಇಳಿದು ಹೋಗಿ ಕೊಡೋಣ ಅಂತಿಲ್ಲ. ಎಲ್ಲರೂ ಯಾರು ಗನ್ ಹೊರಗೆ ತೆಗಿಯಂಗಿಲ್ಲ, ಗೊತ್ತೈತೆ ನನಗೆ ನಿಮ್ಮದು ಗ್ಯಾಂಗ್ ಐತಿ, ನಿಮ್ಮ ಲೀಡ್ರ್ ಎಲ್ಲ ಗೊತ್ತದ ನನಗೆ. ಆ್ಯಂಡ್ ನಮ್ಮ ಪ್ರೆಸಿಡೆಂಟ್ ಸ್ಪೀಚ್ ಮಾಡ್ತಾರೆ, ಅದ್ರ ಸಂಬಂಧ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕಂತ ವಿನಂತಿ. ರಿಪೋರ್ಟರ್ ಸರ್ ಮಾತಾಡ್ತಾರೆ ಅವ್ರು ನಿಮ್ಮ ಜೊತೆ, 1 ಸೆಕೆಂಡ್. ಇಲ್ಲೆಲ್ಲ ತೊಗೊಂಬಿಡ್ರಿ ಪ್ರಾಪರಾಗಿ ಅವ್ರು ಹೆಂಗೆ ಸ್ಪೀಚ್ ಮಾಡೋ ಅಂತಾರೆ ಅಂತಂದೆ. ಬ್ರೋ ಪ್ರೆಸಿಡೆಂಟ್ ಅವ್ರು ಹೇಳ ಅಂತಾರೆ, ಬಡ್ಕೊಂಡು ತಿನ್ನೋ ಬಡವ್ರು ಏನೇನು ಅದೇರಿ ನೀವು ಎಲ್ಲ ನನ್ನ ಬಡ್ಕೊಂಡು ತಿನ್ಬೋದು, ನಾನು ಏನರ ಪ್ರೆಸಿಡೆಂಟ್ ಮಾಡಿದ್ರಿ ಅಂದ್ರೆ ನೀವು. ಆ್ಯಂಡ್ ನಿಮಗೆ ಎಲ್ಲರಿಗೂ ನಾನು ಪಕ್ಕಾ ಮನೆಗೆ ಬಂದು $1,00,000 ಕೊಟ್ಟು ಹೋಗ್ತೇನೆ ಅಂತೆಲ್ಲ ಹೇಳ ಅಂತಾರೆ. ಸರ್ ಅದೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ಆಮ್ಯಾಗ ನಿಮ್ಮ ಕುತ್ತಿಗೆ ಬಂದ್ಗಿಂದಿತ್ತು. ಐ ವಿಲ್ ಟೇಕ್ ಕೇರ್ ಆಫ್ ಯು, ಎಲ್ಲರೂ ನೋಡ್ಕೊತೀನಿ ಗಿಡ್ಕೊತೀನಿ ಅಂತೆಲ್ಲ ಹೇಳ ಅಂತಾರೆ ಗೈಸ್. ಸೈಡಿಗೆ ಬರ್ರಿ, ಅಲ್ಲಿ ಅವ್ರು ಆಮೇಲೆ ಮಾತಾಡ್ತಾರೆ. ನ್ಯೂಸ್ ರಿಪೋರ್ಟರ್ಸ್ ಈ ಕಡೆ ಬರ್ರಿ, ನನ್ನ ಜೊತೆ ನನಗೆ ತೊಗೊಬರ್ರಿ ಸ್ಪೀಚ್. ನೀವು ಸುಮ್ಮನೆ ನನ್ನ ತೊಗೊಬರ್ರಿ ಇಂಟರ್ವ್ಯೂ, ನಾನೇ ಮಾತಾಡ್ತೇನೆ. ಅವ್ರು ಬದಲಿ ಅವ್ರಲ್ಲಿ ಸ್ಪೀಚ್ ಕೊಡಲಿ ಅಂತಿಲ್ಲ, ಬರ್ರಿ ನನ್ನ ಜೊತೆ ತೊಗೊಬರ್ರಿ. ಕೇಳ್ರಿ ಏನು ಕ್ವಶನ್ಸ್ ಅದಾವ ನಿಮ್ಮ? ನೋಡಿ ಸ್ನೇಹಿತರೆ, ನೀವೀಗ ನೋಡ್ತಿದ್ದೀರಾ ವಿಸಲ್ ನ್ಯೂಸ್. ನಾನು ನಿಮ್ಮ ಹನುಮಂತು, ನಮ್ಮ ಜೊತೆ ಇದ್ದಾರೆ ಮೈಕಲ್ ಅವರು. ಇಲ್ಲೆಲ್ಲ ಎಲೆಕ್ಷನ್ ಕ್ಯಾಂಪೇನ್ ಏನೆಲ್ಲ ನಡೀತಿದೆ, ಇಲ್ಲಿ ನಮ್ಮ ಜೊತೆ ಪ್ರೆಸಿಡೆಂಟ್ ಇದ್ದಾರೆ, ಅವ್ರ ಜೊತೆ ಮಾತಾಡಕ್ಕೆ ಬಿಡ್ತಾನೆ ಇಲ್ಲ ಮೈಕಲ್ ಅವ್ರು. ನಂದೇ ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ, ನೋಡೋಣ ಬರ್ರಿ ಏನು ಹೇಳ್ತಾರೆ ಅಂತ. ಮೈಕಲ್ ಅವರೇ. ಹೇಳಿ ಸರ್, ವೆಲ್ಕಮ್ ಟು ವಿಸಲ್ ನ್ಯೂಸ್. ನಿಮಗೆ ಅಂದ್ರೆ ಅವ್ರು ನಾನು ವೆಲ್ಕಮ್ ಮಾಡಬೇಕು ಸರ್ ನಿಮ್ಮನ್ನ. ಸಾರಿ ನನಗೆ ಗೊತ್ತಾಗಲಿಲ್ಲ. ಬಟ್ ಏನೇ ಆಗಲಿ, ಓಟ್ ನಿಮ್ಮದು, ನಿಮ್ಮ ಕ್ಯಾಮ್ರಾಮ್ಯಾನ್ದು, ಕ್ಯಾಮ್ರಾ ಒಳಗೆ ಯಾರ್ಯಾರು ನೋಡೋ ಅಂತಾರೆ ಎಲ್ಲರದು ಓಟ್ ನಮ್ಮ LJPಗೆ ಬರಲಿ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ, ಈ ಪ್ರೆಸಿಡೆಂಟ್ ಆಲ್ರೆಡಿ ರೂಲ್ ಮಾಡೋ ಅಂತಾರೆ. ನೀವು ಒಂದು ಕಸ ನೋಡೋಂಗಿಲ್ಲ, ಎಲ್ಲ ಶ್ರೀಮಂತರು ಮಾಡ್ಯಾರ, ಎಲ್ಲ ಎಕನಾಮಿನ ಹ್ಯಾಂಡಲ್ ಮಾಡೋ ಅಂತಾರೆ. ಸಮುದ್ರ ಒಳಗೆ ಮೀನುಗಳಿಗೆ ಊಟ ಹಾಕ್ತಾರೆ, ಕಾಗಿಗಳಿಗೆ ಊಟ ಹಾಕ್ತಾರೆ. ಇಂಥ ಪ್ರೆಸಿಡೆಂಟ್ ನಿಮಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ಸೊ ಇವ್ರಿಗೆ ಓಟ್ ಮಾಡಿರಿ ಪ್ರಜೆಗಳೇ. ನೋಡಿ ಮೈಕಲ್ ಅವರೇ, ಕಾಗೆಗೆ ಊಟ ಹಾಕ್ತಾರೆ, ಮೀನ್ಗೆ ಊಟ ಹಾಕ್ತಾರೆ ಅಂತ ನಿಮ್ಮಂಥ ರೌಡಿಗಳು ಓಟ್ ಹಾಕ್ಬೇಕು ಅಂತ ಹೇಳ್ತಿದ್ದೀರಾ ನೀವು? ಅಲ್ಲ, ನಮ್ಮಂಥ ರೌಡಿಗಳಿಗೆಲ್ಲ ಓಟ್ ಹಾಕ್ಬೇಕು, ನಾವೇನು ಅಂತ ಮಾಡಿಲ್ಲ. ಒಳ್ಳೆ ಪ್ರೆಸಿಡೆಂಟ್ ಅದಾರೆ, ಪರ್ಸನಲ್ ಸೆಕ್ಯೂರಿಟಿ ಆಗಿ ಬಂದೇವು ಅಷ್ಟೇ. ನೀವು ರೌಡಿಗಳೆಲ್ಲ ಅಂತ ಮಾತಾಡಕ್ಕೆ ಹೋಗ್ಬೇಡ್ರಿ, ಮಾಫಿಯಾ ಅಂತ ಮಾತಾಡ್ರಿ. ಆದ್ರೂ ಬಿಡಿ ಸರ್, ಏನೇ ಹೇಳಿ, ನಿಮ್ಮಂತ ಮಾಫಿಯಾ ಅವರೆಲ್ಲ ಹಿಂದೆ ಇರೋಗ ಸೋಲೋದಂತೂ ಡೌಟೇ. ಹೆಂಗಾದ್ರೂ ಜನಕ್ಕೆ ಎದುರಿಸ್ಬಿಟ್ಟಾದ್ರೂ ಓಟ್ ಹಾಕ್ಸ್ತೀರಾ. ಇಷ್ಟೇ ಇತ್ತು ಸರ್ ನಿಮ್ಮ ಇಂಟರ್ವ್ಯೂ. ಆದ್ರೆ ಒಂದ್ ಸ್ವಲ್ಪ ಪ್ರೆಸಿಡೆಂಟ್ ಅವ್ರ ಕೈಲಿ ಇಂಟರ್ವ್ಯೂ ಕೊಡ್ಸ್ಬಿಡಿ ಸರ್. ಇಲ್ಲ, ಅವ್ರು ಬಿಸಿ ಅದಾರಲ್ಲ ನೋಡಿ, ಬಡವರಿಗೆಲ್ಲ ಅವ್ರು ಸ್ಪೀಚ್ ಕೊಡ ಅಂತಾರೆ. ಅವ್ರು ಎಷ್ಟು ಹ್ಯಾಪಿ ಆಗದಾರ ನಿಮ್ಗೆ ಕಾಣಿಸಂದದಲ್ಲ. ಇಷ್ಟೇ ಇಂಟರ್ವ್ಯೂ ಇತ್ತು. LJPಗೆ ಓಟ್ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ವಿಕಾಸ ಆಗೋದೆ LJPಯಿಂದ. ಓಟ್ ಫಾರ್ LJP ಅಷ್ಟೇ ಸರ್. ಹೋಗ್ಬೋದ? ನೀವ ಹೋಗ್ತೀರಾ ಹೆಂಗೆ? ನಾ ಕಳಿಸ್ಲೇ, ನಾವು ಓಡ್ತೀರಾ ಇಲ್ಲಿಂದ? ಇಲ್ಲ ಸರ್, ಹೋಗ್ತಿದೀವಿ. 3 ರನ್ ಮಟ್ಟ ಓಡ್ಬೇಕಷ್ಟೇ. 3, 2, 1. ಬ್ರೋ ಅವ್ರು ಪ್ರೆಸಿಡೆಂಟ್ ಜೊತೆ ಮಾತಾಡ್ಬೇಕಾ? ಆಯಪ್ಪ ಏನ್ರಿ ಅನ್ಬೇಕು, ಯಾಕೆ ಬೇಕು ಹೇಳ್ರಿ? ನಾನೇ ಕೊಟ್ಟು ಕಳಿಸ್ಬಿಟ್ಟೆ ಅದಕ್ಕೆ ಸ್ಪೀಚ್. ಸರ್ ಐ ಥಿಂಕ್ ಇಲ್ಲಿದ್ದು ಆತ ಅನ್ನಿಸ್ತೈತಿ. ಕೊಟ್ರಲ್ಲ ಸ್ಪೀಚ, ಹೋಗೊಂಬರ್ರಿ, ನೆಕ್ಸ್ಟ್ ಸ್ಪಾಟಿಗೆ ಹೋಗೊಂಬರ್ರಿ ಅಂದ್ರಿ. ಗೈಸ್ ಎಲ್ಲ ಕಡೆ ಓಟ್ ಕೇಳ ಅಂತೀವಿ. ನಾನು ಎಷ್ಟು ಪರ್ಸ್ನಲ್ ಆಗಿ ಇದನ್ನು ಮಾಡಾಕೊಂತೇನೆ ನೋಡ್ರಿ. ನೀವು ಯಾರಾದರೂ ಓಟ್ ಹಾಕೋದಿತ್ತಂದ್ರೆ ಪ್ಲೀಸ್ ಲಾಸ್ ಆ್ಯಂಟೋಸ್ ಜನತಾ ಪಾರ್ಟಿಗೆ ಓಟ್ ಹಾಕಿಸ್ಬಿಡ್ರಿ. ಯಾಕಂದ್ರೆ ಮೈಕಲ್ಗೆ ಈ ಪ್ರೆಸಿಡೆಂಟ್ ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ಐತಿ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಸೆಕ್ಷನ್ದಾಗೂ ಸ್ಪ್ಯಾಮ್ ಮಾಡಿಬಿಡ್ರಿ ಓಟ್ ಫಾರ್ LJP ಅಂತಂದು. ಎಲ್ಲ ಬೇಕಾ ಬ್ರೋ ಈ ಪ್ರೆಸಿಡೆಂಟ್? ಎನಿ ಕಂಡೀಷನ್ ದಿಸ್ ಪ್ರೆಸಿಡೆಂಟ್ ಹ್ಯಾಸ್ ಟು ವಿನ್. ಈಗ ನಾವು ಪ್ರೆಸಿಡೆಂಟ್ ಅವ್ರಿಗೆ ವರ್ಕರ್ಸ್ ಕಡೆ ತೊಗೊಂಡು ಬಂದೇವಿ. ಇಲ್ಲೆಲ್ಲ ಭಾಳ ಖರಾಬ್ ಆಗಿರೋ ಡೈಲಿ ವರ್ಕರ್ಸ್ ಏನಿರ್ತಾರಲ್ಲ ಅವ್ರ ಕಡೆ ಕರ್ಕೊಂಡ್ ಬಂದೇನು ಬ್ರೋ. ಇಲ್ಲಿ ಓಟು ಭಾಳ ಮ್ಯಾಟರ್ ಆಗ್ತೈತೆ. ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಡ್ಯೂಟಿ ಹಾಕಿರ್ತಾವ. ಇಲ್ಲಿ ಭಾಳ ಜನ ವರ್ಕರ್ಸ್ ಅದಾರ, ಡೈಲಿ ಜಾಬ್ ಮಾಡೋರು. ಸೊ ಅವ್ರ ಕಡೆ ಕರ್ಕೊಂಬಂದಿನಿ. ಆ್ಯಂಡ್ ಇಲ್ಲೂ ಸ್ಪೀಚ್ ಕೊಡ್ಬೇಕು ಇವ್ರು. ಒಳ್ಳೆ ಸ್ಪೀಚ್ ಕೊಟ್ರಂದ್ರೆ ಇಲ್ಲಿದು ಏನೈತೆ ನೋಡ್ರಿ ಬ್ರೋ, ಎಲ್ಲ ಓಟ್ಸ್ಗಳೇ ನಮ್ಗೆ ಬರ್ತಾವೆ. ಇಲ್ಲೇನಾಗೈತಿ? ಪೊಲೀಸರೆಲ್ಲ ಬಂದಾರಲ್ಲ. सिर्फ रोब्लॉक्स खेल भी रहा है, कुछ जीत भी रहा है। सेल में चल रहा है एपिक रोब्लॉक्स इवेंट, जहां आप यूट्यूबर क्रिएटर के साथ ग्राइंड भी कर सकते हो। और अभी सेम लॉबी और सेम गेम के अंदर PvP बैटल्स, जहां पे हर गेम में रियल कॉम्पिटिटर्स होते हैं। और सिर्फ गेम नहीं, रोब्लॉक्स फन क्विज भी जीतो। ಪೊಲೀಸರೆಲ್ಲ ಬಂದಾರಲ್ಲ ಬ್ರೋ, ಇಲ್ಲಿ ಪ್ರೊಟೆಸ್ಟ್ ಮಾಡ ಅಂತಾರಂತ. ಸರ್ ಏನು ಮಾತಾಡ್ಕೋಬೇಡ್ರಿ ಪ್ರೆಸಿಡೆಂಟ್ ಸರ್, 1 ಸೆಕೆಂಡ್ ಏನು ವಿಚಾರ ಮಾಡ್ಕೊಳ್ಳೋಣಂತ. ಸರ್ ಏನಾಗೈತಿಲ್ಲ, ಎದಕ್ಕೆ ಪ್ರೊಟೆಸ್ಟ್ ಮಾಡ ಅಂತಾರೆ ಇವ್ರೆ? ಪೊಲೀಸರು ಹೇಳ ಅಂತಾರೆ ಇವರೆಲ್ಲ ಪ್ರೊಟೆಸ್ಟ್ ಎದಕ್ಕೆ ಮಾಡ ಅಂತಾರಂದ್ರೆ ಇವ್ರು ಮಾಡಿರೋ ಕೆಲಸಕ್ಕೆ ಸ್ಯಾಲ್ರಿ ಕೊಡ ಅಂತಿಲ್ಲ ಅಂತ. ಆ್ಯಂಡ್ ವರ್ಕಿಂಗ್ ಅವರ್ಸ್ಗಿಂತ ಜಾಸ್ತಿ ದುಡಿಸ್ಕೊಳ ಅಂತಾರಂತ. ಅದ್ರ ಸಂಬಂಧ ಇವ್ರು ಸ್ಯಾಲ್ರಿ ಬಂದಿಲ್ಲ. ಓಕೆ 1 ಸೆಕೆಂಡ್ ತಡ್ರಿ. ಬರಿ ಪ್ರೆಸಿಡೆಂಟ್ ಸರ್, ಜಲ್ದಿ ಬರ್ರಿ ಇಲ್ಲಿ ಬರ್ರಿ. ಪ್ರೆಸಿಡೆಂಟ್ ಸರ್, ಇದ ಬೆಸ್ಟ್ ಟೈಮ್ ಆತ. ನಿಮ್ಮ ಕಡೆ ಏನು ರೊಕ್ಕ ಐತಲ್ಲ ಅದನ್ನು ಕಳಿಸ್ರಿ. ಆ್ಯಂಡ್ ಇವ್ರಿಗೆ ಕೊಟ್ಬಿಡ್ರಿ. ಹೇಳ್ತೀನಿ, ಒಂದು 50 ಮಿಲಿಯನ್ ಆದರೂ ಇವ್ರು ಕೊಟ್ಬಿಡ್ರಿ. ಹೆವಿ ಅಂದರೆ ಹೆವಿ ಹವಾ ಆಕೈತೆ ನಿಮ್ದು. ಪಕ್ಕಾ ಓಟ್ಸ್ಗಳು ಬರ್ತಾವೆ. ಯಾಕಂದ್ರೆ ಅವ್ರಿಗೆ 3 ತಿಂಗಳು 4 ತಿಂಗಳು ಸ್ಯಾಲ್ರಿ ಕೊಟ್ಟಿರಕ್ಕಿಲ್ಲ. ಪಟ್ಟನ ಆರ್ಡರ್ ಮಾಡಿರಿ, ಇಲ್ಲಿ ಬಂದು ಎಲ್ಲ ರೊಕ್ಕ ಇಡಿಸ್ಬಿಡ್ರಿ. ಅಷ್ಟು ಆ ಜನಕ್ಕೆ ಆ ರೊಕ್ಕ ಕೊಡಿಸ್ಬಿಡೋನೆ. ಎಲ್ಲ ಓಟ್ಗಳು ನಮ್ಗೆ ಬರ್ತೈತೆ ಬ್ರೋ LJPಗೆ. ಯಾಕಂದ್ರೆ ಇಲ್ಲೆಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತೈತಿ ನಮ್ಮ ಪ್ರೆಸಿಡೆಂಟ್ ಹೆಂಗೆ ಅದಾನಂತಂದು. ಹೆಂಗೆ ಕ್ರೇಜಿ ಪನ್ ಅಮೇಜಿಂಗ್ ಇಲ್ಲ? ಐ ಜಸ್ಟ್ ಆರ್ಡರ್ಡ್. ಓಕೆ ವೇಟ್ ಮಾಡೋಣ ಅಂತೇಳಿ ಅವ್ರು ಬರೋ ಮಟ್ಟ. ಗೈಸ್ ವ್ಯಾನ್ ಬಂದೈತಿ. ಆ್ಯಂಡ್ ನೋಡ್ರಿ ಇಲ್ಲಿ ಎಷ್ಟು ರೊಕ್ಕ ಇಟ್ಟೋಗ್ಯಾರ.
ಬರ್ರಿ ಸರ್ ಜಲ್ದಿ ಸ್ಪೀಚ್ ಕೊಡ್ಬರ್ರಿ, ಇಲ್ಲಿ ಕೊಡ್ಬರ್ರಿ, ಈಗ ಹೇಳ್ತೇನೆ. ಅಲ್ಲಿ ನೋಡ್ರಿ ಅವ್ರೆ ಎಲ್ಲ ನಿಮ್ದೇ ಇವು ಓಟ್ಗಳು. ಪ್ರೆಸಿಡೆಂಟ್ ಅವ್ರು ಸ್ಪೀಚ್ ಕೊಡ ಅಂತಾರೆ ಏನಂದ್ರೆ ಈ ರೊಕ್ಕ ತಗೋರಿ ಆ್ಯಂಡ್ ನಿಮ್ದು ಬಿಡ್ರಿ ನ್ಯೂಸ್ ರೊಕ್ಕ ತಂದೆ ಪ್ರಾಪರ್ ರೊಕ್ಕ ತಂದು ಕೊಡ ಅಂತ ಬರೀ ಇಲ್ಲೇ ನ್ಯೂಸ್ ಬಂತ. ಬಡವ್ರಿಗೂ ಹೆಲ್ಪ್ ಮಾಡ್ತೀನಣ್ಣ ಅಂತೀರಿ, ವರ್ಕರ್ಗೂ ಹೆಲ್ಪ್ ಮಾಡ್ತೀರಣ್ಣ ಅಂತೀರಿ. ಒನ್ ಆಫ್ ದ ಬೆಸ್ಟ್ ರ್ಯಾಲಿ ನಡೆ ಅಂತೈತೆ ನೋಡ್ರಿ ಸರ್ ನಿಮ್ದು. 100% LJP ನ ಗೆಲ್ಲೋದು ಬ್ರೋ, 100% ಅನ್ಕೋರಿ. ತಲೆ ಕಡ್ಸ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಅದನ್ನ ಅಂತ ರೊಕ್ಕ ಎಲ್ಲ ಖಾಲಿ ಆಗೋ ಅಂತವಲ್ಲ. ಆಲ್ರೆಡಿ 200 ಮಿಲಿಯನ್ದಾಗ ನಾನು 50-60 ಮಿಲಿಯನ್ ಖರ್ಚು ಮಾಡಿಬಿಟ್ಟೇನಂತೆ. ಸರ್ ತಲೆ ಕಡ್ಸ್ಕೊಬೇಡ್ರಿ, ಅದಕ್ಕೆ ಏನ್ರ ಮಾಡೋಣಂತೆ. ನೀವು ಬರೀ ಎಂಜಾಯ್ ಮಾಡ್ರಿ ರ್ಯಾಲಿನ ಅಷ್ಟೇ ಗೈಸ್. ಈಗ ನೆಕ್ಸ್ಟ್ ಅತಿ ಹೆಚ್ಚು ಕ್ರೌಡ್ಸ್ ಇರೈತಾತ, ಅಲ್ಲಿ ಹೋಗಿ ಸ್ಪೀಚ್ ಕೊಡ್ಬೇಕೆ ಅಂಡ್ ಇದು ಲಾಸ್ಟ್ ಸ್ಪೀಚ್ ಆಗಿರ್ತೈತಿ ಬ್ರೋ. ಏನು ಖುಷಿಯಾಗ ಅಂತೈತೆ ಹೇಳ್ರಿ ನನಗೆ. ನಾನು ಕಣ್ಣು ಮುಂದೆ ಕಾಣ ಅಂತೈತೆ ಬ್ರೋ. ಇದ ಪ್ರೆಸಿಡೆಂಟ್ ಮತ್ತು ಎಲೆಕ್ಷನ್ದಾಗ ಗೆಲ್ತಾರಂತಂದು. LJP ನ ಗೆಲ್ಲೋದು ಆದಂತರೂ ಪಕ್ಕಾ ಶೋರ್ ಅಮೇಜಿಂಗ್ ಆಗೈತಿ. ಈಗ ಹೋಗಿ ನೆಕ್ಸ್ಟ್ ನಮ್ದು ಏನು ಸ್ಪೀಚ್ ಕೊಡೋದೈತಲ್ಲ ಅಲ್ಲಿ ಹೋಗಿ ಕೊಟ್ಬಿಡೋಣ. ಆ್ಯಂಡ್ ಈ ಕಾನ್ವೆ ಇವತ್ತು ಎಂಡ್ ಆಗಿಬಿಡ್ತೈತಿ ಗೈಸ್. ನೀವು ನೋಡಿದ್ರಲ್ಲ ನಮ್ಮ ಪ್ರೆಸಿಡೆಂಟ್ ಹೆಂಗೆ ಸ್ಪೀಚ್ ಕೊಟ್ಟು ಎಲ್ಲರನ್ನೂ ತಮ್ಮ ಬುಟ್ಟಿ ಒಳಗೆ ಹಾಕೊಳ್ಳೋ ಅಂತಂದೆ. ಆ್ಯಂಡ್ ಇದನ್ನೆಲ್ಲ ನಾನೇ ಪ್ಲ್ಯಾನ್ ಮಾಡಿದ್ದು ಬ್ರೋ. ಧೈರ್ಯ ಆ್ಯಂಡ್ ಲಾಯಾಲಿಟಿನ ತೋರಿಸ್ಕೊಡ್ಬೇಕು ನಾವು ನಮ್ಮ ಪ್ರಜೆಗಳಿಗೆ, ಅವಾಗ ಓಟ್ ಬೀಳೋದು. ಯಾವ್ದು ಬ್ರೋ ಇದು ಬ್ಲ್ಯಾಕ್ ಕಾರ್? ಸರಿತಿಲ್ಲ ಇಲ್ಲಿಂದ ಬ್ರೋ, ಅಡ್ಡಡ್ ಬ್ರೋ ಅಂದ್ಬಿಟ್ಟಾನೆ ಬ್ರೋ. ಒಬ್ಬನ ಅದೇನಿ ಸೆಕ್ಯೂರಿಟಿನ ಇಲ್ಲ. ಅಯ್ಯೋ ನಮ್ಮ ಪ್ರೆಸಿಡೆಂಟ್ ಮೇಲೆ ಟ್ರಾಫಿಕ್ ಲೈಟ್ ಬೀಳ್ತಿತ್ತು. ಯಾರು ಬ್ರೋ ಇದು ಬ್ಲ್ಯಾಕ್ ಕಾರ್? ಸರಿಯೋ ಯಾರೋ ಬ್ಲಾಕ್ ಮಾಡಕ್ ಟ್ರೈ ಮಾಡ ಅಂತ ನೋಡ್ರಿ. ಯಾರಿದು? ಹೋದ ಈಗ ಅಲ್ಲೇ ನಮ್ದು ಮ್ಯಾಲೆ ಒಂದು ಕ್ರೇಜಿ ಆಗಿರೋ ಸ್ಪೀಚ್ ಕೊಡ್ಬೇಕು ನಮ್ಮ ಪ್ರೆಸಿಡೆಂಟ್. ಎಲ್ಲ ಜನರು ಬಂದು ನಿಂತಾರಾತ. ಈಗ ಏನಿಲ್ಲ, ನಮ್ಮ ಪ್ರೆಸಿಡೆಂಟ್ ಹೋಗಿ ಭಾಳ ಚಲೋ ಸ್ಪೀಚ್ ಕೊಟ್ಬಿಟ್ಟ ಅಂದ್ರೆ ಇವತ್ತಿಂದ ನಮ್ದು ಫುಲ್ ಕಾನ್ವೆ ಮುಗಿದು ಹೋಗ್ಬಿಡ್ತೈತಿ ಎಲೆಕ್ಷನ್ಸ್ದು ಬ್ರೋ. LJPಗೆ ಎಲ್ಲರೂ ಓಟ್ ಹಾಕಿ ಗೆಲ್ಸ ಬೇಕ ನೋಡ್ರಿ. ನೀವು ಹೇಳ ಅಂತೀರಲ್ಲ, ನಾನು ಓಟ್ ಹಾಕ್ಸಕ್ಕೆ ಏನೇನು ಹಾಕೈತಿ ಎಲ್ಲ ಮಾಡಿಸ್ರಿ. ನಮ್ಮ ಪಾರ್ಟಿನ ಗೆಲ್ಬೇಕಷ್ಟೇ. ಅಪೋಸಿಷನ್ ಪಾರ್ಟಿದಾಗ ಯಾರದಾರೆ ಏನಂತ ನನಗಿನ್ನೂ ಐಡಿಯಾ ಇಲ್ಲ. ಬಟ್ ಸರ್ ಇಲ್ಲೇ ಚಿಲ್ರಿ, ಸರ್ ಇಲ್ಲೇ ಚಿರ್ರಿ, ಓಟ್ ಹಾಕ್ರಿ ಅಂತಂದೆ. ಪ್ಲೀಸ್ ಓಟ್ ಈ ಸೈಕಲ್ದವ್ ಹೇಳ್ರಿ ಅಣ್ಣ. ನೀವೇನ್ರಿ ಓಟ್ ಹಾಕಿದ್ರಿ ಅಂದ್ರೆ ಸೈಕಲಿಗೆ ಹೊಸ ರೋಡ್ ಮಾಡ್ಕೊಡ್ತಾರೆ ನಮ್ಮ ಪ್ರೆಸಿಡೆಂಟ್ ಅವ್ರೆ. ಹೌದಾ ಹೇಳಿದೆ ತಗೋರಿ ನಾನು. ಅದೇನು ಟ್ರಾಫಿಕ್ ಲೈಟ್ ಮುರ್ಕೊಂಡೇವಲ್ಲ, ಒಂದು 2 ಎಕ್ಸ್ಟ್ರಾ ಟ್ರಾಫಿಕ್ ಲೈಟು ಕಟ್ಟಿಸ್ಬಿಡ್ರಿ ಹೇಳ್ತೇನೆ. ನಮ್ಮ ಪ್ರೆಸಿಡೆಂಟ್ ಅವ್ರು ಭಾಳ ಒಳ್ಳೆಯವ್ರದಾರ ಬ್ರೋ. ನಾ ಏನು ಹೇಳ್ತೇನಲ್ಲ ಹಂಗೆ ಮಾಡ ಅಂತಾರೆ ನೋಡ್ರಿ. ನೀವು ಅನ್ಕೋಬೋದೆ ಮೈಕಲ್ ಕೈಯಾಗಿಂದ ಪಪ್ಪಿಟ್ ಆದಂಗೆ ಆಗ್ಯಾನವ, ಅವ ಹೇಳ್ದಂಗೆ ಮಾಡ ಅಂತಾನಂತಂದೆ. ಬ್ರೋ ಮೈಕಲ್ ಶಾಣೆ ಅದಾನೆ ಆತ, ನಿಮಗೆ ಗೊತ್ತಿಲ್ಲ. ಅವ್ನ IQ ಬಂದ್ಬಿಟ್ಟೆ 4222 ಇರೋದು. ಸರಿ ರೀ ಪ್ರೆಸಿಡೆಂಟ್ ಅವ್ರಿ, ಯಾವುದೋ ಗಿಡ ರೆಂಬೆ ಕೊಂಬಿಗೆ ಇದು ಸಿಕ್ಕೊಂಡ್ಬಿಡ್ತು ನಮ್ಮ ಸಿಂಬಾಲ್. ನಮ್ಮ LJP ಸಿಂಬಾಲ್ ಏನು ಹೇಳ್ರಿ, ಸ್ಕಲ್ ಹೆಂಗೈತೆ ನೋಡ್ರಿ. ಅದು ಕ್ರೇಜಿ ಐತಿಲ್ಲ. ಇಲ್ಲೆಲ್ಲ ಪ್ರೆಸ್ ರಿಪೋರ್ಟರ್ಸ್ ಬೇರೆ ಚಾನಲ್ದವರು ಬಂದಾರ ಬ್ರೋ. ಭಾಳ ದೊಡ್ಡ ಸ್ಪೀಚ್ ಕೊಡೋದನಿಗೆ ಇಲ್ಲಿ ಪ್ರೆಸಿಡೆಂಟ್. ಇಲ್ಲಿ ಫುಲ್ ಪ್ರೊಫೆಷ್ನಲ್ ಆಗಿರ್ತೈತಿ. ಲೈಕ್ ನೀವೆಲ್ಲ ಕಡೆ ನೋಡಿರ್ತೀರಲ್ಲ ಪ್ರೆಸಿಡೆಂಟ್ ಹೆಂಗೆ ಸ್ಪೀಚ್ ಕೊಡ್ತಾರಂತ ಹಂಗೆ ಇರ್ತೈತಿ ಇಲ್ಲಿ. ನಿಮಗೆ ನೆನಪೈತಿ ಆಲ್ಮೋಸ್ಟ್ ನಾವು ಫಸ್ಟ್ ಎಪಿಸೋಡ್ದಾಗ ಹಿಂಗೆ ಸ್ಪೀಚ್ ಕೊಡೋಬೇಕಾರೆ ಪ್ರೆಸಿಡೆಂಟಿಗೆ ಎಬ್ಬಿಸ್ಬಿಟ್ಟಿದ್ದೆ. ಅವಾಗ ಈ ಪ್ರೆಸಿಡೆಂಟ್ ಆಗಿರೋದು. ಎಬ್ಬಿಸ್ಬಿಟ್ಟಿದ್ದೆ ಅಂದರೆ ಶಿವನ್ ಪಾದಕ್ಕೆ ಕಳಿಸ್ಬಿಟ್ಟಿದ್ದೆ. ಒಳಗೆ ಕುಂದಿರ್ಸಿದ್ವಿ ಅನ್ಸದೆ ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ. ಬಟ್ ಎಲ್ಲರಿಗೂ ಅವ್ರ ಮುಖ ಕಾಣಲಿ, ಅವಾಗ ಗೊತ್ತಾಗೋದು ಇವರ ಮುಂದಿನ ನಮ್ಮ ನಾಯಕರು ಅಂತಂದು. ಸರ್ ಇಲ್ಲಿ ನೋಡ್ರಿ, ಪಾರ್ಕ್ ಒಳಗೆ ಒಂದು 2-3 ಟಾಯ್ಲೆಟ್ ಕಟ್ಟಿಸ್ಬೇಕು. ನೀವು ಜನರೆಲ್ಲ ಮರದ ಕಡೆ ಸುಸು ಮಾಡ ಅಂತಾರಂತ ಈ ಏರಿಯಾದಾಗ. ಅದಕ್ಕೆ ಪ್ರೆಸಿಡೆಂಟ್ ಸರ್ ಇಲ್ಲೆಲ್ಲ ಒಂದು ಸ್ವಲ್ಪ ಟಾಯ್ಲೆಟ್ ರೂಮ್ ಕಟ್ಟಿಸ್ರಿ. ಈ ಕಡೆ ಕಟ್ಟಿಸ್ತೇವಿ ಅಂತ ನೋಡ್ರಿ. ಕಟ್ಟಿಸ್ಬೇಕ್ರಿ. ಇಲ್ಲೆಲ್ಲ ಟ್ರೆಕ್ಕಿಂಗ್ ಬರ್ತಿರ್ತಾರೆ. ಇಲ್ಲಿ ನೋಡ್ರಿ ಹೆವಿ ಜನ ಅದಾರ ಇಲ್ಲಂತರು. ಈ ಗಾಡಿನ ಪಾರ್ಕ್ ಮಾಡೋಣ ಗೈಸ್. ಈ ಗಾಡಿ ಮುಗೀತೆ, ಹೋಗೋಬೇಕಾದ್ರೆ ಲಿಮೋಸಿದಾಗ ಹೋಗ್ಬಿಡೋಣಂತ ಅಷ್ಟೇ ಸಾಕು. ಪ್ರೆಸಿಡೆಂಟ್ ಸರ್ ಬರ್ರಿ, ಇದನ್ನೆಲ್ಲ ನಾವು ಅರೇಂಜ್ ಮಾಡಿಸಿರೋದು ನೋಡ್ರಿ. ಇಳಿರಿ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡೈತಿ. ಅಲ್ಲೇ ಗಿಟ್ಟದ್ದೆಲ್ಲ ಇರೋದು. ಟಾಯ್ಲೆಟ್ ರೂಮ್ಸ್ ಎಲ್ಲ ಅಲ್ಲದವ, ರೆಸ್ಟ್ ರೂಮ್ಸ್ ಎಲ್ಲ. ಆ್ಯಂಡ್ ಜನರಿಗೆಲ್ಲ ಇಲ್ಲಿ ಕುಂದ್ರಾಕ ಗ್ರಾಸ್ ಎಲ್ಲ ಹುಟ್ಸೇವ್ ನಾವು. ಪೊಲೀಸರೆಲ್ಲ ಬಂದಾರ. ನಿಮ್ಮ ಸ್ಪೀಚ್ದು ಇನ್ನೇನು 5 ಮಿನಿಟ್ಸ್ ಆಗಿ ಸ್ಪೀಚ್ಗೂ ಟೈಮ್ ಆಕೈತಿ. ಈ ಟ್ರಕ್ಕನ್ನು ವಾಪಸ್ ಕಳಿಸೋಣ. ಈ ಲಿಮೋಸಿನ್ದಾಗ ಹೋಗ್ಬಿಡೋಣ ಅಂತ ಹೋಗ್ಬೇಕಾರೆ. ಓಕೆ ಪ್ರೆಸಿಡೆಂಟ್ಗಳು ಇಲ್ಲಿಂದ ತಮ್ಮ ರೂಲ್ಸ್ ಗಿಲ್ಸ್ಗಳನ್ನೆಲ್ಲ ಸ್ಯಾಂಕ್ಷನ್ ಮಾಡೋದು, ಎಲೆಕ್ಷನ್ ಡಿಸಿಷನ್ಸ್ ತೊಗೊಳ್ಳೋದು ಎಲ್ಲ ಇಲ್ಲೇ ಆಗೋದು. ಯಾಕಂದ್ರೆ ಇದು ಮೇನ್ ಹಬ್ ಇದ್ದಂಗೆ. ಸರ್ ಎಲ್ಲ ನ್ಯೂಸ್ ರಿಪೋರ್ಟರ್ಸ್ ಬೇರೆ ಚಾನಲಿಂದ ಬಂದಾರ. ಚಲೋ ಸ್ಪೀಚ್ ಕೊಡ್ರಿ. ಆ್ಯಂಡ್ ಸೆಕ್ಯೂರಿಟಿನೂ ಹೆವಿ ಐತಿ, ತಲೆನೇ ಕಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮ್ಸೆ ಆಕೈತೆ. ಓಕೆ ಇಲ್ಲೇ ಬರ್ರಿ ಸರ್, ಇಲ್ಲೇ ಐತಿ ನಿಮ್ಮ ಮೈಕ್. ಗೈಸ್ ನಮ್ಮ ಪ್ರೆಸಿಡೆಂಟ್ ಅವ್ರ ಸ್ಪೀಚ್ ಸ್ಟಾರ್ಟ್ ಆಗಂತೈತಿ. ನಮಸ್ಕಾರ ಎಲ್ಲರಿಗೂ ಅಂತ ಅಂತಾರೆ. ಕ್ರೇಜಿ ಸ್ಪೀಚ್ ಬ್ರೋ. ಈಗ ನೋಡ್ರಿ ಎಷ್ಟು ಜನ ಬಂದಾರೆ. ಇದೆಲ್ಲ ರಿಚ್ ಪಾರ್ಟಿಗಳು ಇಲ್ಲಿ ಬಂದಿರೋದು. ಇವರೆಲ್ಲ
ಹೆವಿ ಇನ್ಫ್ಲೂಯೆನ್ಸ್ಡ್ ಜನ ಓಟ್ ಹಾಕ್ರಿ ನನಗೆ ಅಂತಾನ ಅಂತಾರೆ. ಓಟ್ ನಿಮ್ಗೆ ಹಾಕ್ತಾರೆ ತಗೋರಿ, ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲರೂ ಓಟ್ ನಿಮ್ಗೆ ಹಾಕೋದು. ಬ್ರೋ ಫ್ರೀ ಬಸ್ ಕೊಡ್ತಾರಂತ, ಗಂಡು ಮತ್ತು ಹೆಣ್ಣಿಗೆ ಇಬ್ರಿಗೂ ಫ್ರೀ ಬಸ್ ಕೊಡ್ತೇನನ್ನ ಅಂತಾರೆ. ಫ್ರೀ ಊಟನೂ ಕೊಡ್ತೇನಂದನ ಅಂತಾರೆ. ಒಂದು ಹೊತ್ತದ ಬ್ರೇಕ್ಫಾಸ್ಟ್ ಇಡೀ ಲಾಸ್ ಆ್ಯಂಜಲಸ್ ಕಂಟ್ರಿಗೆ ಫ್ರೀ ಅಂತ. ಗೈಸ್ ಫ್ರೀ ಸಿಲಿಂಡರ್ ಕೊಡ್ತೇನಂತನ ಅಂತಾರೆ. ವಾಟ್ ಏನ್ ಕ್ರೇಜಿ. ಫ್ರೀ ವಾಟರ್ ಕೊಡ್ತೇನ ಅಂತಾರೆ ಪ್ರೆಸಿಡೆಂಟ್ ಅವ್ರೆ. ರೀ ಇಷ್ಟೆಲ್ಲ ಪ್ರಾಮಿಸ್ ಮಾಡಬೇಡ್ರಿ, ಫ್ರೀ ಕೊಟ್ರಿ ಅಂತಂದ್ರೆ ಅಷ್ಟೇ ಕಂಟ್ರಿ ಲಾಸ್ ಒಳಗೆ ಹೋಗ್ತೈತಿ. ಫ್ರೀ PS5 ಕೊಡಿಸ್ತೇನ ಅಂತಾರೆ. ವಾಟ್ ಬ್ರೋ, ಏನ್ ಬ್ರೋ ಪ್ರೆಸಿಡೆಂಟ್ ಫ್ರೀ ಕ್ಲೋತ್ಸ್? ಸರ್ ಪ್ರೆಸಿಡೆಂಟ್ ಸರ್ ಭಾಳ ಫೀಲಿಂಗ್ ಒಳಗೆ ಹೊಂಟ್ರಿ ಅನ್ಸ ಅಂತೈತಿ. ಏನ್ಪಾ ಈ ಪ್ರೆಸಿಡೆಂಟ್ ಏನೇನು ಕೊಡಿಸ್ತೇನ ಅಂತಾನೆ, ಎಲ್ಲ ಫ್ರೀ ಕೊಡ್ತೇನೆ ಅಂತಾನೆ. ನಿಮ್ಮ ಓಟ್ ನಮಗೆ ಮೋಟಿವೇಶನ್, ಅದ್ರ ಸಂಬಂಧ ನಿಮ್ಗೆ ಏನೇನು ಫ್ರೀ ಬೇಕು ಎಲ್ಲ ಕೊಡ್ತೇನೆ ಅಂತ. ಸರ್ ರೊಕ್ಕ ಇಲ್ಲ ಅಷ್ಟು ಬಜೆಟ್, ಎಲ್ಲ ಫ್ರೀ ಅನ್ನಕ್ಕೆ ಹೋಗ್ಬೇಡ್ರಿ. ಫ್ರೀ ಹಾಸ್ಪಿಟಲ್ ನಡೀತೈತಿ, ಒಳ್ಳೇದದ. ಫ್ರೀ ಎಜುಕೇಶನ್ ಅದ ಅಂದೆ, ಫ್ರೀ ಎಜುಕೇಶನ್ ಕೊಡ್ತಾರೆ, ಜಾಬ್ ಕೊಡ್ತಾರೆ, ಫ್ರೀ ಬಸ್ ಕೊಡ್ತಾರೆ, ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾರೆ, ಫ್ರೀ ಸಿಲಿಂಡರ್ ಕೊಡ್ತಾರೆ, ಫ್ರೀ ಫುಡ್ ಕೊಡ್ತಾರೆ. ಬ್ರೋ ಹೆಂಗ್ ನೋಡ್ರಿ ಲಾಸ್ ಆ್ಯಂಜಲಸ್ ಫ್ರೀ ರೋಡ್ಸ್ ಕೊಡ್ತಾರ, ಫ್ರೀ ಟೋಲ್ ಕೊಡ್ತಾರಂತ, ಕ್ರೇಜಿ. ಫ್ರೀ ಮ್ಯಾರೇಜ್ ಅಮೌಂಟ್ ಕೊಡ್ತಾರಂತ. ಬ್ರೋ ಸರ್ ಏನೇನು ಹೇಳ ಅಂತೀರಿ, ಹೇಳ್ಬೇಡ್ರಿ ಪ್ರೆಸಿಡೆಂಟ್ ಸರ್ ಭಾಳ ಹೇಳ ಅಂತೀರಿ ಫ್ರೀ ಅಂತಂದ. ಇಲ್ಲಿ ಅದು ಬ್ಲ್ಯಾಕ್ ಕಾರ್ ಬಂದೈತಿ, ಯಾರೋ ಸ್ಪೀಚ್ ನೋಡಕ್ಕೆ ಬಂದಿರ್ಬೇಕಾ. ಫ್ರೀ ಹೌಸ್ ಕೊಡ್ತಾರಂತ. ಸರ್ ನೀವು ಫೀಲಿಂಗ್ಸ್ ಒಳಗೆ ಹೊಂಟೇರಿ, ಅಷ್ಟೆಲ್ಲ ಫ್ರೀ ಕೊಡಬೇಡ್ರಿ ಸರ್, ಏನು ಹೇಳ ಅಂತೀರಿ, ಎಚ್ಚರಾಗ್ರಿ. ಫ್ರೀ ಎಲೆಕ್ಟ್ರಿಸಿಟಿನೂ ಕೊಡ್ತಾರಂತ. ಏನೇನು ಫ್ರೀ ಕೊಡ್ತಾರಂತ ಹೇಳ ಅಂತಾರ ನೋಡ್ರಿ ಪ್ರೆಸಿಡೆಂಟ್ ಅವ್ರು. ಇಂಥವ್ರ ನಮಗೂ ಬಂದ್ಬಿಟ್ಟಿದ್ರಿ ಅಂದ್ರೆ ಎಲ್ಲೋ ಹೋಗ್ಬಿಡ್ತಿದ್ವಿ. ಬ್ರೋ ಶೂಟಿಂಗ್ ಆಗ ಅಂತೈತಿ, ಸತ್ತ ಮುಂದಿನ ಬಚ್ಚ ಮಾಡ್ಕೊರಿ ಪ್ರೆಸಿಡೆಂಟ್ನೇ. ನೋ ಕರ್ಕೊಂಡೋಗ, ಒಳಗೆ ಕರ್ಕೊಂಡೋಗಿ. ಬ್ರೋ ಯಾರ ಅಲ್ಲಿ ಬ್ಲ್ಯಾಕ್ ಕಾರ್ ನಿಂತೈತಲ್ಲ ಅವನೇ ಇರ್ಬೇಕು ಬ್ರೋ ಬ್ಲ್ಯಾಕ್ ಕಾರ್ ನಿಂತೈತಲ್ಲ. ಪೊಲೀಸ್ರೇ ಬೆನ್ನತ್ತಿರಿ ಅವಂಗ, ಬ್ಲ್ಯಾಕ್ ಕಾರ್ದವ ಅಲ್ಲಿ ಪ್ರೆಸಿಡೆಂಟ್ ಕೊಡಕ್ಕೆ ಬಂದಾನೆ. ಬ್ರೋ ನಮ್ಮ ಪ್ರೆಸಿಡೆಂಟಿಗೆ ಅಸಾಸಿನೇಟ್ ಮಾಡಕ್ಕೆ ಬಂದಿದ್ದ ಏನು ಮೈಕಲ್ ಅನ್ಕೊಂಡ್ಬಿಟ್ಟನ ಹೆಂಗವ. ನಾ ಅಷ್ಟ ಪ್ರೆಸಿಡೆಂಟ್ಗೆ ಅಸಾಸಿನ್ ಮಾಡ್ಬೋದು. ಬ್ರೋ ಏನು ಕಾರ್ ಸಿಕ್ತಪ್ಪ ಇದು, ಎಲ್ಲದನ್ ಬ್ರೋ ಇವ, ಇಲ್ಲೇದ ನೋಡ್ರಿ. ಲೇ ಪ್ರೆಸಿಡೆಂಟಿಗೆ ಯಾರು ಅನ್ಕೊಂಡಿಲ್ಲಿ, ಎಲ್ಲದನ್ ಬ್ರೋ ಇವ, ಇಲ್ಲೇದ ನೋಡ್ರಿ. ಲೇ ಪ್ರೆಸಿಡೆಂಟಿಗೆ ಯಾರು ಅನ್ಕೊಂಡಿಲ್ಲಿ, ಹಿಡಿಬೇಕು ಇವಾಗ. ಪ್ರೆಸಿಡೆಂಟ್ಗೆ ಅಸಾಸಿನೇಟ್ ಮಾಡಕ್ ಬಂದಿದ್ದ ಅಂತ. ಪಟ್ ಅಂತಂದು ಹಿಡಿದೆ, ನಾಯಿ ಹೊಡೆದೆ, ಶಿವನ್ ಪದ ಕಳಿಸ್ತೇನೆ ನಿಮ್ಗೂ. ನೋ ಬ್ರೋ ನಂದ ಗಾಡಿ ಪಲ್ಟಿ ಆಗ್ಬಿಡ್ತಲ್ಲ. ಎಲ್ಲೋದ ಬ್ರೋ ಗಾಡಿ ಪಲ್ಟಿ ಆಗಿದ್ದಕ್ಕೆ ಇಲ್ಲೇದ. ನಮ್ ಪ್ರೆಸಿಡೆಂಟ್ ಕೊಡೆ ಅಂತಲ್ಲ, ಯಾರ್ಲೇ ನೀನೆ? ಸಿಡಿಯ ಬೇಕೇ ಇವಂಗ. ಗಾಡಿ ನಿಂದ್ರಿಸ್ ಕಳಗೋದ. ಆದಷ್ಟು ಒಂದು ಗಾಡಿ ಕೆಡ್ಸಕ್ ಟ್ರೈ ಮಾಡ್ದೆ. ನೋಡ್ರಿ ಇಲ್ಲಿ ನಾನು ನೋಡಿರ್ಬೇಕು ಅವ ಮೈಕಲ್ ಅನ್ನೋದು ಹೆಂಗ್ ಓಡ್ಸ ಅಂತ. ನೋಡ್ರಿ ಇಲ್ಲಿ ಪ್ಯಾಂಟ್ದಾಗ ಸುಸ್ತು ಮಾಡ್ಕೊಂಡಿರ್ತಾನೆ ಈಗ. ಇಲ್ಲೋದಬ್ರು ಗೈಸ್, ಇದೊಂದು ಸೂಪರ್ ಕಾರ್ ಐತೆ, ಆಫ್ ರೋಡಿಂಗ್ ಕಾರ್ ಅಲ್ಲ. ನಿಂದ್ರಿಸ್ಲೇ. ನೋ ಪೊಲೀಸರು ಬಂದ್ರೆ ಗೈಸ್, ಪ್ರೆಸಿಡೆಂಟ್ ಅವ್ರು ಪೊಲೀಸರು ಕಾಲ್ ಕೊಟ್ರೆ ಅನಿಸ್ತದೆ. ನಿಂದ್ರಿಸ್ ಪೊಲೀಸರು ಬರ ಅಂತಾರ ನೋಡ್ರಿ ಅವ್ರು ನಡ್ಯಾಕ. ಹಿಡಿದು ತಿಕ್ಕೊಂಡ ಅನಿಸ್ತದಿಲ್ಲ. ಇಲ್ಲ ಬ್ರೋ ಏನ್ ಬ್ರೋ ಅವ್ನ ಗಾಡಿ ಅದೋ ಮಸಲ್ ಕಾರ್ ಅದ. ನಡ್ರಿ ಪೊಲೀಸರು ನಾನು ಬರ ಅಂತೇನೆ. ನೋಡ್ರಿ ಬ್ರೋ, ನಾವು ನಮ್ಮ ಪ್ರೆಸಿಡೆಂಟ್ ನಮ್ಮ ಕಡೆ ಇದ್ದ ಅಂದ್ರೆ ಪೊಲೀಸರು ನಮ್ಮ ಜೊತೆ ಇಂಥವ್ರೆಲ್ಲ ಕೆಲಸ ಮಾಡಕ್ ಬರ್ತಾರ ನೋಡ್ರಿ. ಮೈಕಲ್ ಅಂಡ್ರೆ ಕೆಲಸ ಮಾಡ್ದಂಗ ಪೊಲೀಸರು ನಡೀತೇನೆ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ. ಯಾರು ಅಪೋಸಿಷನ್ ಪಾರ್ಟಿದವ್ರು ಕಳಿಸ್ಯಾರ ನೀವು ಪ್ರೆಸಿಡೆಂಟಿಗೆ ಅಸಾಸಿನೇಟ್ ಮಾಡಾಕ? ಲೇ ಈ ಪ್ರೆಸಿಡೆಂಟ್ ಸಾಯಂಗಿಲ್ಲ ಲೇ, ನಾನು ನಿಂತೇನೆ ಅವ್ನು ಶೀಲ್ಡ್ ಆಗಿ. ನಿಮ್ಮಂಥವ್ರೆಲ್ಲ ಇರ್ತಾರಂತಂದು ಗೊತ್ತೈತೆ ನನಗೆ. ನಿಂದ್ರಿಸ್ ಗಾಡಿ, ನಿಂದ್ರಿಸ್ ಅವ್ನ ಗಾಡಿ ಖರಾಬ್ ಆಗೋಮಟ ಕೂತೇನೆ ಅವಂಗ. ನಿಂದ್ರಿಸ. ನಂದ ಗಾಡಿ ಖರಾಬ್ ಆಗ ಅಂತೈತಿ. ಕಡ್ದೈತ್ ಬ್ರೋ, ಇದು ಭಾಳ ಇಲ್ಲ ಇದ್ರಾಗ ಸ್ಟ್ರೆಂತ್.
ಓ ನನ್ನ ಕಡೆ ಗನ್ನು ಇಲ್ಲ. ಓ ಎಲ್ಲೂ ಕ್ರ್ಯಾಶ್ ಮಾಡ್ಕೊಂಡ ಬ್ರೋ, ಕೆಳ ಬಿದ್ದ ಅಂತ. ಏ ನಿಂದ್ರೆ 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 ಹೊಡಿತೀನಿಲ್ಲ, ನಿಂದ್ರೆ ಕಾಲಿಗೆ ಹೊಡೆದೆ. ನೀನು ನಿಂದಿರ್ಬೇಕು ಅಷ್ಟ. ನೀನು ಎಲ್ಲಿಂದ ಬಂದಿ? ನೀನು ಯಾರು? ನೀನು 1 ಸೆಕೆಂಡ್ ಪೊಲೀಸ್ರಿಗೆ ಹೇಳ್ಬಿಡ್ತೇನೆ. ಪೊಲೀಸ್ರೇ ನೀವೆಲ್ಲ ಹೋಗ್ಬೋದು, ಓಕೆ? ನಾನು ನೋಡ್ಕೊತೇನೆ. ಅವನು ಹೋಗ್ರಿ 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 ಹೋಗ್ರಿ, ನಾನು ನೋಡ್ಕೊತೇನೆ. ಎಷ್ಟು ಮಂದಿ ಪೊಲೀಸರು ಕಳ್ಸ್ಯಾರ ನೋಡ್ರಿ ಪ್ರೆಸಿಡೆಂಟ್ ಅವ್ರ. ಇಲ್ಲ 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 ನಾವು ನೋಡ್ಕೊಂತೇವೆ. ನೀವು ಹೋಗ್ರಿ ನಾನು ನೋಡ್ಕೊಂತೇನೆ ಇದನ್ನ. ನೀವು ಹೋಗ್ಬೋದು. ಎಷ್ಟು ಮಂದಿ ಪೊಲೀಸರು ಬಂದಿದ್ರೆ ಲೇ, ಏನ್ ಮಾಡಿ ಗೊತ್ತಿನ? ಪ್ರೆಸಿಡೆಂಟ್ ಮೇಲೆ ಕೈ ಮಾಡಿ ಎಷ್ಟು ಮಂದಿ ಪೊಲೀಸರು ಬಂದಾರ ನೋಡಲ್ಲೇ. ನೀನ್ ಏನ್ ಮಾಡ್ತಿದ್ರ ಹೇಳ? ಸೀದಾ ಮರಣ ದಂಡನೆ. ಬಾಯ್ಲಿ ಕಾರ್ದ ಕುಂದ್ರ. ಬಾ 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 ಬಾ. ಯಾರು ಕಳ್ಸ್ಯಾರ ನಿನಗೆ? ಯಾರು ಕಳ್ಸಿದ್ರೆ ಹೇಳ್ತಿಲ್ಲ? ಯಾರು ಕಳ್ಸಿದ್ರೆ? ನಾ ಹೇಳಂಗಿಲ್ಲ, ಹೇಳಿದ್ರೆ ನಮ್ಮ ಫ್ಯಾಮಿಲಿ ಜೀವ ತೆಗೆದು ಬಿಡ್ತಾರ ಅಂತ ಹೇಳ ಅಂತಾನೆ. ಗಾಡಿ ಹತ್ವಾ. ನಿಮ್ಮ ಫ್ಯಾಮಿಲಿ ಜೀವ ಅವ್ರು ತೆಗಿಲ್ಲ, ನಾ ಹತ್ತೇನೆ. ಕುಂದ್ರ ಗಾಡಿ ಒಳಗೆ ಕುಂದ್ರೆ. ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಪನಿಷ್ಮೆಂಟ್ ಕೊಟ್ವಿ ಅಂದ್ರೆ ಚಲೋ ಹೊತ್ತಂಗ ತಾನ ಬೈ ಬಿಡ್ತಾನೆ. ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿರ್ತಾಡ್ರಿ ಇವ್ನಿಗೆ ಎಲ್ಲಾದರೂ. ಅವಾಗ ತಾನ ಬೈ ಬಿಟ್ಟು ಏನು ಅನ್ನೋದು ಹೇಳ್ತಾನೆ. ಬ್ರೋ ಪ್ರೆಸಿಡೆಂಟಿಗೆ ಹೈ ಸೆಕ್ಯೂರಿಟಿದಾಗ ಇಡ್ಬೇಕು ಬ್ರೋ. ನಾವು ಎಲೆಕ್ಷನ್ ಮುಗಿಯಮಟ ನಮ್ದು ರ್ಯಾಲಿ ಒಂದು ಚಲೋ ಹೊತ್ತು, ಅದೊಂದು ಖುಷಿ ನೋಡ್ರಿ ನನಗೀಗ. ಲಾಸ್ಟ್ ಮೂಮೆಂಟ್ದಾಗ ಅಟ್ಯಾಕ್ ಮಾಡಕ್ಕೆ ಬಂದ, ಯಾಕಂದ್ರೆ ಅದ ದೊಡ್ಡ ಸ್ಪೀಚ್ ಇತ್ತಲ್ಲ ಬ್ರೋ, ಅದಕ್ಕೆ ಅಲ್ಲಿ ಕರೆಕ್ಟ್ ಟೈಮಿಗೆ ಬಂದ. ನಾವು ಇಲ್ಲಿ ಕರ್ಕೊಂಡು ಹೋಗಿ ನಾಯಿ ಹೊಡಿತೇನೆ ನೋಡ್ರಿ ಬ್ರೋ. ಇವಂಗೆ ಬೈ ಬಿಡ್ಬೇಕು ಅವ ಅಲ್ಲಿಂದ ಬಂದಾನ ಅನ್ನೋದು. ಯಾರು ಕಳ್ಸಾರ ಅವಂಗ ಅಂತಂದು. ಇಲ್ಲಿ ಯಾರು ಬರಂಗಿಲ್ಲ ಅನಿಸ್ತತಿ. ಹೇಳಿಲ್ಲ ಇಲ್ಲಿ ಬಾಲೆಲ್ಲಿ ಯಾರು ಕಳ್ಸಾರಲ್ಲ ನಿನಗೆ? ಯಾರು ಕಳ್ಸಾರ? ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡ್ತಿ. ಯಾರು ಕಳ್ಸಾರ ನಿನಗೆ? ಯಾರು ಕಳ್ಸಾರ ಹೇಳೆ? ಹೇಳ್ತಿಲ್ಲ ಹೇಳೆ? ಯಾರು ಕಳ್ಸಾರ ನಿನಗೆ? ಹೇಳಿ ಯಾರು ಕಳ್ಸಾರ ನಿನಗೆ? ಹೇಳ್ತಿಲ್ಲ ಬ್ರೋ. ಇಲ್ಲೊಂದು ನಾಯಿ ಐತಿ. ಈ ನಾಯಿನ ಅವ್ನು ಹಿಂದೆ ಚೂ ಬಿಡ್ತೇನಂತ, ಅವಾಗ್ರೆ ಬಾಯ್ ಬಿಡ್ತಾನಿಲ್ಲ ನೋಡೋಣಂತ. ಅಪ್ಪಿ ಇಲ್ಲಿ ನೋಡಿಲ್ಲ, ಇದಿಷ್ಟ ನಿನಗೆ? ಇಲ್ಲಿ ನೋಡಿಲ್ಲ, ಎಲ್ಲಿ ಇಡ್ತೇನೆ? ಇವ್ನು ಪ್ಯಾಂಟ್ ಅವ್ನು ಕುಂಡಿ ಒಳಗೆ ಇಡ್ತೇನೆ ಆತ. ಲೈಟ್ ನೋಡ ಕುಂಡಿ ಒಳಗೆ ಬೆನ್ನತ್ತ ಹಿಡ್ಕೊ. ಗೈಸ್ ಅಲ್ಲಿ ನಾಯಿ ಬೆನ್ನತ್ತೈತಿ. ಅವ್ನು ಪ್ಯಾಂಟ್ದಾಗ ಇಟ್ಬಿಟ್ಟೇನೆ ಅದನ್ನ. ಅಲ್ಲಿ ನೋಡ್ರಿ ಲೆಗ್ ಬೆನ್ನತ್ತೈತಿ. ಹೇಳ್ತಿಲ್ಲ ಯಾರು ಕಳ್ಸಾರ ನಿನಗೆ? ಹೇಳ್ತಿಲ್ಲ. ಅಡ್ಡಾಕೊಂಡು ಕಾರ್ ಅವ್ನು ಕುಂಡಿ ಕಡಿಲಿ. ಅಲ್ಲೆಲ್ಲ ಆಯನೂ ಐತಿ, ಅಲ್ಲಿ ಓಡೋದಿ ಅಂದ್ರೆ ಮಸ್ತ್ ಸಿಕ್ಕೊಂತಿ. ಯಾರು ಕಳ್ಸ್ಯಾರ ನಿನಗೆ? ಹೇಳ್ತಿಲ್ಲ. ಕಡಿ ಕುಂಡಿ ಕಡಿ ಒಂದೆ. ಯಾರು ಕಳ್ಸ್ಯಾರ ನಿನಗೆ? ಹೇಳಂಗಿಲ್ಲ ಇನ್ನೂ ಹೇಳಂಗಿಲ್ಲ ನೀನೆ? ಯಾರು ಕಳ್ಸ್ಯಾರ ಹೇಳ್ತಿಲ್ಲ? ಇದ್ರ ಮ್ಯಾಲಿಂದ ಓಡೋಕೆ ಅಲ್ಲೇ ನೀನು ಹೇಳು. ಅಲ್ಲೇ ಯಾರು ಕಳ್ಸ್ಯಾರ ನಿನಗೆ? ಹೇಳಂಗಿಲ್ಲ. ಯಾರು ಕಳ್ಸಾರ? ಕಡಿ ಹೋಗ್ ಬಾ. ಕಡಿ ಬಾ, ತಿನ್ಬಾ ನಿನ್ ಮಾಂಸ ತಿನ್ಬಾ. ತೋ ಕಡಿ ತಿಂದಿ. ಸರಿ ನಡಿ ಇಲ್ಲಿಂದ. ಹೆಂಗಿತ್ತ ಕುಂಡಿ ಕಡ್ದಿದ್ದೆ? ಎದ್ದೇಳ ಮ್ಯಾಲೆ ಎದ್ದೇಳ. ಹೇಳ್ತಿಲ್ಲ ಈಗಾದ್ರೂ ಹೇಳ್ತಿಲ್ಲ ಎಲ್ಲಿಂದ ಬಂದಿ ಅಂತ. ಯಾರು ಕಳ್ಸ್ಯಾರ ನಿನಗೆ? ಈಗೂ ಹೇಳಂಗಿಲ್ಲ ಬ್ರೋ. ಏನ್ ಬ್ರೋ ಈಗೂ ಹೇಳಂಗಿಲ್ಲ ಅಂತಾನೆ. ಹೇಳ್ತಿಲ್ಲ. ಯಾರು ಕಳ್ಸ್ಯಾರ ನಿನಗೆ? ಯಾರು ಕಳ್ಸ್ಯಾರ ಹೇಳ್ತಿಲ್ಲ ನಿನಗೆ? ಇಲ್ಲಿ ಮುಳ್ಳದಾವ, ಎಲ್ಲೆಲ್ಲಿ ಚುಸ್ತೈತ್ ನೋಡಿ ನಿನಗೆ ಮುಳ್ಳು. ಹೇಳ್ತಿಲ್ಲ ಯಾರು ಕಳ್ಸ್ಯಾರ ಅಂತಂದೆ. ಬಾಯಿ ಬಿಟ್ಟು ಬೌಳ್ತಿಲ್ಲ. ಇಲ್ಲಿ ಪಪ್ಪಸ್ ಕಳ್ಳಿ ಐತಿ ಬ್ರೋ, ಇದ್ರ ಮೇಲೆ ತೊಗೊಂಡು ಹೋಗ್ಕೇನಿ ತಾನ. ನೋಡ್ರಿ ಎಲ್ಲ ಕಡೆ ಚುಸ್ತೈತಿ. ಈಗ ಹೇಳ್ತಿಲ್ಲ. ಇಲ್ಲಿ ನೋಡಿಲ್ಲ ಪಪ್ಪಸ್ ಕಳ್ಳಿ ಐತಿ. ಕ್ಯಾಕ್ಟಸ್ ಚುಸ್ತಂತಂದ್ರೆ ಎಲ್ಲೆಲ್ಲಿ ಚುಸ್ತೈತಿ ಗೊತ್ತೈತಿಲ್ಲ ನಿನಗೆ? ಹೇಳ್ತಿಲ್ಲ ನೋ ಅಂತ ಬ್ರೋ. ಇಲ್ಲಿ ನೋಡ್ರಿ ಇಲ್ಲಿ ಹೇಳಲ್ಲ ನಾ ಅಂತಾನೆ. ತೊಗೊಂಡು ಹೋಗ್ಕೇನೆ ನೋಡ್ರಿ ಈಗ ಅವ್ನು ಅದ್ರ ಮೇಲೆ. ಹೇಳ್ತಿಲ್ಲ ಹೇಳಲ್ಲ ಚೀರಾಡ ಅಂತಾನೆ ಬ್ರೋ. ಇನ್ನೂ ಒಂದೆರಡು ಪಪ್ಪಸ್ ಕಳ್ಳಿದಾವ ತಡ್ರಿ, ಇದ್ರ ಮೇಲೆ ಹೇಳ್ಕೊಂಡು ಹೋಗ್ಬಿಡ್ತೇನೆ. ಇಲ್ಲಿ ಇದು ಹೇಳ್ತಿಲ್ಲ. ಬಿಟ್ಟು ಬಿಡಿ ಅಣ್ಣ ಅಂತ ಬ್ರೋ. ಇವ ಇನ್ನೂ ಇದ ಮಾಡ ಅಂತಿಲ್ಲಲ್ಲ ಬ್ರೋ. ಹೇಳಿ ಎಲ್ಲಿಂದ ಯಾರು ಕಳ್ಸ್ಯಾರ ನಿನಗೆ? ಹೇಳ್ತಿಲ್ಲ ನೀನು. ಈಗ ಮಕ್ಕಕ್ಕೆ ನೋಡ್ರಿ ಬ್ರೋ ಕ್ಯಾಕ್ಟಸ್ ಹೆಂಗತ್ತೈತಿ ಇವಂಗ. ಹೇಳ್ತಿಲ್ಲ. ಇಲ್ಲಿ ನೋಡಿಲ್ಲ ಪಪ್ಪಸ್ ಕಳ್ಳಿ ಮೇಲೆ ಕರ್ಕೊಂಡು ಹೋಗ್ಕೆ ನಿನಗೆ. ಹೇಳಲ್ಲ ಬ್ರೋ. ನೋಡ್ರಿ ಒಂದು ಮಕಾನ್ ತಗೊಂಡೋಗಿ ಏನು ಮಾಡಿ ಬರ್ತೀನಿ. ಹೇಳ್ತಿಲ್ಲ. ಹೇಳ್ಬೇಕು ನೀವತ್ತ. ಯಾರು ಕಳ್ಸ್ಯಾರ ನಿನಗೆ ಬ್ರೋ? ನೋಡ್ರಿ ಮುಳ್ಳುಗಳೆಲ್ಲ ಮಕ್ಕಕ್ಕೆ ಚುಚ್ಚಂಗೆ. ಹೇಳ್ತಿಲ್ಲ.
ಬ್ರೋ ಇನ್ನೂ ಹೇಳಲ್ಲ ನಾ ಅಂತಾನಲ್ಲ ಬ್ರೋ ಬಿಟ್ಬಿಡ್ರಿ ನನ್ನ ತಂದೆ ಹೇಳಲ್ಲ ಬ್ರೋ ಎಷ್ಟು ಪನಿಷ್ ಮಾಡ ಅಂತೇನು ಬ್ರೋ ಹೇಳಕ್ಕೆ ರೆಡಿ ಇಲ್ಲ ನೋಡ್ರಿಲ್ಲೇ ತಡ್ರಿ ಇಲ್ಲಿ ನೀರಾಗೂ ತೊಗೊಂಡೋಗಿ ಬಂದ್ಬಿಡ್ತೇನೆ ನೀರು ಒಳಗೆ ಮುಳುಗಿ ಶಬಿಸ್ತೇನೆ ಬ್ರೋ ಅವಂಗ ಹೇಳಿ ಯಾರು ಕಳ್ಸ್ಯಾರ ನಿನಗೆ ನೋ ಅಂತಂತಾನಲ್ಲ ಬ್ರೋ ಇಷ್ಟೆಲ್ಲ ಮಾಡಿದ್ರು ನೀರಾಗ ಮುಳುಗಿಸ್ಬಿಡ್ತೇನೆ ಮಕಾನ್ ಹೇಳ ಯಾರು ಕಳ್ಸ್ಯಾರ ನಿನಗೆ ಹೇಳ್ತಿಲ್ಲ ಸತ್ಗಿತ್ತಾನೆ ನನಗೆ ಇನ್ಫಾರ್ಮೇಶನ್ ಬೇಕಾ ಇನ್ನೂ ಒಪ್ಕೊಳ ಅಂತಿಲ್ಲಲ್ಲ ಬ್ರೋ ಇನ್ನೂ ಹೇಳಂಗಿಲ್ಲ ನೀ ಯಾರು ಕಳ್ಸ್ಯಾರಂತ ಇನ್ನೂ ಹೇಳಂಗಿಲ್ಲ ಹೇಳ್ತಿಲ್ಲ ಮಕ ನೋಡ್ರಿ ಇಲ್ಲಿ ಹೆಂಗೆ ರಕ್ತ ಆಗೈತೆ ಹೇಳೆ ಯಾರು ಕಳ್ಸ್ಯಾರ ಹೇಳ್ತಿಲ್ಲ ಪಟ್ ಅಂತಂದು ಹೇಳ್ಬೇಕು ನೀನೀಗ ಹೇಳ್ತಿಲ್ಲ ಕೈ ಮುರಿದು ಬಿಡ್ತೆ ನಾನೇ ಇದನ್ನ ಯಾರು ಕಳ್ಸ್ಯಾರ ನಿನಗೆ ಅಪೋಸಿಷನ್ ಪಾರ್ಟಿದವ್ರು ಕಳ್ಸ್ಯಾರ ಪ್ರೆಸಿಡೆಂಟಿಗೆ ಕೊಲ್ಲಾಕ್ ಬರ್ತಿ ಇದ ಕೈಲೇ ಹೊಡೆದಿದ್ದಲ್ಲಿ ಸ್ನೈಪರ್ ಬ್ರೋ ಇನ್ನೂ ಒಪ್ಕೊಳ ಅಂತಿಲ್ಲ ಬ್ರೋ ಎಷ್ಟು ಹೊಡೆ ಅಂತೀನಿ ಅವಂಗ ಕೊಡ್ ಕೈ ಕೊಡಿಲ್ಲ ಬಿಡೋದನ್ನ ಕೊಡಿಲ್ಲ ಕೈ ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ ಎತ್ತ ಕೈ ಕೋಡ ಹೇಳ್ತಿಲ್ಲ ಇನ್ನೊಮ್ಮೆ ಲಾಸ್ಟ್ ಟೈಮ್ ಕೇಳ ಅಂತೀನಿ ಕರೆಕ್ಟಾಗಿ ಹೇಳ್ತಿಲ್ಲ ಹೇಳಲ್ಲ ನೀನೆ ತಗೋ ನಿಮ್ಮ ಜೀಪ್ ಪಿಂಡ ತಗೋ ಯಾರು ಕಳ್ಸ್ಯಾರ ಅಂತಂದು ಹೇಳ್ತಿಲ್ಲ ಹೇಳಲ್ಲ ಬ್ರೋ ಬೆನ್ನಿಗೆ ಹೊಡೆ ಅಂತೇನೆ ಬ್ರೋ ತಗೊಂಡು ಪ್ರೆಸಿಡೆಂಟ್ ನೀ ಹೆಂಗೆ ಜಲ್ದಿ ಹೇಳ ಬಿಟ್ಬಿಡಿ ಅಣ್ಣ ಬಿಟ್ಬಿಡಿ ಲೇ ಬಿಡೋದಲ್ಲ ಲೇ ನಿನಗೆ ಯಾರು ಕಳ್ಸ್ಯಾರ ಹೇಳಿ ಹೇಳಂಗಿಲ್ಲ ತಡ್ರಿ ಬ್ರೋ ಇನ್ನೊಂದು ಕೊಡ್ತೀನಿ ನಿನ್ನ ಬೆನ್ನಿಗೆ ನಿಮ್ಮ ಅಜ್ಜಿ ಪಿಂಡ ನಿನಗೆ ಇನ್ನೊಂದು ಬಿದ್ದಾಗ ಗೊತ್ತಾಗೋದು ಕೊಡು ಮೈಕಲ್ ಕೊಡ ಬಿತ್ ಹೇಳಲ್ಲ ಬ್ರೋ ಬೆನ್ನಿಗೆ ಹೊಡೆ ಅಂತೇನೆ ಬಾ ಬೆನ್ನತ್ ಹೇಳಂಗಿಲ್ಲ ತಡಿ ಕೊಡು ಮೈಕಲ್ ಇನ್ನೊಂದು ಹೇಳ್ತೇನೆ ಬೆನ್ನಿಗೆ ಕೊಡ ಬ್ರೋ ಕೈಗೂ ಹೊಡೆದೆ ಬೆನ್ನಿಗೆ ಹೊಡೆದೆ ನಾಯಿ ಬೆನ್ನತ್ಸಿದೆ ಕೊಡ ಬೆನ್ನತ್ಸಿದೆ ಕೊಡ ಇನ್ನೂ ಹೇಳಂಗಿಲ್ಲ ನಾ ಅಂತಾನಲ್ಲ ಬ್ರೋ ಇನ್ನೂ ಹೇಳಂಗಿಲ್ಲ ನಿಮ್ಮ ಅಜ್ಜಿ ಪಿಂಡ ತಡ್ರಿ ಗೈಸ್ ಇನ್ನೂ ಕ್ರೇಜಿಯಾಗಿ ಏನಾರ ಮಾಡ್ತೀನಿ ನಿಮ್ಮ ಜೊತೆ ಹೇಳಂಗಿಲ್ಲ ನಿಮ್ಮ ಅಜ್ಜಿ ಪಿಂಡ ನಿನ್ನ ನೋಡಿಗ ಬೆಳ್ತೈತಿ ನಿನ್ನ ಕುಂಡಿಗ ಬಿತ್ತು ನೋಡ್ರಿ ನೋಡ್ರಿ ಇಲ್ಲಿ ಎಲ್ಲೋದ ಬ್ರೋ ಭಾಳ ಖರಾಬ ಒದ್ದೆ ಹೋಗ್ ನಾನು ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲೋಗಿ ಬಂದು ಬಿದ್ದಾರಿಲ್ಲೇ ಹೇಳ್ತಿಲ್ಲ ಈಗಾದರೂ ಎದ್ದೇಳೆ ಹೇಳ್ತಿಲ್ಲ ಹೇಳಂಗಿಲ್ಲ ನಾ ಅಂತಾನೆ ಇನ್ನೂ ಮೋದಿತೇನೆ ತಡ್ರಿ ಬ್ರೋ ಕುಂಡಿಗೆ ಅಂತಾರಲ್ಲ ಬ್ರೋ 4 ಕುಂಡಿ ಮೇಲೆ ಬಿದ್ದಾಗ ಬಾಯ್ ಬಿಡ್ತಾರ ಅಂತಂದು ಇವಂಗೆ ಎದಕ್ಕೆ ಓಪನ್ದಾಗ ಪನಿಷ್ಮೆಂಟ್ ಕೊಡ ಅಂತೇನೆ ಹೇಳ್ರಿ ಎಲ್ಲ ಓಪನ್ ಐತಲ್ಲ ಪ್ರೆಸಿಡೆಂಟಿಗೆ ಮಾಡ್ಯಾನ ಅದ್ರ ಸಂಬಂಧ ಸ್ವಲ್ಪ ಹವಾನು ಹಾಕೈತಲ್ಲ ಅದಕ್ಕೆ ಈಗ ಏನಾದರೂ ನೀ ಹೇಳಿಲ್ಲ ಅಂತಂದ್ರೆ ನಿನಗೆ ಯಾರು ಕಳ್ಸ್ಯಾರ ಅನ್ನೋದು ನಾನು ಹುಡ್ಕೊತೀನಿ ಆತ ನನ್ನ ಕಡೆ ಅದೆಲ್ಲ ಟೆಕ್ನಾಲಜಿ ಏನೇನು ಬೇಕೆಲ್ಲ ಐತಿ 3 ಎಣಿಸ್ತೇನೆ ನೀ ಏನಾದರೂ ಹೆಸರು ಹೇಳಿಲ್ಲ ಅಂತಂದರೆ ಇಲ್ಲೇ ನಿನಗೆ ಸಾಯಿಸ್ಬಿಡ್ತೇನೆ ಇಷ್ಟೇನು ಪನಿಷ್ಮೆಂಟ್ ಕೊಟ್ಟರು ನೀ ಏನು ಬಾಯ್ ಬಿಡ ಅಂತಿಲ್ಲಲ್ಲ 3 2 ಹೇಳ್ತೀನಿ ಬಿಟ್ಬಿಡಿ ಅಣ್ಣ ಯಾರು ನಿನಗೆ ಕಳಿಸಿರೋದು ಹೆಸರು ಹೇಳಿ ನನಗೆ ಯಾರದ ಬೆರ್ಲಿನ್ನ ಯಾರದು ಬೆರ್ಲಿನ ಅಪೋಸಿಷನ್ ಪಾರ್ಟಿ ಒಳಗೆ ಪ್ರೆಸಿಡೆಂಟ್ ಆಗ್ಬೇಕಂತ ನಿಂದ್ರ ಅಂತಾನ ಅವ ಅದು ಅಂತಳ ಅಂತಾನೆ ಅಪೋಸಿಷನ್ ಪಾರ್ಟಿದವ್ರು ಕಳಿಸಿದ್ರ ನಮ್ಮ ಪ್ರೆಸಿಡೆಂಟನ್ನು ಕೊಲ್ಲಾಕ ಮೈಕಲ್ಗಂತೂ ಕೊಲ್ಲಕ್ಕೆ ಆಗಂಗಿಲ್ಲ ಅದಕ್ಕೆ ಪ್ರೆಸಿಡೆಂಟಿಗೆ ಕೊಂದ್ಬಿಟ್ರೆ ಅಂದ್ರೆ ಅವ್ರು ವಿನ್ ಆಗ್ಬೋದು ಅನ್ಕೊಂಡ್ರನೆ ಲೇ ಏನು ಅನ್ಕೊಂಡಿರಿ ಈಗ ನೀ ಸತ್ತಿ ಆ ಬೆರ್ಲಿನ್ ಯಾರೇ ಏನನ್ನೋದು ನೋಡ್ಬೇಕು ಐಸ್ ನಾವೀಗ ಬ್ರೋ ಅವ ಅಪೋಸಿಷನ್ ಪಾರ್ಟಿದಾಗ ಆಲ್ರೆಡಿ ಪ್ರೆಸಿಡೆಂಟನ್ನ ಚೂಸ್ ಮಾಡಿ ನಿಂದ್ರಸ ಅಂತಾರನೆ ಭಾಳ ಇಂಟ್ರೆಸ್ಟಿಂಗ್ ಆಗೈತಲ್ಲ ಇದು ಹೋಗಿ ನಾ ಪ್ರೆಸಿಡೆಂಟಿಗೆ ಹೇಳ್ಬಿಡ್ಲಿ ಒಂದು ಟೈಮ್ ಹಿಂಗೆ ಸೀನ್ ಆಗೈತೆ ಅಂತಂದೆ ಎಷ್ಟು ತ್ರಾಸು ಕೊಟ್ಟಪ್ಪ ಬಾಯ್ ಬಿಡೋ ಮಟ ಎಷ್ಟು ಹೊಡಿಬೇಕಾತ ಹೇಳ್ರಿ ಅವಂಗ ನೋಡ್ರಿ ಪ್ರೆಸಿಡೆಂಟ್ ಕಡೆ ಹೋಗೋಣಂತೆ ಹೋಗಿ ಅದು ಹೇಳ್ಬಿಡ್ತೇನೆ ನಿಮ್ಮ ಅಪೋಸಿಷನ್ ಪಾರ್ಟಿ ಒಳಗೂ ಒಬ್ರು ನಿಂದ್ರಾಕ್ ಬರ ಅಂತಾರೆ ಸೊ ನೀವು ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕಂತ ಹೇಳಿ ಬಂದ್ಬಿಡಮ್ ಬರ್ರಿ ಭಾಳ ಡೇಂಜರ್ ಐತಲ್ಲ ಬ್ರೋ ಮುಂದಿನ ಸೀನ್ಗಳು ಪ್ರೆಸಿಡೆಂಟಿಗೆ ಅಪೋಸಿಷನ್ ಪಾರ್ಟಿದಾಗ ಆ್ಯಕ್ಚುಲಿ ಯಾರೂ ಇರಲಿಲ್ಲ ಮೈಕಲ್ ಮುಂದೆ ಯಾರು ನಿಂದಿರ್ತಾರೆ ಬ್ರೋ ಅಪೋಸಿಷನ್ಗೆ ಆದ ನನ್ನ ಕ್ವಶನ್ ಯಾರೋ ಬೆರ್ಲಿನ್ ಅಂತ ಯಾರು ಒಂದು ಫುಲ್ ಇನ್ಫಾರ್ಮೇಷನ್ ತೊಗೋಬೇಕು ನಾವು ಅದಕ್ಕಿಂತ ಮೊದಲು ಲೆಟ್ಸ್ ಗೋ ಟು ದ ಪ್ರೆಸಿಡೆಂಟ್ ನಾ ಭಾಳ ಸ್ಮೂತ್ ಆಗಿದೆ ಎಲೆಕ್ಷನ್ಸ್ ಗೆದ್ದು ಬಿಡ್ಬೋದು ಅನ್ಕೊಂಡಿದ್ದೆ ಅಲ್ಲ ಅವರು ನಾನು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ನಮ್ಮ ಅಪೋಸಿಟ್ ಯಾರೇ ನಿಂದಿರ್ತಾರೆ ಅಂತಂದು ಬಟ್ ಇವ್ರಿಗೆ ಯಾರು ಪವರ್ ಕೊಟ್ಟು ನಿಂದಿರ್ಸ ಅಂತಾರೆ ಅನ್ನೋದು ಗೊತ್ತಾಗಬೇಕಲ್ಲ ನೋಡ್ರಿ ಬ್ರೋ ಯಾರೇ ಮುಂದೆ ಹಿಂಗೆ ನಿಂದ್ರ ಅಂತಾರೆ ಅಂದಮೇಲೆ ಅವ್ರಿಗೆ ಹಿಂದೆ ಒಂದು ದೊಡ್ಡ ಪವರ್ ಇರ್ತೈತಿ ನಮ್ಮ ಪ್ರೆಸಿಡೆಂಟಿಗೆ ಹೆಂಗೆ ನಮ್ಮ ಮೈಕಲ್ ಪವರ್ ಆಗದ್ರೆ ಅವ್ರಿಗೆ ಹಂಗೆ ಪವರ್ ಇರ್ತೈತಿ ಸೊ ಆ ಪವರ್ ಡಿಸ್ಟ್ರಾಯ್ ಮಾಡೋದು ಭಾಳ ಇಂಪಾರ್ಟೆಂಟ್ ನಾವು ಬೆರ್ಲಿನ್ ಅಂತ ಅವ್ನ ಹೆಸರು ಮುಂದೆ ನಿಂದ್ರ ಅಂತ ಒಂದು ನಮ್ಮ ಪ್ರೆಸಿಡೆಂಟ್ ಪ್ಯಾನಿಕ್ ಆಗಿರ್ತಾನೆ ನಮ್ಮ ಪ್ರೆಸಿಡೆಂಟ್ ಬೇರೆ ಲೆವೆಲ್ಲೇ ಬಟ್ ಹೋಗಿ ಹುಡುಕ್ ಹೊಡೆದೇ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳ್ಬೇಕಾ ಹೋಗೋ ನಡ್ರಿ ಬ್ರೋ ಒಳಗೆ ಹೋಗಿ ಮಾತಾಡ್ಕೊಂಬರೋಣಂತ ಪಟ್ ಅಂತಂದು ಪ್ರೆಸಿಡೆಂಟ್ ಅವ್ರು ಎಲ್ಲದರು ಒಳಗದಾರೆ ಎಲ್ಲ ಆರಾಮಲ್ಲ
ಪ್ರೆಸಿಡೆಂಟ್ ಸರ್ ಅದೇನಾತಲ್ಲ ಭಾಳ ದೊಡ್ಡ ಸೀನ್ ಆತ. ಬಟ್ ನನಗೆ ಇನ್ಫಾರ್ಮೇಷನ್ ಏನು ಗೊತ್ತಾತಂದ್ರೆ ಇಲ್ಲ ಸಿಟ್ ಆಗಕ್ಕೆ ಹೋಗ್ಬೇಡ್ರಿ, ಸಮಾಧಾನದಿಂದ ಕೇಳ್ರಿ. ಅಪೋಸಿಷನ್ ಪಾರ್ಟಿದವ್ರ ರೆಡಿ ಆಗ್ಯಾರ, ಅಪೋಸಿಷನ್ದಾಗ ನಿಂದ್ರ ಅಂತಾರೆ. ಮಕ್ಕಳು ನೀ ಎಲ್ಲ ಹೇಳಿದ್ದೀನಿ ನೀನು ನೋಡ್ಕೊಂತಿ ಅಂತ, ಸ್ವಲ್ಪ ಬುಲೆಟ್ ಮಿಸ್ ಆಗಿದ್ರು ನಾನು ಹೋಗ್ಬಿಡ್ತಿದ್ದ ಜೀವ ಅಂತ. ಸರ್ ಬೆಳಿಲಿಲ್ಲಲ್ಲ, ಜೀವ ಹೋಗ್ಲಿಲ್ಲಲ್ಲ, ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾ ಅದನ್ನು ನೋಡ್ಕೊತೇನೆ. ಅಪೋಸಿಷನ್ ಪಾರ್ಟಿದಾಗ ಬೆರ್ಲಿನ್ ಅನ್ನೋವ ನಿಂದ್ರ ಅಂತಾನಂತೆ. ಐ ಟೋಲ್ಡ್ ಯು, ಗೊತ್ತೈತಿ ಸರ್. ಎಷ್ಟು ಹವಾ ಮೇಂಟೈನ್ ಮಾಡಿರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಓಟು ಸಂಬಂಧ ನಾವು ಏನು ರ್ಯಾಲಿ ಮಾಡಿ ಬಂದ್ವಲ್ಲ ವಿತೌಟ್ ಸೆಕ್ಯೂರಿಟಿ, ಅದು ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ತೈತೆ ಅಂತಾರೆ ಗೊತ್ತೈತಿ. ನಾ ಯಾರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅವ್ನು ಕೊಂದು ಬಂದೇನಿ. ಬಟ್ ಅರ್ಥ ಮಾಡ್ಕೊರಿ, ಅಪೋಸಿಷನ್ ಪಾರ್ಟಿದವ್ರು ಸ್ಟ್ರಾಂಗ್ ಆಗಿ ನಿಂತಾರೆ, ಅವ್ರಿಗೆ ಯಾರೋ ಭಾಳ ಸಪೋರ್ಟ್ ಕೊಡ ಅಂತಾರೆ. ಆ್ಯಂಡ್ ನಿಮ್ಮ ಕ್ಯಾಂಡಿಡೇಟ್ ಯಾರು ಹೇಳಿ ಮುಂದಿಂದ್ರವ ಬೆರ್ಲಿನ್ ಅಂತ ಯಾರೋ. ಸೊ ಈಗ ಅವ್ನಿಗೆ ಯಾರು ಪವರ್ ಕೊಡ ಅಂತಾರೆ, ಇದನ್ನೆಲ್ಲ ಹಿಂದೆ ಯಾರು ನಡೆಸ ಅಂತಾರೆ ಅನ್ನೋದನ್ನ ಕ್ರ್ಯಾಕ್ ಡೌನ್ ಮಾಡ್ಬೇಕು ನಾವು. ಬೆರ್ಲಿನ್ ಅಂತ ಅವನ ಹೆಸರು. ಸರ್ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಡೇಂಜರಸ್ ನಾವು ಗೆಲ್ಬೇಕಂತಂದ್ರೆ. ಯಾಕಂದ್ರೆ ನೋಡ್ರಿ, ನೀವು ಎಲ್ಲ ಸ್ವಲ್ಪ ಇಲ್ಲಿಗಲ್ ಕೆಲಸಗಳನ್ನೆಲ್ಲ ಮಾಡ್ಕೊಂಡದಿರಿ ಅಥವಾ ಒಳಗೊಳಗೆ ನಿಮ್ದು ಏನಾದರೂ ಅವು ಏನು ಫೈಲ್ಸ್ ಗಿಲ್ಸ್ ಅದಾವಲ್ಲ ಅವೆಲ್ಲ ಹೊರಗೆ ಅವ್ರಿಗೆ ಅಪೋಸಿಷನ್ ಪಾರ್ಟಿದಾಗ ಸಿಕ್ಬಿಟ್ರು ಅಂದರೆ ನೀವು ಪಕ್ಕ ಗೆಲ್ಲಲ್ಲ. ನೀವು ಏನು ಮಾಡ್ತೀರಿ ಹೇಳ್ರಿ, ಎಲೆಕ್ಷನ್ ಗೆಲ್ಲಲ್ಲ, ಸೀದಾ ಜೈಲಿಗೆ ಕಂಬಿ ಅಣ್ಸಕ್ಕೆ ಹೋಗ್ತೀರಿ ನೀವು. ಸೊ ನಾವು ಭಾಳ ಹುಷಾರಾಗಿ ಆಟ ಆಡ್ಬೇಕು ಇನ್ನಿದನ್ನು. ಈಗ ನಿಮಗೂ ಗೊತ್ತೈತಿ, ನಮ್ಮನ್ನ ಡಿಫೇಮ್ ಮಾಡಕ್ಕೆ, ನಮ್ದು ಟಾರ್ಗೆಟ್ ಅಸಾಸಿನ್ ಮಾಡಕ್ಕೆ ಅವ್ರು ಭಾಳ ಥಿಂಕ್ ಮಾಡಿ ಯೋಚನೆ ಮಾಡೋರು ಅದಾರ. ಬಟ್ ನಾ ಈ ಟೈಮ್ ಹೆಂಗೋ ಸೇವ್ ಮಾಡೀನಿ. ನೆಕ್ಸ್ಟ್ ಟೈಮ್ ನೀವು ಸ್ವಲ್ಪ ಹೊರಗಿರಾಗ ಅಡ್ಡಾಡಕ್ಕೆ ಹೋಗ್ಬೇಡ್ರಿ, ಸೆಕ್ಯೂರಿಟಿ ಒಳಗೆ ಇರ್ರಿ, ಹೈಯೆಸ್ಟ್ ಸೆಕ್ಯೂರಿಟಿ ಒಳಗೆ. ನಾನು ಅವ್ರ ಹಿಂದೆ ಯಾವ ಪವರ್ ನಡೆಸ ಅಂತೈತೆ ಅಪೋಸಿಷನ್ ಪಾರ್ಟಿನ ಅನ್ನೋದನ್ನೆಲ್ಲ ಹುಡುಕಿ ರಿಸರ್ಚ್ ಮಾಡಿ ಅದನ್ನ ಹೆಂಗೆ ನಾವು ಸದ್ಯ ಬಡಿಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ತೇನಂತ. ಓಕೆ, ನೀವು ಸ್ವಲ್ಪ ಸೇಫ್ ಆಗಿರ್ರಿ. ನೀವು ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ಐತಿ ಸರ್. ನನಗೆ LJP ಗೆಲ್ಲೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. 100% ನೀವೇ ಗೆಲ್ಬೇಕು. ಓಕೆ, ಸಿಗ್ತೇನಂತ ನಾ ಹೋಗೋದು ಯಾರು ಬೆರ್ಲಿನ ಏನು ಅನ್ನೋದನ್ನ ಹುಡ್ಕೊಂಡು ಬರ್ತೇನೆ ನಾ. ಎಸ್ ಸರ್, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾ ಅದೇನಿ, ನಾನು ಸಿಗ್ತೇನಂತ. ಗೈಸ್ ನಾವು ಹೋಗೋಣ ಬರ್ರಿ. ಅದು ಯಾರು ಬೆರ್ಲಿನ್ ಏನು ಅನ್ನೋದನ್ನ ನೋಡ್ಕೊಂಡು ಬರ್ಬೇಕು. ನಾನು ಭಾಳ ಸೀನ್ ಆಗೈತೆ ಬ್ರೋ. ಅಪೋಸಿಷನ್ ಪಾರ್ಟಿದಾಗೆ ಯಾರು ಇವ್ರಿಗೆ ಪವರ್ ಕೊಡ ಅಂತಾರೆ ಅವ್ರು ನಾವು ಡಿಸ್ಟ್ರಾಯ್ ಮಾಡ್ಬೇಕು. ಆ್ಯಂಡ್ ನಮ್ಮ ಪ್ರೆಸಿಡೆಂಟ್ ಗೆಲ್ಸಕ್ಕೆ ಏನೇನು ಮಾಡ್ಬೇಕು ಅನ್ನೋದು ನೋಡೋಕೆ ನೀವು ನೆಕ್ಸ್ಟ್ ಎಪಿಸೋಡ್ ನೋಡ್ಬೇಕಾಕೈತಿ. ಆ್ಯಂಡ್ ಗೈಸ್ 400 ಕಮೆಂಟ್ಸ್ಗಳನ್ನ ಪೂರ್ತಿ ಮಾಡಿಬಿಡ್ರಿ. ಆ್ಯಂಡ್ ಕನ್ನಡ GTA ಕಡಿಮೆ ಅಂದರೂ 6000 ಲೈಕ್ಸ್ ಆಗ್ಬೇಕು. ಅದನ್ನ ನೀವು ಕಂಪ್ಲೀಟ್ ಮಾಡಬೇಕಾ ಬ್ರೋ. ನೋಡಕ್ಕೆ ಕುಂತೀರ ಅಂದಮೇಲೆ ಫಸ್ಟ್ ಲೈಕ್ ಮಾಡಿಬಿಡ್ಬೇಕು. ಓಕೆ, ಸಿಗ್ತೇನೆ ನೆಕ್ಸ್ಟ್ ಎಪಿಸೋಡ್. ಇವತ್ತಿನ ರೋಬ್ಲಾಕ್ಸ್ ವಿಡಿಯೋ ಒಳಗೆ ನಾನು ಮತ್ತು ಚಿಟ್ಟಿ ಸೇರಿ 100 ಅವರ್ಸ್ ಒಳಗೆ 100 ರೂಮ್ಸ್ಗಳನ್ನ ಪಾರ್ ಮಾಡಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ GTA 5 ರೋಲ್ ಪ್ಲೇ. ಗೈಸ್ ಇವತ್ತು ನಾನು ಗೊಹಾರೆಗೆ ಹೋಗ್ತೀನಿ. ಗೊಹಾರೆಯಿಂದ ವಾಪಸ್ ಬರಬೇಕಾದ್ರೆ ನನ್ನ ಮೂವಿ ಆಫೀಸ್ನೆಲ್ಲ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿರ್ತಾರೆ. ಅದು ಯಾರು ಬ್ಲಾಸ್ಟ್ ಮಾಡಿದ್ರು, ಯಾಕೆ ಬ್ಲಾಸ್ಟ್ ಮಾಡಿದ್ರು, ಆಮೇಲೆ ಏನಾಯ್ತು ಅನ್ನೋದಕ್ಕೆ ಫುಲ್ ವಿಡಿಯೋ ನೋಡಬೇಕು. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ಟಂತ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 5000 ಸಬ್ಸ್ಕ್ರೈಬರ್ಗೆ ಸಿಕ್ಕಾಪಟ್ಟೆ ಹತ್ತಾ ಇದೀವಿ ನಾವು. ಅದು ಕಂಪ್ಲೀಟ್ ಮಾಡ್ಬಿಡ್ರಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಯಾಕೆ ನೀ ಬರಕ್ಕೆ ಹೋಗ್ಬಿಡ. ನೀನು ಏನು ಮಾಡ, ಬೈಕ್ ತೊಗೊಂಡು ನಮ್ಮ ಕಾರ್ಗಳು, ಗೆಟವೆ ಕಾರ್ಗಳು ಎಲ್ಲ ಅದಾವಲ್ಲ ಅವನ್ನೆಲ್ಲ ಹೋಗಿ ಪ್ರೊಟೆಕ್ಟ್ ಮಾಡಿ. ಯಾಕಂದ್ರೆ ಬೇರೆ ನಂಬಕ್ಕಾಗಿಲ್ಲ, ಅವು ಬಹಳ ಇಂಪಾರ್ಟೆಂಟ್ ಅದಾವ. ಅಲ್ಲಿಂದ ನಾವು ಎಸ್ಕೇಪ್ ಆಗಬೇಕಾಗಿತ್ತಲ್ಲ, ಅದ್ರ ಸಂಬಂಧ ಎಲ್ಲೆಲ್ಲ ಗಾಡಿಗಳು ನಿಂತಾವಲ್ಲ ನೀಟಾಗಿ ನಿಂದ್ರಿಸಿ ಪ್ರಾಪರ್ ಆಗಿ ಪ್ರೊಟೆಕ್ಷನ್ ಕೊಡೋವೆಲ್ಲ ಕಾರ್ಗಳಿಗೆ. ನಾವು 3 ಮಂದಿ ಹೋಗ್ತೀವಿ ಬ್ಯಾಂಕ್ ಒಳಗೆ, ಒಬ್ರು ಯಾರು ಹೊರಗಿರಲಿ, ಇಲ್ಲ ಸೀನ್ ಆಗ್ಬಿಡ್ತೈತೆ. ಅದಕ್ಕೆ ಚಿಟ್ಟಿ ಪಲ್ವಾನ್ರಂಗ ಲೆಟ್ಸ್ ಗೆಟ್ ಪಾರ್ಟಿ ಸ್ಟಾರ್ಟೆಡ್. ತೆಗಿರಿ ನಡ್ರಿ. ಹಲೋ ಸರ್, ಎಲ್ಲರಿಗೂ ಮುಗಿಸ್ಬಿಡ್ಲಿ ಸೆಕ್ಯೂರಿಟಿಗಳನ್ನ. ಅವ್ರು ಮಾಡಿದ್ಕೊಳ್ಳಿ ಅದು ಕೂಡ ಸಿಕ್ಬಿಡ್ತೈತಿ. ಅಲ್ಲಿ ಮಟ್ಟ ನಾನು ಇದನ್ನು ಕ್ರ್ಯಾಕ್ ಮಾಡಿಬಿಡ್ತೇನೆ. ಅದ ಇದನ್ನು ಪಟ್ಟಂತ ಹ್ಯಾಕ್ ಮಾಡಿಬಿಡ್ತೇನೆ. ಏನು ಇಟ್ಟಿರಪ್ಪ, ಬೇರೆ ಲೆವೆಲ್ ಹ್ಯಾಕಿಂಗ್ ಇಟ್ಟಿರಲ್ಲ. ಹಾಂ, ಸೂಪರ್ ಕ್ರೇಜಿ, ಸೂಪರ್ ಪಲ್ವಾನ್ರಂಗ. ಕ್ರೇಜಿ. ಇಲ್ಲಿ ಚೆನ್ನಾದ್ರೆ ಇಲ್ಲೂ ಚೆನ್ನಾದ್ರೆ ಸೆಕ್ಯೂರಿಟಿ ಅದರಲ್ಲಿ ಹೊಡ್ಬಿಡಿ, ಎಲ್ಲರೂ ಹೊಡ್ಬಿಡಿ. ಕ್ಲಿಯರ್ ಮಾಡಿ ಎಲ್ಲರೂ ಕ್ಲಿಯರ್ ಮಾಡಿ. ಚಿಟ್ಟಿ ಅತ್ತಾಗ ರೈಟ್ ಸೈಡ್ ತಗೋ, ಪಲ್ವಾನ್ರಂಗ ಲೆಫ್ಟ್ ಸೈಡ್ ತಗೋ. ನಾನು ಇಲ್ಲಿ ಹೋಗಿ ಲೂಟ್ ಮಾಡ್ತೇನೆ, ಪಟ್ ಲೂಟ್ ಮಾಡ್ಕೊರಿ. ಅಣ್ಣ ನಾ ಗೋಲ್ಡ್ ಎಲ್ಲ ತುಂಬ್ಕೊಂತೀನಿ ಫುಲ್ ಬ್ಯಾಗ್ ಅಲ್ಲಿ. ತುಂಬ್ಕೋ ಪಲ್ವಾನ್ರಂಗ, ನೀನು ತುಂಬ್ಕೋ. 1 ರೂಪಾಯಿ ಬಿಡಾಕೋಬೇಡ್ರಿ, ಎಲ್ಲ ಬೇಕಾತ. ಎಲೆಕ್ಷನ್ ಯಾವ ಗೆಲ್ಬೇಕು ಬೇಕಿ ಅಷ್ಟು ರೊಕ್ಕ ನಮಗೆ. ಯಾರಿಗೆ ರೆಡಿ ಮಾಡ ಅಂತೀರಿ? ಓಯ್ ಬರ್ಲೇ, ಯಾರಿಗೆ ಕೇಳ್ತೀರಿ? ನಾವು ರಾಬರಿ ಮಾಡ್ತಾರೆ ಓಡ್ರಿ. ಹುಷಾರಾಗಿ ಬರ್ಬೇಕು ಪಲ್ವಾನ್ರಂಗ. ನಿಂದೆ ಇರ ಫಸ್ಟ್ ಕೆಂಪು ಗರಾಜ್ ಹೋಗೋಣ. ಬಾಬಾ ಫಸ್ಟ್ ಕೆಂಪು ಗರಾಜ್ ಹೋಗೋಣ ಅಂತ. ಅಲ್ಲಿ ಹೋಗಿ ಫಸ್ಟ್ ಹತ್ಕೊಂಡು ಹೋಗ್ಬಿಡ. ಕಮಾನ್. ಓಕೆ, ನೈಸ್. ಗೈಸ್ ಇಲ್ಲಿ ನೋಡ್ರಿ ಹೆಂಗ್ ಅಂತ ಕಾರು. ಬಾ ಪಟ್ಟ ಬಾ. ಇಲ್ಲಿ ಒಳಗ ಬಾ. ಇಲ್ಲಿ ಇರ್ತಾನೆ ಅಕಿರಾ. ಗೈಸ್ ಅಕಿರಾ ಇಲ್ಲೂ ಇಲ್ಲ ಅಂತ. ವಾಟ್, ಅಕಿರಾ ಮೋಸ ಮಾಡ್ದ ನಮ್ಗೆ. ಇಲ್ಲ ಒಂದು ಕೆಲಸ ಮಾಡಿ, ನೀವು ಹೋಗ್ಬಿಡ ಇಲ್ಲಿಂದ. ಹೋಗ್ಬಾ, ನಾನು ಡಿಸ್ಟ್ರಾಕ್ಟ್ ಮಾಡ್ತೇನೆ ಅವ್ರಿಗೆ. ಹೋಗು. Don't you feel like we're holding on onto a fairy tale but the match ಅವ್ರಿಗೆ ಹೋಗು. ಗೈಸ್ ವಾಟ್ ಗೈಸ್, ಅಕಿರ ನಂಗೆ ಸಿಕ್ಕಾಪಟ್ಟೆ ಮೋಸ ಮಾಡ್ಬಿಟ್ಟಿದ್ದಾನೆ ಗೈಸ್. ನನಗೂ ಮೈಕಲ್ ಅವ್ರಿಗೆ ಎಲ್ಲರಿಗೂ. ಏನೀಗ ಅಕಿರ ಹಿಂಗೆ ಮಾಡ್ತೀಯಾನೆ ಗೈಸ್? ನೀವು ನೋಡ್ತಾ ಇರ್ಬೋದು ನಾವು ಯಾಕೆ ಹಿಂಗೆ ಟೇಸ್ಟ್ ಹೋಗುತ್ತದೆ. ಪೊಲೀಸರು ನಮ್ಗೆ ಓಡಿಸ್ಕೊ ಬರ್ತೀರಂದ್ರೆ ನಾನು ಮೈಕಲ್ ಮತ್ತು ಚಿಟ್ಟಿ ಅಕಿರ 4 ಜನ ಸೇರ್ಕೊಂಡು ರಾಬ್ರಿ ಮಾಡಿದ್ವಿ. ಅದು ಸ್ಪೆಸಿಫಿಕ್ ಬ್ಯಾಂಕು, ದೊಡ್ಡ ಬ್ಯಾಂಕು. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಮೈಕಲ್ ಅವ್ರ ವಿಡಿಯೋ ನೋಡಿದ್ದೀರಾ ಅಂದರೆ. ನಾವೆಲ್ಲ ಪ್ಲಾನ್ ಪ್ರಕಾರ ಎಲ್ಲ ಹೋಗ್ತಾ ಇದ್ವಿ. ಬಟ್ ನಮ್ಮ ಅಕಿರ ಮೋಸ ಮಾಡ್ಬಿಟ್ಟಿದ್ದಾನೆ. ಅಕಿರಂಗೆ ನಾವು ಕಾರ್ ನಿಲ್ಸಕ್ಕೆ ಹೇಳಿದ್ವಿ, ಕಾರ್ ಅಂತೂ ನಿಲ್ಸೇ ಇಲ್ಲ ಗೈಸ್. ಅವ್ನು ಕಾರ್ ನಿಲ್ಸಿದ್ರೆ ಇಷ್ಟೊತ್ತು ನಾವೆಲ್ಲ ತಪ್ಸ್ಕೊಬಿಡ್ತಾ ಇದ್ವಿ. ಬಟ್ ಕಾರೇ ನಿಲ್ಸಿಲ್ಲ, ಅವನು ನಮ್ಗೆ ಮೋಸ ಮಾಡ್ಬಿಟ್ಟಿದ್ದಾನೆ ಗೈಸ್.
ಅಕ್ಕಿರೋದ್ರಿಂದ ಈ ಥರ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಂದ್ಕೊಡ್ರಿ. ಎಷ್ಟು ಹೆಲ್ಪ್ ಮಾಡಿದ್ದೀನಿ ಗೈಸ್ ಅವ್ನಿಗೆ. ಅವ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ನನ್ನ ಹತ್ರ ಇರೋ ದುಡ್ಡೆಲ್ಲ ಕೊಟ್ಟು ಹೆಲ್ಪ್ ಮಾಡಿ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಗೈಸ್. ನನಗೂ ಮೈಕ್ರೋರ್ಗೆ ಈ ಥರ ಮಾಡಬಾರ್ದಾಗಿತ್ತು ಅವನು. ಯಾಕೆ ಈ ಥರ ಬುದ್ಧಿ ಕಲ್ತಾನೆ ಗೊತ್ತಾಗ್ತಿಲ್ಲ, ಯಾಕೆ ಈ ಥರ ಮಾಡ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ ನೋಡ್ರಿ. ಹಿಂದೆ ಮೈಕ್ರೋರ್ ಪ್ರೊಟೆಕ್ಟ್ ಕೊಡ್ತೀನಿ, ನೀನು ಹೋಗಿ ಪೈ ಮಾಡ್ರಂಗ ಅಂತ ಕಳ್ಸ್ಬಿಟ್ರು ನನಗೆ. ಹಿಂದೆ ಮೈಕ್ರೋರ್ ಪೊಲೀಸರು ಇಟ್ಕೊಂಡವ್ರೆ, ಅದಕ್ಕೆ ಹಿಂದೆ ನೋಡ್ರಿ ಯಾರು ಪೊಲೀಸರೇ ಬರ್ತಾ ಇಲ್ಲ ಅನ್ಕೊಳ್ರಿ. ಹೆಂಗಾದ್ರು ಮಾಡಿ ತಪ್ಸ್ಕೋಬೇಕು ಗೈಸ್ ನಾನು. ಬೈಕ್ ಅವರು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮಾಡಲಿ. ಇವಾಗ ಆಚೆ ಹೋಗ್ಬೇಕು ಗೈಸ್, ಹೆಂಗಾದ್ರು ಮಾಡಿ ಆಚೆ ಹೋಗೋಣಂತೆ. ಆ ಗಬ್ಬರು ಮತ್ತೆ ಆ ಕಲಿಯುಗದ ಕಣ್ಣ ಹಿಂದೆ ಬಿಟ್ಟೇ ಇಲ್ಲ ಅನ್ಕೊಳ್ರಿ. ಮೊನ್ನೆ ಅಷ್ಟೇ ಅದೇನೋ ಚೇಸ್ ಮಾಡಿದ್ರು ನನಗೆ, ಮತ್ತೆ ಚೇಸು. ದುಡ್ಡು ಬೇಕಿದ್ದಿಲ್ಲ ಗೈಸ್, ಅದಕ್ಕೆ ನಾವು ಪೆಸಿಫಿಕ್ ಬ್ಯಾಂಕ್ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಆಚೆ ಬಂದೆ ಗೈಸ್, ನಾನು ಫಸ್ಟ್ ಟೈಮ್ PR ಅಷ್ಟೇ ಗೇಮಿಂಗ್ ಅವ್ರದ್ದು ವಿಡಿಯೋ ನೋಡ್ತಾ ಇರೋದು. ಅಯ್ಯೋ ಪೊಲೀಸರು ಆಚೆನೇ ಇದ್ದಾರಾ? ಪೊಲೀಸರು ಆಚೆನೇ ಇದ್ದಾರೆ. ಅಯ್ಯೋ ಮೈಕ್ ಅವರು ತಡೆದಿಟ್ಕೊಂಡಿದ್ದೀನಿ ಅಂತ ಹೇಳಿರಲ್ಲಪ್ಪ. ಅವ್ರು ಗಬ್ಬರ್ ಮತ್ತೆ ಕಲಿಯುಗ ಕಣ್ಣನ್ನು ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರು ಬೇರೆ ಪೊಲೀಸರು ಅಯ್ಯೋ ಆಚೆ ಇದ್ದ ಪೊಲೀಸರು ಚೇಂಜ್ ಮಾಡ್ತಾರೆ. ಮತ್ತೆ ತಪ್ಸ್ಕೋಬೇಕು. ಯಾವುದೋ ನದಿ ಹತ್ರ ಹೋಗ್ತಾ ಇದೀವಿ. ನನ್ನ ಹಿಂದೆ ಚಾಪರು ಮತ್ತೆ ಅಯ್ಯೋ ಹಿಂದೆ ನೋಡ್ಕೊಂಡು ಮುಂದೆ ಇಟ್ಬಿಟ್ಟೆ ಗೈಸ್. ಚಾಪರು ಮತ್ತೆ ಗಾಡಿ ಎಲ್ಲ ಬರ್ತಾ ಇದೆ. ಅಲ್ಲಿ ನೋಡ್ರಿ ಚಾಪರ್ಸು. ಕಾರ್ ಬರ್ತಾ ಇಲ್ಲ, ಯೂನಿಟ್ ಇಲ್ಲ ನಮ್ಮ ಹತ್ರ. ಬರೀ ಚಾಪರ್ ಅಷ್ಟೇ ಇದೆ ಮೇಲ್ಗಡೆ. ಚಾಪರ್ ಒಂದಿರೋ ಸಾಕಲ್ವ ಗೈಸ್, ಅದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕರ್ಸ್ಕೊಬಿಡ್ತಾರೆ ಅವ್ರು ಪೊಲೀಸರು. ಇಲ್ಲೊಂದು ಟನಲ್ ಇದೆ, ಇಲ್ಲೊಂದು ಬಿಡ್ತಿದ್ದಾರೆ. ಫೈರ್ ಮಾಡ್ತಿದ್ದಾರೆ, ಬುಲೆಟ್ ಎಲ್ಲ ಬೀಳ್ತಿದ್ಯಲ್ಲಪ್ಪ. ಕಡೆಯಿಂದ ಹೋಗ್ಬೋದಾ? ಹೋಗ್ಬೋದು. ಸಾಕು ಗೈಸ್ ಅವರು. ಹೆಂಗಾದ್ರೂ ಮಾಡಿ ತಪ್ಸ್ಕೋಬೇಕು ನೋಡ್ರಿ. ತಪ್ಕೊಂಡು ಅಕ್ಕಿರಾಗ ಸ್ವಲ್ಪ ಒಂದು ಕೈ ನೋಡ್ಕೋಬೇಕು. ಅಯ್ಯೋ ಟೈರ್ ಪಂಚರ್ ಮಾಡ್ತೀರಾ? ಇಲ್ಲ ಟೈರ್ ಪಂಚರ್ ಆಗಿಲ್ಲ. ಅಯ್ಯೋ ಜಾಸ್ತಿ ಜಗ್ಗಪ್ಪ ಸೈರನ್ ಆಫ್ ಮಾಡೋದು. ಅಯ್ಯೋ ಸೈರನ್ ಆಫ್ ಮಾಡೋಕ್ಕೂ ಬರಲ್ಲ ಗೈಸ್. ಬೈಕ್ ಬಿಟ್ಬಿಟ್ಟು ನಾನು ಕಾರ್ ಎತ್ಕೊಂಡ್ಬಿಟ್ಟಿದೆ. ವಿಡಿಯೋ ಹೊಡೆದೆ. ಇದು ಯಾವುದೋ ಕಾರ್ ಗೊತ್ತಿಲ್ಲಪ್ಪ ಇದ್ರ ಹೆಸರು. ಕ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟೈತೆ. ಗಾಡಿ ಬೇರೆ ಹೋಗ್ತಾ ಇಲ್ಲ ಮುಂದೆ. ಈ ಕಾರ್ ಇಟ್ಕೊಂಡು ನಮ್ಗೆ ಕೇಸ್ ಮಾಡಕ್ಕೆ ಬಂದ್ರೆ ಅವ್ರು ಪೊಲೀಸವರು. ಮೇಲ್ಗಡೆ ಚಾಪರ್ ಎಲ್ಲ ಬರ್ತಿದ್ದಲ್ಲಪ್ಪ. ಎಲ್ಲಿ ಬರ್ತಿದೆ ಚಾಪರ್? ಅಯ್ಯೋ ಗುತ್ತ ಇಲ್ಲ, ಅದು ಗುದ್ದಿಲ್ಲ ಗೈಸ್ ಅವನು. ಈ ಗಾಡಿ ಬ್ರೇಕ್ ತಪ್ಪನೆ ಆಗ್ತಿಲ್ಲ ಅನ್ಕೊಳ್ರಿ ಗೈಸ್. ಈ PD ಅವ್ರು ನಮ್ಮ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಗೈಸ್, ಬಿಡೋದಿಲ್ಲ ಅನ್ಕೊಳ್ರಿ ಏನಾದ್ರು ತಪ್ಪು ಮಾಡಿದ್ರೆ. ಈ ಗಬ್ಬರ್ತಿಗೆ ಬಂದಾಗಿದ್ದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ ಇವರು. ಮೊದಲು ಇಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ನೋಡ್ರಿ. ಪೊಲೀಸರಿಗೆಲ್ಲ ಹೊಡೆದು ನಾವು ಎಷ್ಟೊಂದು ಕಳ್ತನ ಮಾಡಿಲ್ಲ. ಬಟ್ ಇವಾಗಂತೂ ಏನು ಮಾಡೋಕ್ಕೆ ಆಗ್ತಿಲ್ಲ PD ಅವ್ರಿಗೆ. ತಪ್ಸ್ಕೋಬೇಕು. ಸ್ವಲ್ಪ ದುಡ್ಡಿದೆ ನನ್ನ ಹತ್ರ. ದುಡ್ಡೆಲ್ಲ ನಾವು ಚಿಟ್ಟಿಯಾರ ಕೊಟ್ಟು ಕಳಿಸಿದ್ದೀವಿ ಹಾಸ್ಟೆಲ್ ಜೊತೆನೆ. ಚಿಟ್ಟಿ ಅಂತೂ ಬಚಾವಾಗಿರ್ತಾನೆ ಅನ್ಕೊಂಡಿದ್ದೀನಿ. ನೋಡ್ಬೇಕು ಗೈಸ್ ಚಿಟ್ಟಿ ಏನು ಮಾಡ್ತಿರ್ತಾನೆ ಅಂದ್ಬಿಟ್ಟು. ದುಡ್ಡೆಲ್ಲ ಅವನ ಹತ್ರ ಇದೆ, ನನ್ನ ಹತ್ರ ಸ್ವಲ್ಪ ಮಾತ್ರ ಇದೆ ಗೈಸ್. ಒಂದು ಸ್ವಲ್ಪ ಇಟ್ಕೊಂಡಿದೆ, 1-2 ಕಂತೆ. ಅದು ಬಿಟ್ಟರೆ ನನ್ನ ಹತ್ರ ದುಡ್ಡೆಲ್ಲ ಎಲ್ಲ ಚಿಟ್ಟಿ ಹತ್ರ ಕೊಟ್ಟಿದ್ದೀವಿ. ಸೇಫ್ ಆಗಲಿ ಅಂದ್ಬಿಟ್ಟು ಅಷ್ಟೇ. ಗೋಲ್ಡು ದುಡ್ಡು ಎಲ್ಲ ಅವನ ಹತ್ರನೇ ಇದೆ. ನಾನೆಲ್ಲ ಲೂಟಿ ಮಾಡಿದ್ದು. ಅಯ್ಯೋ ಬ್ಯಾಂಕಲ್ಲಿ. ಅಯ್ಯೋ ದೇವ್ರೆ, ಫೈರ್ ಮಾಡಿಬಿಟ್ರು. ಯಾರು ಕೊಡ್ತಿದ್ದೀನಿ ಅನ್ನೋ ದುಡ್ಡನ್ನೇ ಗೈಸ್. ಹಿಂಗೆ ತಪ್ಕೊಳ್ಳೋದು. ಮೈಕೆಲ್ಲವರು ಅದೆಲ್ಲಿದ್ದರು ಏನೋ, ಅವ್ರು ಬಚಾವಾದ್ರೆ ಇಲ್ಲ ಒಂದು ಗೊತ್ತಿಲ್ಲ ನೋಡ್ರಿ. ನನಗೆ ಕಳ್ಸಿದ್ರು ಪಾಪ, ಹೋಗು ಪೈವಂದಾಗ ನಾನು ತಪ್ಪಿಸ್ಕೊ ಅಂದ್ಬಿಟ್ಟು. ಅವ್ರು ಅದೇನು ಮಾಡ್ತೀಯಾರೋ ಏನು ಎಕ್ಕಡೆ ಹೋಗೋದಪ್ಪ ಗೈಸ್. ಎಕ್ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಗಾಡಿ ಹೊಡಿತಾ ಇದ್ದೀನಿ ನಾನು. ಆ ದೇವರೇ ಕಾಪಾಡ್ಬೇಕು ಗೈಸ್. ಈ ಅಕ್ಕಿರಾನೇ ಎಲ್ಲ ಆಗಿತ್ತು ನೋಡ್ರಿ. ಅಕ್ಕಿರ ಒಂದು ತಾವು ಕಾರ್ ನಿಲ್ಸ್ಬಿಟ್ಟಿದ್ರೆ ಇಷ್ಟೊತ್ತು ನಾವು ತಪ್ಸ್ಕೊಬಿಡ್ತಾ ಇದ್ವಿ ಕಾರಿಂದ. ಅಕ್ಕಿರ ಕಾರ್ ನಿಲ್ಸಿಲ್ಲ. ಚಾಪರ್ ಅಂತ ಇದ್ದೇನೆ ಬರ್ತಾ ಇದೆ. ಈ ಸೈರನ್ ಬೇರೆ ಆಫ್ ಆಗ್ತಾ ಇಲ್ಲ ಗೈಸ್. ಹೆಂಗ್ ಸೈರನ್ ಆಫ್ ಮಾಡ್ಬೇಕಂತ ಗೊತ್ತಿಲ್ಲ ನನಗೆ. ಈ ಕಡೆ ಹೋಗ್ಲಾ? ಅಯ್ಯೋ ಇದೆಲ್ಲ ಡೆಡ್ ಎಂಡಿಗೆ ಬಂದ್ಬಿಟ್ಟಿದೀವಲ್ಲ ಗೈಸ್. ಸಮುದ್ರ ಹೆಂಡ ಇದು ರೋಡೇ ಅಲ್ವಾ ಇಲ್ಲಿ? ವಾಟ್? ಅಯ್ಯೋ ಗೈಸ್, ಸಮುದ್ರಕ್ಕೆ ಬಿದ್ದೆ ನಾನು. ಅಯ್ಯೋ ತಪ್ಪಿಸ್ಕೊ ಗೈಸ್. ಹಿಂಗಾರು ಮಾಡಿ ತಪ್ಪಿಸ್ಕೋಬೇಕು. ಅಯ್ಯೋ ಮಾಸ್ಕ್ ಬೇರೆ ಹಾಕ್ಬಿಟ್ಟು ಇನ್ನು ಉಸಿರು ಬೇರೆ ಆಡಕ್ಕಾಗ್ತಿಲ್ಲ ನನಗೆ. ಬ್ಲಡ್ ಬೇರೆ ಬರ್ತಾ ಇದೆ ಗೈಸ್ ಪಲ್ವನ್ರಂಗನ್ಗೆ. ಓ ಶೆಟ್, ಎಲ್ಲಿದ್ದಾರಪ್ಪ ಇವರು? ವಿಡಿಯೋರು ನೀರೆಲ್ಲ ಬರ್ತಾರಾ ಗೈಸ್? ಒಳಗಡೆ ಫೈರ್ ಮಾಡ್ತಾ ಇದಾರೆ. ಅಯ್ಯೋ ಶೂಟ್ ಔಟ್ ಮಾಡಿ ನೋಡಿ, ಬ್ಲಡ್ ಬರ್ತಾ ಇದೆ. ಶೂಟ್ ಬೇರೆ ಮಾಡ್ತಾ ಇದಾರೆ. ಮೇಲ್ಗಡೆ ಹೋಗಕ್ಕಾಗಲ್ಲ ಗೈಸ್ ನಮಗೆ. ಉಸಿರು ಬೇರೆ ಸಿಕ್ಕಾಪಟ್ಟೆ ಕಟ್ತಾ ಇದೆ. ಉಸಿರು ಆಡಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ಮೇಲೆ ಹೋಗಿ ಉಸಿರು ತಗೊಂಡು ಮತ್ತೆ ಕೆಳಗಡೆ ಬರಬೇಕು. ಓ
ಇದೇನಾಯ್ತಪ್ಪ, ಅಯ್ಯೋ ಅಯ್ಯೋ ಅಯ್ಯೋ. ಸುರು ತಗೊಂಡೆ ಒಳಗಡೆ ಬೇಕು, ಮತ್ತೆ ಶೂಟ್ ಮಾಡ್ತಾವ್ರೆ. ಅಯ್ಯೋ, ಮೇಲ್ಗಡೆ ಹೊಡಿತಾವ್ರೆ ಗೈಸ್, ಮೇಲ್ಗಡೆ ಹೋದ್ರೆ ಹೊಡಿತಿದ್ದಾರೆ. ಓ ಶೆಟ್, ಉಸಿರು ಬೇರೆ ಕಟ್ತಾ ಇದೆಯಲ್ಲಪ್ಪ ಗೈಸ್, ಉಸಿರು ಬೇರೆ ಕಟ್ತಾ ಇದೆ. ಉಸಿರು ಕ್ಲಿಯರ್ ಆಗ್ತಾ ಇದೆ. ನಾನು ಸಿಕ್ಕಾಪಟ್ಟೆ ಮೇಲ್ಗಡೆ ಉಸಿರು ತಗೋಬೇಕು. ವಾಟ್ ಗೈಸ್, ಸತ್ತ ಪೈಲ್ವಾನ್ರಂಗ ಗೈಸ್, ಅನ್ಕಾನ್ಸಿಯಸ್ ಆಯ್ತು ಪಾಪ ಗೈಸ್. ಪೈಲ್ವಾನ್ರಂಗ ಅನ್ಕಾನ್ಸಿಯಸ್ ಆದ, ಉಸಿರು ಕಟ್ಟಿ. Many hours later. ವಾಟ್ ಗೈಸ್, ನಾ ಎಲ್ಲಿ ಬಂದಿದ್ದೀನಿ ಗೈಸ್? ಇದು ಯಾವತ್ತೋ ಬೇರೆ ಊರು ಅನಿಸ್ತಾ ಇದೆಯಲ್ಲ. ತಲೆ ಎಲ್ಲ ಒಂಥರ ಆಗ್ತಾ ಇದೆ, ತಲೆ ನೋತಾ ಇದೆ ಗೈಸ್. ಅಲ್ಲಿ ಯಾರೋ ಅಣ್ಣ ಇದಾರೆ ಗೈಸ್, ಎಲ್ಪ್ ಕೇಳ್ಬೇಕು ನಾನು. ತಡ್ರಿ, ಅವ್ರ ಹತ್ರ ಹೋಗ್ತೀನಿ, ಎದೊಳಗೆ ಟ್ರೈ ಮಾಡ್ತೀನಿ ಗೈಸ್. ಎದೊಳಕಂತೂ ಆಗ್ತಾ ಇಲ್ಲ, ಫುಲ್ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಯಪ್ಪ ಕುಂತಾನ್ ಗೈಸ್ ಪೈಲ್ವಾನ್ರಂಗ. ಅಣ್ಣ ನಡಿಯಕ್ಕೂ ಆಗ್ತಾ ಇಲ್ಲ ಅನ್ಕೋಬಿಡ್ರಿ. ಇದು ಯಾವ ಊರಪ್ಪ ಹಿಂಗೈತೋಳೆ ಗೈಸ್? ಇದು ಯಾಕೋ ನಮ್ಮೂರ ಥರ ಕಾಣಿಸ್ತಾ ಇಲ್ಲ, ಲ್ಯಾಸ್ ಆಂಟೋಸ್ ಥರ. ಅದು ಬೇರೆ ಊರಿಗೆ ಬಂದ್ಬಿಟ್ಟಿದೀವಿ, ಬೇರೆ ದೇಶಕ್ಕೆ ಬಂದ್ಬಿಟ್ಟಿದೀವಿ ಅನ್ಕೋತೀನಿ ನಾನು. ಅಣ್ಣ ವಾಟ್ ಗೈಸ್, ತಲೆ ಸುತ್ತಾ ಇದೆ ನನಗೆ. ಗೈಸ್ ಪೈಲ್ವಾನ್ರಂಗ ಮತ್ತೆ ತಲೆ ಸುತ್ತ ಬಿದ್ದ ಗೈಸ್. ಈ ಊಟ ತಿಂಡಿ ಮಾಡಿವನು, ಅದಕ್ಕೇನೋ ಪಾಪ ಅಣ್ಣ ನೋಡಿದ್ರು ಗೈಸ್ ಹೆಂಗೋ, ಯಾರೋ ಬಿದ್ದಲ್ಲ ಅಂದ್ಬಿಟ್ಟು. ಯಾರಪ್ಪ ಅಂತ ಕೇಳ್ತಿದಾರೆ. ಅಯ್ಯೋ, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅನ್ಕೊಳ್ರಿ ಗೈಸ್. ಅಣ್ಣ ಯಾರಂತ ಗೊತ್ತಿಲ್ಲ, ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಿದಾರೆ. ಪೈಲ್ವಾನ್ರಂಗನ್ಗಂತೂ ಎಚ್ಚರನೇ ಆಗ್ತಾ ಇಲ್ಲ ಅನ್ಕೊಳ್ರಿ. ಅಯ್ಯೋ ದೇವ್ರೆ, ಹೆಂಗಾದ್ರು ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ. ಇದು ಯಾವ ಊರಿಗೆ ಬಂದೆ ಗೈಸ್ ನಾನು? ಅಣ್ಣ ನೋಡೋಕೆ ಡಿಫ್ರೆಂಟ್ ಆಗಿದ್ದಾರೆ ನೋಡ್ರಿ, ನಮ್ಮ ಜನ ಥರ ಕಾಣಿಸ್ತಾ ಇಲ್ಲ. ಒಳ್ಳೆ ಕಣ್ಣೆಲ್ಲ ಚಿಕ್ಕ ಚಿಕ್ಕ ಒಳ್ಳೆ ಚೈನಾದವ್ರ ಥರ ಇದ್ದಾರೆ. ಅಣ್ಣ ಕರ್ಕೊಂಡೋಗೋಣ ಪ್ಲೀಸ್ ಗೈಸ್. ಅಣ್ಣ ಯಾರೋ ಎತ್ಕೊಂಡು ಹೆಲ್ಪ್ ಮಾಡ್ತಿದ್ದಾರೆ ಗೈಸ್, ಎಲ್ಲೋ ಕರ್ಕೊಂಡೋಗ್ತವ್ರೆ. ಪೈಲ್ವಾನ್ರಂಗನ್ಗಂತೂ ಎಚ್ಚರನಿಲ್ಲ ಅನ್ಕೊಳ್ರಿ. ಒಳ್ಳೆ ಹೆಂಗೆ ಮಲ್ಕೊಂಡಿದ್ದಾನೆ ನೋಡ್ರಿ, ಕೋಮಾಗಿಮಾಗ ಹೊಂಟೋಗ್ಬಿಟ್ನಾ ಅಂತ ಪೈಲ್ವಾನ್ರಂಗ. ಹಂಗೆಲ್ಲ ಆಗ್ಬಾರ್ದು ಗೈಸ್. ನಾನು ಲ್ಯಾಸ್ ಆಂಟೋಸಲ್ಲಿ ಎಲೆಕ್ಷನ್ ಬೇರೆ ನಡೆಸಬೇಕು. ಮೈಕಲ್ ಅವರು ಕಾಯ್ತಾ ಇರ್ತಾರೆ ನನಗೆ. ಎಲೆಕ್ಷನ್ಗೋಸ್ಕರನೇ ರಾಬರಿ ಮಾಡಿ ಬಂದಿದ್ದು ನಾನು. ಅಯ್ಯೋ ಏನಾಯ್ತಪ್ಪ, ಈ ಅಣ್ಣ ಕಾರ್ ಓಡಿಸ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾರೆ ಗೈಸ್ ನನಗೆ. ತಡ್ರಿ ಗೈಸ್, ಈ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ನೋಡೋಣಂತೆ. ಇದೆಲ್ಲಿ ಬಂದ್ವಿ ಗೈಸ್? ಈ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತವ್ರೆ? ಇದ್ಯಾರು ಎಷ್ಟೊಂದು ಜನ ನಿಂತಿದ್ದಾರೆ? ಹಾಸ್ಪಿಟಲ್ಲ ಇದು? ಐ ಥಿಂಕ್ ಇದು ಹಾಸ್ಪಿಟಲ್ ಅಲ್ಲ ಗೈಸ್. ಎಲ್ಲಿ ಕರ್ಕೊಂಡ್ಬರ್ತಾವ್ರಿ ಇವರು ಅಣ್ಣ? ಗೈಸ್ ನನಗೆ ಭಯ ಆಗ್ತಿದೆ, ನಾನು ಕಿಡ್ನಿ ಕತ್ಕೊಬಿಡ್ತಾರ ಅಂತ ಇವರು. ನಾನು ಕಿಡ್ನಿ ಕತ್ಕೊಬಿಡ್ತಾರ ಅಂತ ಇವರು. ಯಾರು ಗೊತ್ತು ಗುರು, ಕಿಡ್ನಿ ಕತ್ಕೊಂಡು ಯಾರಿಗಾರ ಸೆಲ್ ಮಾಡಿ. ಗೈಸ್ ನನಗೆ ಯಾಕೋ ಭಯ ಆಗ್ತಿದೆ. ಇವರೆಲ್ಲ ನೋಡಿದ್ರೆ, ಇಲ್ಲಿ ನೋಡ್ರಿ ಹೆಂಗಿದ್ದಾರೆ ಇವರೆಲ್ಲ. ಪೈಲ್ವಾನ್ರಂಗ ಬದುಕ್ತಾನ ಸಾಯ್ತಾನ ಒಂದು ಗೊತ್ತಿಲ್ಲ ನೋಡ್ರಿ. ಫಸ್ಟೇ ಅರ್ಧ ಜೀವ ಆಗಿದ್ದಾನೆ ಇವನು. ಲ್ಯಾಸ್ ಆಂಟೋಸಲ್ಲಿ ಬಿದ್ದಿದ್ದಕ್ಕೆ ಇಲ್ಲಿ ಬಂದು ಬಿದ್ದಿದ್ದಾನೆ. ಇದು ಯಾವ ಊರಂತ ಇನ್ನೂ ಗೊತ್ತಿಲ್ಲ ನಮಗೆ. ನೋಡ್ಬೇಕೈತೆ ಏನು ಮಾಡ್ತಾರೆ ಅಂದ್ಬಿಟ್ಟು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ. ಇಲ್ಲಿ ಮನೆ ಮಾತ್ರ ಕ್ರೇಜಿ ಆಗಿದೆ ಅನ್ಕೊಳ್ರಿ. ನಾನು ಯಾವ್ದು ಹಾಸ್ಪಿಟಲ್ ಅನ್ಕೊಟ್ಟಿದ್ದೆ ಗುರು, ಹಾಸ್ಪಿಟ್ಲ್ ಕರ್ಕೊಬರ್ತಾರೆ ಈ ಅಣ್ಣ ಅನ್ಕೊಂಡು. ಯಾವುದೋ ಮನೆ ಕರ್ಕೊಂಬಂದಿರಲ್ಲ ಇವರು. ಏನು ಮಾಡ್ತಾರೋ ಏನೋ. ತರ್ಟಿ ಗೈಸ್ ನೋಡೋಣಂತೆ. ಎಲ್ಲರೂ ಒಂದೇ ಥರ ಇದ್ದಾರೆ ನೋಡ್ರಿ, ಸೇಮ್ ಅಣ್ಣ ತಂದಿರ್ತಾರ. ಸೇಮ್ ಅಕ್ಕ ಗೈಸ್ ಎಲ್ರದ್ದು. ಎಲ್ಲೋ ಬೆಡ್ರೂಮ್ ಕರ್ಕೊಬಂದ್ರಲ್ಲ ಇವರು ಗೈಸ್. ಅದು ಯಾರೋ ಅಣ್ಣ ಕರ್ಕೊಂಡು ಬೆಡ್ ಮೇಲೆ ಮಲಗಿಸ್ಬಿಟ್ಟು ಹೋದ. ಇವ್ರು ಯಾರೋ ಬಂದ್ರಲ್ಲ ಅವನೋದ್ಮೇಲೆ. ಕ್ರೇಜಿ ಯಾರು ನೋಡ್ರಿ ಇವರು, ಒಳ್ಳೆ ಹೀರೋ ಥರ ಏನೋ ಥಿಂಕ್ ಮಾಡ್ತಾವ್ರೆ. ಇವ್ರು ಯಾರಪ್ಪ? ನಮ್ಮ ಹುಡುಗ ಫೋನ್ ಹಚ್ಚಿ ಯಾರೋ ಒಬ್ಬರ ಕಲ್ಲೇ ನೀರ್ ಕಡೆ ಬೇಹೋಶಾಗಿ ಬಿದ್ದಿದ್ರು, ಕರ್ಕೊಂಬಂದು ಮನ್ಯಾಗ ಇಟ್ಟಿನಿ, ಸ್ವಲ್ಪ ನೋಡ್ಕೋರಿ ಅಂತಂದ. ಯಾರೋ ಹೊಸಬ್ರು ಅನಿಸ್ತೈತಿ. ಬಟ್ಟೆ ಈ ಥರ ಬಟ್ಟೆ ಹಾಕೊಂಡಿರೋರು ಗುಹಾರೇನಾಗ ನಾ ಅಂತೂ ನೋಡಿಲ್ಲ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೈತ್ರಿ ಅವ್ರಿಗೆ. ಗೈಸ್ ನಾನು ಮಾತಾಡೋದು ಕೇಳಿಸ್ತಾ ಇಲ್ಲ, ಯಾಕಂದ್ರೆ ನಾನು ಅನ್ಕಾನ್ಸಿಯಸ್ ಆಗ್ಬಿಟ್ಟಿದ್ದೀನಿ. ಹೆಂಗೆ ಮಾತಾಡಲಿ ಹೇಳ್ರಿ? ಪೈಲ್ವಾನ್ರಂಗ ಅನ್ಕಾನ್ಸಿಯಸ್ ಆಗ್ಬಿಟ್ಟಿದ್ದಾನೆ. ನಾನು ಮಾತಾಡೋದು ಕೇಳ್ಸಂಗಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅವ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅವರು. ನೋಡೋಂತೆ ಗೈಸ್ ಏನು ಮಾಡ್ತಾರೆ ಅಂದ್ಬಿಟ್ಟು. ಎತ್ಕೊಂಡ್ರು ನನ್ನ, ಎತ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತವ್ರೆ. ಹಾಸ್ಪಿಟ್ಲಿಗೆ ಇರ್ಬೇಕು ಗೈಸ್. ಇವಾಗಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಸರಿ ಗೈಸ್. ಇಲ್ಲ ಬದುಕಿನ ಇಲ್ಲ ನನಗೆ ಗೊತ್ತಿಲ್ಲ. ಪೈಲ್ವಾನ್ರಂಗ ಸುಡೋಗ್ತಾನೆ ಅಷ್ಟೇ. ಹಂಗಾಗ್ಬಾರ್ದು ಗೈಸ್, ಪೈಲ್ವಾನ್ರಂಗ ಸಾಯ್ಬಾರ್ದು. ತರ್ರಿ ಎಲ್ಲ ಓಡ್ಕೊಂತ ಕರ್ಕೊಂಡು ಹೋಗ್ತಾರೆ ಪಾಪ. ಯಾರೋ ಒಳ್ಳೆಯವ್ರು ಗೈಸ್ ಇವರು. ದೇವ್ರ ಥರ ಬಂದಿರೋ ನೋಡ್ರಿ ನಮ್ಮ ಲೈಫಲ್ಲಿ. ಯಾವ ಕಾರ್ ಕರ್ಕೊಂಡು ಹೋಗ್ತಾರೆ ಗುರು? ಆ ಕಾರಲ್ಲಿ ಬಂದ್ವಿ ನಾವು. ಈ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಇವಾಗ. ಕಾರು ಕ್ರೇಜ್ ಇದೆಯಲ್ಲ ಗೈಸ್ ಇವ್ರ ಹತ್ರ. ಯಾರೋ ರಿಚ್ ಇರ್ಬೇಕು ಗೈಸ್ ಇವರು, ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ ನೋಡ್ರಿ. ಇವಾಗ ಡಿಫೆಂಡರು ಕಾರು. ಅಯ್ಯೋ ಗೈಸ್ ತಡ್ರಿ, ಅಣ್ಣವ್ರೆಲ್ಲ ಕರ್ಕೊಂಡು ಹೋಗ್ತವ್ರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಮೇ ಬಿ ಹಾಸ್ಪಿಟ್ಲಿಗೆ ಅನ್ಕೋತೀನಿ ಗೈಸ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ರು ಅವರು ಗೈಸ್. ಮೇ ಬಿ ಇದೇ ಹಾಸ್ಪಿಟಲ್ ಅನ್ಕೋತೀನಿ. ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲಿ.
ಪ್ಲಸ್ ಮಾರ್ಕ್ ಇದ್ರೆ ಹಾಸ್ಪಿಟಲ್ ಗೈಸ್ ನೋಡ್ರಿ, ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಇದೇ ಹಾಸ್ಪಿಟಲ್. ಏನೋ ಯಾರೋ ಅಣ್ಣ ATM ಏನೋ ಮಾಡ್ತವ್ರೆ, ನನಗೆ ಬಚಾವ್ ಮಾಡ್ಕೊಂಡ್ರೆ ಅಷ್ಟೇ ಸಾಕಪ್ಪ. ಅಣ್ಣವ್ರು ಯಾರೋ ಬಾಹುಬಲಿ ಥರ ಎತ್ಕೊಂಡು ಹೋಗ್ತವ್ರ ನನ್ನ, ಆದ್ರೂ ಕ್ರೇಜಿ ಕಾಣಿಸ್ತಿದಾರೆ ನೋಡ್ರಿ ಒಳ್ಳೆ. ಇರ್ಲಿ ಬಿಟ್ರಿ ಗೈಸ್, ಕ್ರೇಜಿ ಇದ್ದಾರೆ ಅವರು, ನನಗೆ ಹೆಲ್ಪ್ ಮಾಡ್ತಾರ, ಅದಕ್ಕೆ ಹೊಳ್ತಾ ಇದ್ದೀನಿ. ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೋಗ್ತಾ ಇರಲಿಲ್ಲ. ಇದು ಯಾವ್ದು ಹಾಸ್ಪಿಟ್ಲ್ ಹೆಂಗೈತೆ ಗೈಸ್, ಇದು ಯಾವ್ದೋ ದೇಶದಲ್ಲಿ ನೋಡ್ರಿ, ಎಲ್ಲ ಚಿಕ್ಕ ಚಿಕ್ಕಗೈತೆ, ಮನೆ, ಆಸ್ಪತ್ರೆ, ಬಂಗ್ಲೆ ಹಿಂಗ್ಲೆ ಎಲ್ಲ. ಅದೊಂದು ಯಾವ ಮನೆ ಮಾತ್ರ ದೊಡ್ಡದಾಗಿತ್ತು ಇವ್ರದ್ದು, ಅದು ಬಿಟ್ರೆ ಇದೆಲ್ಲ ಚಿಕ್ಕ ಚಿಕ್ಕದಾಗೆ ಐತೆ ಗೈಸ್. ಯಾರೋ ಅಣ್ಣ ನನಗೆ ಮಲ್ಸ್ಬಿಟ್ಟು ಆ ಕಡೆ ನಿಂತ್ಕೊಂಡವ್ರೆ, ಡಾಕ್ಟ್ರು ಬಂದ್ರಲ್ಲ. ಗೈಸ್ ಮೇಡಮ್ ಏನೋ ಚೆಕ್ ಮಾಡ್ತಾವ್ರೆ, ಇಂಜೆಕ್ಷನ್ ಕೊಡ್ತಿರ್ಬೇಕನ್ನ ಮೇ ಬಿ, ಗೊತ್ತಿಲ್ಲ ನನಗೆ ಏನು ಕೊಡ್ತೀರ ಅಂದ್ಬಿಟ್ಟು. ಇಲ್ಲಿರೋ ಡಾಕ್ಟ್ರು ನೋಡಿ ಡಿಫ್ರೆಂಟ್ ಆಗಿದ್ದಾರೆ ಡಾಕ್ಟ್ರುನು. ಅಣ್ಣ ನೋಡ್ತವ್ರ ಅಲ್ಲಿಂದ, ಎಷ್ಟು ಒಳ್ಳೆಯವ್ರು ಗೈಸ್ ಅವರು. ಬಂದ್ಬಿಟ್ಟು ಯಾರಂತ ಗೊತ್ತಿಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಗೈಸ್. ಮೇಡಮ್ ಎಲ್ಲ ಚೆಕ್ ಮಾಡಾಯ್ತು, ಒಂದು ಇಂಜೆಕ್ಷನ್ ಕೊಟ್ರಪ್ಪ. ಮೇಡಮ್ ಇಂಜೆಕ್ಷನ್ ಕೊಡಕ್ ಬರಂಗಿಲ್ಲ, ಎಲ್ಲೆಲ್ಲ ಚುಚ್ಬಿಟ್ರು. ಅವನ ಹತ್ರ ಏನೋ ಹೇಳ್ತಿದಾರ ಅವರು. ಅವ್ರು ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ, ಊಟ ತಿಂಡಿ ಮಾಡಿಲ್ವಲ್ಲ, ಅದಕ್ಕೆ ಅನ್ಕಾನ್ಸಿಯಸ್ ಆಗಿದ್ದಾರೆ. ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ, ಟ್ಯಾಬ್ಲೆಟ್ ತಗೊಳ್ರಿ. ಇದನ್ನ ಟ್ಯಾಬ್ಲೆಟ್ ತಗೊಂಡು ಒಂದು 5 ನಿಮಿಷ ಅವರು ಹೆಸರೇ ಹಾಕ್ತಾರೆ, ಅದಾದ್ಮೇಲೆ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳ್ತಿದ್ದಾರೆ ಮೇಡಮ್ ಅವರು. ಓಕೆ ಓಕೆ ಗೈಸ್. ಗೈಸ್ ಆ ಡಾಕ್ಟರ್ ಅಮ್ಮ ಅಂತೂ ಚೆಕ್ ಮಾಡಿ ಹೋದ್ರು. 5 ನಿಮಿಷ ಆದ್ಮೇಲೆ ನನಗೆ ಎಚ್ಚರ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಎಚ್ಚರ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅಣ್ಣವ್ರಂತೂ ವೇಟ್ ಮಾಡ್ತಾ ಇದ್ದಾರೆ. ಅಣ್ಣವ್ರ ಹತ್ರ ಬರ್ತಿರಲ್ಲ, ಏನಕ್ಕೋ ಗೊತ್ತಿಲ್ಲ. ಓ, ಅಣ್ಣವ್ರು ವೇಟ್ ಮಾಡ್ತಿದ್ದಾರೆ ಗೈಸ್. A few minutes later. ಗೈಸ್ ಪೈಲ್ವಾರಗನ್ಗೆ 5 ನಿಮಿಷ ಆದ್ಮೇಲೆ ಎಚ್ಚರ ಆಯ್ತು, ಇಂಜೆಕ್ಷನ್ ಕೊಟ್ಮೇಲೆ. ಅಣ್ಣ ಮಾತಾಡೋದು ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಏನ್ರಿ ನಿಮ್ ಹಾಲತ್, ಸರಿ ಹೋದ್ರ ಹೆಂಗೆ? ಅಣ್ಣ ಅದು ಸ್ವಲ್ಪ ತಲೆ ನೋವ್ತಾ ಇದೆ ಅಣ್ಣ. ಇದು ಯಾವ ಊರಣ್ಣ, ಎಲ್ಲಿಗೆ ಬಂದಿದ್ದೀನಿ ನಾನು? ಓ, ನೀವು ಹೊಸಬ್ರ ಸಿಟಿಗೆ? ಹೌದಣ್ಣ, ಹೊಸ್ಬಾನೆ. ಯಾವ್ರು ಅಂತ ಗೊತ್ತಿಲ್ಲ ನೋಡ್ರಿ, ನೀವ್ಯಾರು ಹೋಗ್ಲಿ? ಇದನ್ನ ಹೆವೆನ್ಸ್ ಪ್ಲೇಸ್ ಅಂತಾರೆ, ವಿಚ್ ಇಸ್ ಕಾಲ್ಡ್ ಎಸ್ ಗೊಹಾರಿಯಾ, ಅಂಡ್ ನನ್ನ ಹೆಸರು ಕೃಷ್ಣ ಅಂತ. ವಾಟ್, ಗೊಹಾರಿಯಾ? ಗೈಸ್ ನಾನು ಗೊಹಾರಿಯಾಗಿ ಬಂದಿದ್ದೀನ? ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಕೃಷ್ಣ ಅಂತ. ಕೃಷ್ಣ? ಗೈಸ್ ಕೃಷ್ಣ ಗೊಹಾರಿಯಾ? ಗೈಸ್ ಮೈಕಲ್ ಅವ್ರು ಹೇಳ್ತಾ ಇದ್ರು ನನಗೆ, ಯಾರೋ ಕೃಷ್ಣ ಅಂತ ಇದಾರೆ ಗೊಹಾರಿಯಾದಲ್ಲಿ, ನನ್ನ ಬಿಸ್ನೆಸ್ ಇದೆ, ನಿನ್ಗೊಂದು ಬಿಸ್ನೆಸ್ ಹಾಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಮಾಡ್ಬೇಕೀನಂತ. ಕೃಷ್ಣ, ಕೃಷ್ಣ ಅವರೇ ಹಾ, ಹೇಳಿ. ನಿಮಗೆ ಮೈಕಲ್ ಗೊತ್ತಾ? ಮೈಕಲ್ ಗೊತ್ತಾ? ಅವರೇ ನನ್ನ ಲೈಫ್ ಚೇಂಜ್ ಮಾಡಿರೋ ವ್ಯಕ್ತಿ. ಏನ್ ನಿಮಗೆ ಹೆಂಗ್ ಗೊತ್ತು ಮೈಕಲ್ ಅವರು? ಮೈಕಲ್ ಅಂದ್ರೆ ಯಾವ ಮೈಕಲ್ ಹೇಳ್ರಿ? ನಮ್ ಲಾಸ್ ಸ್ಯಾಂಟೋಸ್ ಮೈಕಲ್. ಅದೇ ಲಾಸ್ ಸ್ಯಾಂಟೋಸ್ ಇಂದ ಬಂದಿದ್ರು ಮೈಕಲ್ ಅಂತ. ಅವ್ರ ಹೆಸರು ಗುಹಾರಿಯಲ್ಲಿ ಫೇಮಸ್ ಆಗಿದ್ದಾರೆ ಅವರು, ಕಮ್ಜಾ ಅಂತ. ಓ ಗೈಸ್, ಇವರೇ ಗೈಸ್ ಕೃಷ್ಣ ಆದ್ರೆ. ಅಂಡ್ ನಾನ್ ಯಾರಂತ ನಿಮ್ಗೆ ಗೊತ್ತಿರ್ಬೇಕಲ್ಲ? ನೀವ್ಯಾರಂತ ಗೊತ್ತಿಲ್ಲ, ನೀವೇ ಹೇಳಿದ್ರೇನೋ ಗೊತ್ತಾಗ್ತಿತ್ತು. ಕೃಷ್ಣ ನಾನ್ ಯಾರಂತ ಗೊತ್ತಿಲ್ವಾ? ನೀನ್ ಯಾರಂತ ನನ್ಗೆ ಗೊತ್ತು, ಯಾಕಂದ್ರೆ ಮೈಕಲ್ ಅವ್ರು ಹೇಳಿದಾರೆ ನನಗೆ, ಕೃಷ್ಣ ಅಂತ ಒಬ್ರು ಇದ್ದಾರೆ ಗೊಹಾರಿಯಾದಲ್ಲಿ, ಅಲ್ಲಿರೋ ಗ್ಯಾಂಗ್ ನಲ್ಲಿ ಅವರೇ ನೋಡ್ಕೊಳ್ಳೋದು ಫ್ಯೂಚರಿಗೆ ಅಂತ ಹೇಳಿದ್ರು. ಹೆಸರು ಹೇಳ್ರಲ್ಲ, ಅಂದ್ರೆ ನನಗೂ ಸ್ವಲ್ಪ ಗೆಸ್ ಮಾಡ್ತೀನಿ. ನನ್ನ ಹೆಸರು ಏನಂದ್ರೆ ಪೈಲ್ವಾನ್ ರಂಗ ಅಂತ. ನಾ ಲಾಸ್ ಸ್ಯಾಂಟೋಸ್ ಅಲ್ಲಿ ಗ್ರೀನ್ ಗ್ಯಾಂಗ್ ನ, JSF ಗ್ಯಾಂಗ್ ನ ನೋಡ್ಕೋತೀನಿ. ಅಂಡ್ ಫೇಕ್ ಮನಿ ಎಲ್ಲ ನಾನೇ ಪ್ರಿಂಟ್ ಮಾಡಿಸೋದು, ಮನಿ ಲಾಂಡ್ರಿಂಗ್. ಓ, ನೀವೇನಾ ಇದು ಪೈಲ್ವಾನ್ ರಂಗ ಅಂತ? ಮೈಕಲ್ ಅವ್ರು ಹೇಳೋಗಿದ್ರು ನಿಮ್ ಬಗ್ಗೆ, ಅಂಡ್ ನಿಮಗಂತ ಅವ್ರು ಏನೋ ಬಿಸ್ನೆಸ್ ಪ್ಲಾನ್ ಮಾಡಿದ್ರು. ಫೈನಲಿ ನೈಸ್ ಟು ಮೀಟ್ ಯು ಪೈಲ್ವಾನ್ ರಂಗ. ಹೌದು ನೋಡ್ರಿ, ನಾ ಹೆಂಗೋ ಬರ್ಬೇಕು ಅನ್ಕೊಂಡಿದ್ದೆ, ಹೆಂಗೋ ಬಂದ್ಬಿಟ್ಟಿದೀನಿ. ಬೈದವೆ, ನಾ ಹೆಂಗ್ ಬಂದೆ ಅಂದ್ರೆ, ಇಲ್ಲಿ ಕೇಳ್ರಿ ಒಂದ್ ಕತೆ ಹೇಳ್ತೀನಿ. ನೀವು ನಕ್ಕು ನಕ್ಕು ಹೇಳಿ ಹೇಳಿ. ಅದೇ ನಾನು ಅನ್ಕೊಂಡಿದ್ದೆ ನೀವು ಪ್ಲೇನ್ ಅಲ್ಲಿ ಬರ್ತೀರಂತ, ಬಟ್ ಅನ್ಕೊಂಡಿರ್ಲಿಲ್ಲ ಏನೋ ನಮ್ಮ ಹುಡುಗರು ಬಂದ್ ಆಗ್ತಾರ ಅಂತ ಹೇಳಿ. ಅದು ನನ್ನ ಬೆಟ್ಟಿಗೆ ಕತೆ ಹೇಳ್ತೀನಿ. ಆದ್ರೂ ಅದ್ ಯಾರೋ ನಿಮ್ ಹುಡುಗ ಅಂದ್ರಲ್ಲ, ಬಂದ್ ಹೆಲ್ಪ್ ಮಾಡಿ ಒಳ್ಳೆ ಕೆಲಸ ಮಾಡೋದು ನೋಡಿ. ಅದು ಈ ಕಡೆ ಬರ್ರಿ, ಕೆಳಗೆ. ಅಲ್ಲಲ್ಲ, ಮನೆ ಕೆಳಗೆ ಎದಕ್ಕೆ ಹೋಗ್ತಿದ್ರಿ? ಈ ಕಡೆ ಬನ್ನಿ. ಸ್ವಲ್ಪ ತಲೆನೋವೆಲ್ಲ ಕನ್ಫ್ಯೂಷನ್ ಇದೀನಿ, ಬಂದಿರೋದಾರಿ ಗೊತ್ತಾಗ್ತಾ ಇಲ್ಲ. ಗೊತ್ತಾಗತ್ತೆ. ಏನಿಲ್ಲ, ಒಂದ್ ಪೆಗ್ ಹಾಕೊಳ್ರಿ, ಕರೆಕ್ಟ್ ಆಕಿತ್ತೆಲ್ಲ. ಅದೆಲ್ಲ ಅಭ್ಯಾಸ ಇಲ್ಲ ಸರ್ ನಮ್ಗೆ. ಅಂದಂಗೆ ಕೃಷ್ಣ ಅವ್ರೆ, ನಾ ಈ ಸಿಟಿಗೆ ಹೆಂಗ್ ಬಂದೆ ಅಂದ್ರೆ, ನಾನು ಮೈಕಲ್ಲು, ಚಿಟ್ಟಿ, ಅಕೀರ ಎಲ್ಲ ರಾಬ್ರಿಗೆ ಹೋಗಿದ್ವಿ. ಅದು ದೊಡ್ಡ ಬ್ಯಾಂಕ್, ಪೆಸಿಫಿಕ್ ಬ್ಯಾಂಕ್ಗೆ. ಓ ಮೈ ಗಾಡ್, ಒಳ್ಳೆ ಕ್ಯಾಶ್ ಬಂದಿರ್ಬೇಕಲ್ಲ? ಕ್ಯಾಶ್ ಎಲ್ಲ ಬಂತು, ಬಟ್ ಪೊಲೀಸರಿಂದ ತಪ್ಸ್ಕೋಬೇಕಿದ್ರೆ ನಾ ಸಮುದ್ರಕ್ಕೆ ಎಗರ್ಬಿಟ್ಟೆ ನೋಡ್ರಿ. ಏನ್ ಮಾಡ್ಬೇಕಂತ ಗೊತ್ತಿದ್ದೆ. ಸಮುದ್ರದಲ್ಲಿ ಉಸಿರು ಕಟ್ಟಿ ಅನ್ಕಾನ್ಸಿಯಸ್ ಆದೆ.
ಅಲ್ಲಿಂದ ಕಂಡುಬಿಟ್ರೆ ಇದೆಲ್ಲ ಗೊಹಾರ್ಯಾಗ ಬಂದ್ಬಿಟ್ಟಿದ್ದೀನಿ ನೋಡ್ರಿ. ಗೊಹಾರ್ಯದಲ್ಲಿ ಕೃಷ್ಣನ್ ತರ ಬಂದು ನೀವು ಬಂದು ಕಾಪಾಡಿದ್ರಿ, ಅದೊಂದೇ ಒಳ್ಳೆ ವಿಷಯ ನೋಡ್ರಿ. ನೀವು ಬಂದಿರಲಿಲ್ಲ ಅಂದಿದ್ರೆ ನಾ ಸತ್ತೋಗ್ಬಿಡ್ತಿದ್ನೇನೋ. ಹೆಂಗೋ ನಿಮ್ಮ ಹುಡುಗನು ಬಂದು ನನಗೆ ಹೆಲ್ಪ್ ಮಾಡ್ದ. ಅದೇನೋ ಅಂತಾರಲ್ಲ, ಎಲ್ಲಿ ಹೆಲ್ಪ್ ಬೇಕಾಗಿರುತ್ತಲ್ಲ ಅಲ್ಲಿ ನಮ್ಮ ಹುಡುಗರೆಲ್ಲ ಬಂದ್ಬಿಡ್ತಾರಂತೆ. ಬೈ ದ ವೇ ನಮ್ಮ ಹುಡುಗ ಏನು ಎಲ್ಲ ಒಳ್ಳೆ ರೀತಿ ಕರ್ಕೊಂಬಂದ ಅಂತ ಅನ್ಕೊಂತೀನಿ. ಏನು ತ್ರಾಸಾಗಿಲ್ಲ ಅನ್ಕೊಂತೀನಿ ನಿಮಗೆ. ನನ್ಗೇನು ನೆನಪೇ ಇಲ್ಲಪ್ಪ, ನಾನು ಫುಲ್ ಅನ್ಕಾನ್ಸಿಯಸ್ ಆಗ್ಬಿಟ್ಟಿದ್ದೆ. ಕಣ್ಬಿಟ್ಟಾಗ ಅಲ್ಲಿ ಹೆಲ್ಪ್ ಕೇಳಕ್ ಹೋದೆ ನಿಮ್ಮ ಹುಡುಗನ್ಗೆ, ಮತ್ತೆ ನಾನು ತಲೆ ಬಿದ್ದೋಗ್ಬಿಟ್ಟೆ. ಅದ್ ಬಿಟ್ಟು ಕಣ್ಬಿಟ್ರೆ ನೀವು ನನಗೆ ಹೆಲ್ಪ್ ಮಾಡಿರಿ ನೋಡ್ರಿ ಹಾಸ್ಪಿಟ್ಲಲ್ಲಿ. ಓಕೆ, ಹಾ ಸ್ವಲ್ಪ ನಿಮ್ಗಿನ್ನ ತಲೆ ಏಟ್ ಬಿದ್ದಿದೆಯಲ್ಲ, ಮನೆ ಕರ್ಕೊಂಡು ಹೋಗ್ತೀನಿ. ನೀವು ಒಳ್ಳೆ ಊಟ ಮಾಡೋಣ ಮನೆಯಲ್ಲಿ ಇಬ್ರು ಸೇರಿ ಊಟ ಮಾಡಿ. ಬೆಳಗ್ಗೆ ನಿಮ್ಗೆ ಅದು ಮೈಕೂಲರ್ ಕೊಟ್ಟಿದ್ದ ಬಿಸ್ನೆಸ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ಸುತ್ತೆ. ಹೋಗಿ ಅಲ್ಲಿ ತೋರಿಸ್ತೀನಿ, ಏನಂತೀರಿ? ಅದೊಂದು ನೋಡ್ರಿ, ನನಗೂ ಹೇಳಿದ್ರು ಅದು ಯಾವ್ದೋ ಬಿಸ್ನೆಸ್ ನೋಡ್ಕೋಬೇಕು, ಅಲ್ಲಿ ಹೋಟ್ಲು ಬೈ ಮಾಡಿದೀನಿ ಅಂತ. ಅದೊಂದು ತೋರಿಸ್ಬಿಡ್ರಿ ನನಗೆ, ನೆಕ್ಸ್ಟ್ ಟೈಮ್ ಬಂದಾಗ ಬಿಸ್ನೆಸ್ ಎಲ್ಲ ಚಾಟ್ ಮಾಡ್ಕೊಬಿಡ್ತೀನಿ. ಏನ್ ಹೇಳ್ತೀರಾ? ಹಾ, ಪಕ್ಕ ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೂ ನಾನು ಇರ್ತೀನಿ ಇಲ್ಲಿ ಗೋವಾರೆಯಿಂದ. ಓ ಕ್ರೇಜಿ ಇದೆಯಲ್ಲ ಇದೆಲ್ಲ ಮನೆ, ಇದೆಲ್ಲ ನಿಮ್ಮ ಹುಡುಗ್ರೇನಾ ಇವರೆಲ್ಲ? ಹಾ, ಇವರೆಲ್ಲ ನಮ್ಮ ಹುಡುಗರೇ ನೋಡಿ. ನಾನು ರೀಸೆಂಟಾಗಿ ಲಾಸ್ ಸ್ಯಾಂಟೋಸಿಗೆ ಹೋಗಿ ಬಂದೆ. ಹೌದಾ? ಲಾಸ್ ಸ್ಯಾಂಟೋಸಿಗೆ ಎದಕ್ಕೆ ಹೋಗಿದ್ರಿ? ಅಲ್ಲೇನೋ ಸ್ವಲ್ಪ ಕೆಲಸ ಇತ್ತು ಚಿಟ್ಟಿಯವ್ರ ಹತ್ರ, ಹೋಗಿ ಮುಗಿಸ್ಕೊಂಡ್ ಬಂದೆ. ಚಿಟ್ಟಿ ನಮ್ಮ ಹುಡುಗರೇ ನೋಡ್ರಿ, ಚಿಟ್ಟಿ ಅಕಿರಾ ಅವರೆಲ್ಲ. ಅದೇ ನಿಮ್ಮ ಹುಡುಗರೇ ಅವರೆಲ್ಲ, ನಂಗೆ ಗೊತ್ತು. ಅಂದಂಗೆ ನೈಸ್ ಟು ಮೀಟ್ ಯು. ಹೆಂಗೆಂಗೋ ಮೀಟ್ ಆಗ್ಬೇಕು ಅನ್ಕೊಂಡಿದ್ದೆ, ಈ ತರ ಮೀಟ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಅಂದಂಗೆ ಹುಡುಗ ಎಲ್ಲಿ? ನಾನು ಸ್ವಲ್ಪ ದುಡ್ಡು ಕೊಡ್ಬೇಕು ಅವನಿಗೆ, ನಾನು ಕಾಪಾಡ್ನಲ್ಲ. ಏನಂದ್ರೆ ನಮ್ಮ ಹುಡುಗರೆಲ್ಲ ಒಂದು ಟಾಸ್ಕ್ ಅಲ್ಲಿ ಇರಲ್ಲ, ಬೇರೆ ಬೇರೆ ಟಾಸ್ಕ್ ಮಾಡ್ತಿರ್ತಾರೆ ಡೈಲಿ. ಸೊ ಅವ್ನು ಸಿಗೋದಿಕ್ ಕಷ್ಟ. ಏನೇ ಕೊಡ್ಬೇಕಿದ್ರು ನಾನು ಕೊಡ್ತೀನಿ, ತಗೊಳ್ಳಿ, ನೀವು ಟೆನ್ಷನ್ ತಗೋಬೇಡಿ. ನೀವು ಬಂದಿರೋದೇ ಖುಷಿ ನನಗಿಲ್ಲಿ. ಹೌದಾ? ಓಕೆ ಓಕೆ. ನನಗದು ಸಿಕ್ಕಾಪಟ್ಟೆ ಹೊಟ್ಟೆ ಇದೆ ಅನ್ಕೊಳ್ರಿ. ನಾನು ಏನೋ ತಿಂದೇ ಇಲ್ಲ ನಾನು ಇವತ್ತು. ಹೆಚ್ಚು ಬನ್ನಿ. ಡೇಟ್ ಎಷ್ಟು ಇವತ್ತು? ಇವ್ರ ಡೇಟ್ ಐ ಥಿಂಕ್ 24 ಇರಬೇಕು. ನಾವು ಶೆಟ್, ನಾನು ಊಟ ತಿಂಡಿ ಮಾಡಿದೆ 3 ದಿನ ಆಯ್ತಾ? ನಾನು 21ನೇ ತಾರೀಕು ರಾಬರಿ ಮಾಡಿದ್ದು. ವಾಟ್ ದ ಹೆಕ್, 3 ದಿನ ಆಯ್ತಾ? ಅದೇ ನೋಡಿ, ಹೊಟ್ಟೆ ಎಲ್ಲ ಖಾಲಿ ಇಟ್ಕೋಬಾರ್ದು. ಹೊಟ್ಟೆ ಖಾಲಿ ಇಟ್ಕೊಂಡ್ರೆ ಅಂತಾರಲ್ಲ, ಒಳಗೆಲ್ಲ ಬಂದ್ಬಿಡ್ತಾವ ಅಂತ, ಒಳಗೆ ಅಂತ ಏನೇನೋ ಆಗುತ್ತಂತೆ. ಹೌದು ನೋಡ್ರಿ. ಸೊ ಬನ್ನಿ ಕೆಳಗಡೆ. ನಂಗೆ ಸ್ವಲ್ಪ ಊಟ ಕೊಟ್ರೆ ನೋಡ್ರಿ. ನೀವೇನು ಟೆನ್ಷನ್ ತಗೋಬೇಡಿ, ನಾನು ನಿಮ್ಗಂತ ಸ್ಪೆಷಲ್ ಮೀಲ್ ಮಾಡಿಸ್ತೀನಿ. ಏನಂದ್ರೆ ಪೈಲ್ವಾನ್ ರಂಗ ಅವರೇ, ನಮ್ಮ ಮೈಡ್ ಸ್ವಲ್ಪ ಇವತ್ತು ಯಾಕೋ ಸೂಟಿ ಹಾಕಿದ್ದಾರೆ. ಸೊ ನಾನು ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡ್ಕೊಂಡು ನನ್ನ ಕೈಯಾರ ತೊಗೊಂಬರ್ತೀನಿ. ನೀವು ಅಲ್ಲಿ ಮಟ್ಟ ಈ ಸ್ವಲ್ಪ ಕಪ್ ಕೇಕ್ಸ್ನ ತಿನ್ರಿ. ಏನು ಹೊಟ್ಟೆ ಹಸೋಯ್ತಲ್ಲ, ಅದು ಸ್ವಲ್ಪ ಕಂಟ್ರೋಲಿಗೆ ಬರ್ತೈತಿ. ಮನೆ ಕೆಲ್ಸಕ್ಕೆ ಬಂದಿಲ್ವಾ? ಕೆಲ್ಸವ್ರು ಇವತ್ತು ಬಂದಿಲ್ಲ ನೋಡ್ರಿ. ಓಕೆ ಓಕೆ. ಏನಿಲ್ಲ, ಕೇಕ್ ತಗೊಳ್ರಿ, ಇಲ್ಲಾಂದ್ರೆ ಬೇಗ ಮಾಡ್ಕೊಡ್ರಿ ಕೃಷ್ಣ ಅವರೇ. ಸಿಕ್ಕಾಪಟ್ಟೆ ಹೊಟ್ಟೆ ಇದೆ ನನಗೆ. ಟೆನ್ಷನ್ ತಗೋಬೇಡಿ, ನಾನು ನಿಮಗೋಸ್ಕರ ಏನು ಟೇಸ್ಟಿ ಆಗಿರೋ ಡಿಶ್ನ ಮಾಡ್ಕೊಂಬರ್ತಿದ್ದೀನಿ. ಓಕೆ ಓಕೆ ಗೈಸ್, ಅವ್ರು ಇವಾಗಷ್ಟೇ ಅಡುಗೆ ಮಾಡೋ ಸ್ಟಾರ್ಟ್ ಮಾಡಿದ್ದಾರೆ, ಒಂದು 5 ನಿಮಿಷ. ಗೈಸ್, ಅಲ್ಲಿರೋ ಕೇಕ್ನ ತಿಂತಾ ಇದ್ದೆ, 2 ತಿಂದೆ ಗೈಸ್. ಸ್ವಲ್ಪ ಸ್ವೀಟ್ ತಿನ್ನಂಗಿಲ್ಲ ನಾನು, ಜಾಸ್ತಿ ಶುಗರ್ ಇದೆ, ಅದಕ್ಕೋಸ್ಕರ. ಅಷ್ಟರಲ್ಲಿ ನಮ್ಮ ಕೃಷ್ಣ ಅವರೇ ಮಾಡ್ಕೊಂಡು ಬಂದಿದ್ದಾರೆ ನೋಡ್ರಿ, ಬರ್ಗರು, ಅದು ಫ್ರೆಂಚ್ ಫ್ರೈಸ್ ಎಲ್ಲ. ಕೃಷ್ಣ ಅವರೇ, ಹೆಂಗ್ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದ್ಯಾ ಅಡುಗೆ ನೋಡಕ್ಕಂತೂ ಕ್ರೇಜಿ ಕಾಣಿಸ್ತಿದೆ. ತಿನ್ಬಿಟ್ಟು ಟೇಸ್ಟ್ ನೋಡ್ಬೇಕು ನೋಡ್ರಿ. ತಗೊಳ್ಳಿ, ಹಾಗಾದ್ರೆ ತಿನ್ನಿ. ಗೈಸ್, ಕೃಷ್ಣ ಅವರಂತೂ ಅಡುಗೆ ಮಾಡ್ಕೊಟ್ರು. ಏನು ಕ್ರೇಜಿಯಾಗಿ ಮಾಡಿದ್ದಾರೆ ಅಂದರೆ ಅಡುಗೆನ. ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟಿದ್ದಾರೆ ಉಪ್ಪು ಹಾಕೋಗಿ, ಅದೊಂದೇ ಬೇಜಾರು. ಬಟ್ ಚೆನ್ನಾಗಿದೆ ಗೈಸ್. ಹಸ್ದಾಗ ಏನೇ ತಿಂದ್ರು ರುಚಿಯಾಗಿರುತ್ತೆ ಗೈಸ್. ಎಷ್ಟು ರುಚಿಯಾಗಿ ಅನಿಸ್ತಿದೆ ಅಂದರೆ ಕ್ರೇಜಿ ಅನ್ಕೊಳ್ರಿ. ಕೃಷ್ಣ ಅವರೇ, ಅಡುಗೆ ಅಂತೂ ಕ್ರೇಜಿಯಾಗಿ ಮಾಡ್ಕೊಟ್ಟಿದ್ದೀರಾ. ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ. ಅದೇ ಅದೆಂತ ಇಲ್ಲ, ಹಸು ಇದ್ದಾಗ ಏನೇ ತಿಂದ್ರು ಅಮೃತ ಅನ್ಸತ್ತಂತೆ. ಹಂಗೆ ಅನಿಸ್ತು. ಸ್ವರ್ಗ ತರ ಇದೆ. ನೀವೊಂದು ಕೆಲಸ ಮಾಡಿ, ತಿಂದೆ ಹೋಗಿ ಮಲ್ಕೊಳ್ಳಿ.
ನಾನು ಸ್ವಲ್ಪ ಆಚೆ ನಮ್ಮ ಹುಡುಗರಿಗೆ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ, ಓಕೆ ಓಕೆ ನಾಳೆ ಬೆಳಗ್ಗೆ ಹೋಗೋಣ. ಓಕೆ ಸರ್. ಗೈಸ್ ಇವಾಗ ಹೋಗಿ ಪಟ್ಟಂತ ಆ, ಮಲ್ಕೊಳ್ಳೋಣಂತೆ ಗೈಸ್. ಏನಾಯ್ತು ಆಮೇಲೆ ಏನಾಯ್ತು? ಪೈಲ್ವಾನ್ ರಂಗ್ ಅವರು ಇದು ಮಾತ್ರೆ ಒಂದು ತಗೋರಲ್ಲ, ಇದೊಂದು Tablet ಡಾಕ್ಟರ್ ಆ? ಕೊಟ್ಟಿದ್ದಾರೆ ನೀವು. ಓಕೆ, ಡಾಕ್ಟರ್ ಕೊಟ್ಟಿರೋದಾ? ತಗೋರಿ ನೀವು. ಡಾಕ್ಟರ್ ಕೊಟ್ಟಿರೋದು, ನೀವು ತಗೋಬೇಕಂತ ಇದನ್ನು. ಓಕೆ ಗೈಸ್, ಡಾಕ್ಟ್ರು ಟ್ಯಾಬ್ಲೆಟ್ ಬೇರೆ ಕೊಟ್ಟಿದ್ದಾರಂತೆ, ಈಸ್ಕೊಂಡಿದ್ದೀನಿ. ಟ್ಯಾಬ್ಲೆಟ್ ಬೇರೆ ನುಂಗ್ಬೇಕು. ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ ನೋಡ್ರಿ ಗೈಸ್, ಎನರ್ಜಿ ಬರ್ತಾ ಇದೆ ನನಗೆ. ಇವಾಗೆಲ್ಲ ಸ್ವಲ್ಪ ತಲೆನೋವೆಲ್ಲ ಕಡಿಮೆ ಆಗ್ತಿದೆ. ಆದರೂ ಈ ಥರ ಬರ್ತೀನಿ ಅಂತ ಅಂದ್ಕೊಡ್ರಿಲ್ಲ ಗುಹಾರಿಗೆ. ಇವಾಗ ಪಟ್ಟಂತ ನಮ್ಮ ರೂಮ್ ಹುಡುಕ್ಬೇಕು, ರೂಮ್ಗೆ ಹೋಗಿ ಮಲ್ಕೊಳ್ಳೋಣಂತೆ. 8 hours later. Let's go! I'm killing it, bro. Yes. Bro. ಇವಾಗ ಪಟ್ಟಂತ ನಮ್ಮ ರೂಮ್ ಹುಡುಕ್ಬೇಕು, ರೂಮ್ಗೆ ಹೋಗಿ ಮಲ್ಕೊಳ್ಳೋಣಂತೆ. 8 hours later. ಗೈಸ್ ನೈಟ್ ಬಂದು ಮಲ್ಕೊಂಡೆ ಮಾತ್ರೆ ನುಂಗ್ಕೊಂತ. ಇವಾಗ ಎಚ್ಚರ ಆಯ್ತು ನೋಡ್ರಿ. ಎಷ್ಟಪ್ಪ ಟೈಮು? ವಾಟ್ ಗೈಸ್, ಟೈಮ್ 10:30 ಆಗ್ಬಿಟ್ಟಿದೆ. ಓ ಶೆಟ್. ಪಾಪ ಆ ಕೃಷ್ಣ ಏನು ಅನ್ಕೊಂಡಿರ್ತಾರೋ ಏನೋ. ವೆಯ್ಟ್ ಮಾಡ್ತಿರ್ಬೇಕು ಗೈಸ್ ಅವ್ರು ನನಗೋಸ್ಕರ. ಬೆಳಿಗ್ಗೆ ಎದ್ದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದು ಯಾವುದೋ ಇದೆಯಂತಪ್ಪ ಹೋಟ್ಲು, ನಮ್ಮ ಬಿಸ್ನೆಸ್ಗೋಸ್ಕರ ಮೈಕಲ್ ಅವ್ರು ತೆಗ್ದಿರೋದು. ಅದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದರು. ನೋಡೋಣ ಗೈಸ್ ಎಲ್ಲಿದ್ದಾರೆ ಅಂದ್ಬಿಟ್ಟು. ಕೃಷ್ಣ ಅವರೇ ಎಲ್ಲಿದ್ದಾರಪ್ಪ? ಅಣ್ಣ ಕೃಷ್ಣ ಅವ್ರು ಎಲ್ಲಿ? ಕೃಷ್ಣ ಅವ್ರು ಆಚೆ ಇದ್ದಾರಾ? ಓಕೆ ಓಕೆ ಓಕೆ, ಆಚೆ ಇದ್ದಾರಂತೆ ಗೈಸ್ ಅವರು. ಎಲ್ಲಿದ್ದಾರಪ್ಪ ಆಚೆ? ಓ ಅಲ್ಲಿ ನಿಂತಿರಲ್ಲ ಹೊರ್ಕೊಂಡು. ಯಾವ್ದು ಗೈಸ್ ಕಾರ್ ಅದು? ಲ್ಯಾಂಬೋರ್ಗಿನಿ? ಇಲ್ಲ ಲ್ಯಾಂಬೋ ಗಿಂಬೋ ಎಲ್ಲ ಇಟ್ಟಿರಲ್ಲ, ಕ್ರೇಜಿ ಅನ್ಕೊಳ್ರಿ. ನಮ್ಮ ಹತ್ರ ಇದೆಯಲ್ಲ ಗೈಸ್ ಬುಕ್ಕಾಟಿ. ಗೈಸ್ ಅಂದಂಗೆ ನನ್ನ ಬುಕ್ಕಾಟಿ PD ಅವ್ರ ಹತ್ರ ಇದೆ. ಅದನ್ನ ಹೋಗಿ ಬಿಡ್ಸ್ಕೊ ಬರ್ಬೇಕು ನೋಡ್ರಿ. ಫಸ್ಟು ಇಲ್ಲಿ ನೋಡ್ಕೊಂಡು ಆಮೇಲೆ ಹೋಗ್ಬಿಟ್ಟು ಬಿಡ್ಸ್ಕೊಳ್ಳೋಣಂತೆ. PD ಅವ್ರು ನನಗೂ ಹುಡುಕ್ತಾ ಇರ್ತಾರೆ ಅಲ್ಲಿ. ಹಲೋ ಪೈಲ್ವಾನ್ ರಂಗ, ಏನು shit. ನೀವು ಎಷ್ಟು ಲೇಟ್? ಸರ್ ಸ್ವಲ್ಪ ಲೇಟ್ ಆಯ್ತು, ನಿಮ್ ಮಾತಾಡ್ಸೋದೇ ಮರ್ತ್ಕೊಬಿಟ್ಟೆ ನೋಡ್ರಿ. ಏನೋ ಯೋಚನೆ ಮಾಡ್ಕೊಂತ. ಹೆಂಗಿದ್ದೀರಾ? ನಾಷ್ಟ ಗೀಷ್ಟ ಮಾಡಿದ್ರಿಲ್ಲ? ಎಲ್ಲ ಆಯ್ತು ನಂದೆ, ನೀವೇ ಲೇಟ್. ನಾನು ಏನು ಹೇಳಿದ್ದೆ ಬೆಳಗ್ಗೆ ಬೇಗ ಆಗೋಣ ಅಂತ, ನೀವು ನೋಡಿದ್ರೆ ಆರಾಮ್ ಎದ್ದಿರಿ. ಅದು ನಿಮ್ ಮಾತ್ರೆ ಕೊಟ್ರಲ್ಲ, ಅದು ಯಾವ ಮಾತ್ರೆ ಗೊತ್ತಾಗಲ್ಲ ನೋಡ್ರಿ. ಸಿಕ್ಕಾಪಟ್ಟೆ ನಿದ್ದೆ ಹೋಗ್ಬಿಟ್ಟಿತ್ತು ನನಗೆ. ಲೇಟಾಗಿ ಎದ್ದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಪರವಾಗಿಲ್ಲ, ಆಗತ್ತೆ. ನಾನು ನಾಷ್ಟನೂ ಮಾಡಿಲ್ಲ, ಮಕ್ಕನ ತೊಳ್ದೆ ನೋಡ್ರಿ. ಸೀದಾ ಬಂದು ಕಾಗ ಕೂತ್ಕೊಂಡೆ. ನಡು ಉಡುಪಿ ಹೋಟೆಲಿಗೆ ನಿಲ್ಲಿಸ್ತಾನೆ, ನಾಷ್ಟ ಮಾಡ್ತೀರಣ್ಣ? ಇಲ್ಲ ಪರವಾಗಿಲ್ಲ. ಫಸ್ಟ್ ಜಾಗ ತೋರಿಸಿ ನನಗೆ. ಅದ್ಯಾವ್ದು ಮೈಕಲ್ ಅವ್ರು ತೆಗ್ದಿದ್ದಾರೆ ಅಂತ ಹೇಳ್ರಲ್ಲ, ಬಿಸ್ನೆಸ್ಗೋಸ್ಕರ. ಓಕೆ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಈಗ. ಓಕೆ ಲೆಟ್ಸ್ ಗೋ. ಆ ಜಾಗ ತೋರಿಸ್ರಿ. ನಮ್ಮ ಬಿಸ್ನೆಸ್ ಸ್ವಲ್ಪ ಹೆಂಗ್ ಮಾಡಬೇಕು ಏನು ಅಂತ ಸ್ವಲ್ಪ ಪ್ಲಾನ್ ಮಾಡಬೇಕು. ನಿಮ್ಮ ನಂಬರ್ ಕೊಡ್ರಲ್ಲ, ಬೇಕಾಗುತ್ತೆ ನಮಗೆ. ತಗೊಳ್ಳಿ, ನಂಬರ್ ಕೊಟ್ಟಿದ್ದೀನಿ ನೋಡಿ, ಈಗ ಜಸ್ಟ್ ಕೊಟ್ಟೆ. ನಂಬರ್ ಕೊಟ್ಟರು ಇವರು. ಕೃಷ್ಣ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಗಾಡಿನ ಕ್ರೇಜಿ ಹೊಡಿತಿದ್ದಾರೆ ನೋಡ್ರಿ ಇವ್ರು. ಕೃಷ್ಣ ಅವರು ಡ್ರೈವಿಂಗ್ ಕ್ರೇಜಿ ಮಾಡ್ತಿದ್ದಾರೆ ನೋಡ್ರಿ ಕೃಷ್ಣ ಅವರೇ. ಥ್ಯಾಂಕ್ಸ್. ಏನು ನಿಮ್ಮಷ್ಟೇನು ಚಲೋ ಹೊಡ್ತಿರಂಗಿಲ್ಲ. ನಾನು ಈಗೀಗ ಈ ಥರ ಎಲ್ಲ ಕಾರ್ ತೊಗೊಂಡಿದ್ದು. ಮುಂಚೆ ಎಲ್ಲ ನಾರ್ಮಲ್ ಕಾರ್ಸ್ ಇದ್ದು ನನ್ನ ಹತ್ರನೇ. ನಾನು ರೇಸಿಂಗ್ ಎಲ್ಲ ಮಾಡ್ತೀನಿ ನೋಡ್ರಿ. ರೇಸ್ ಮಾಡ್ಬಿಟ್ಟು ಒಂದು ಕಾರಲ್ಲಿ ಗೆದ್ದಿದ್ದೀನಿ. ಕ್ರೇಜಿ. ನಾನು ಕ್ರೇಜ್ ಮಾಡಿ ಗೆದ್ದಿದ್ದೀನಿ ಒಂದು ಕಾರ್ನ. ಹೌದಾ? ಆ್ಯಕ್ಚುಲಿ ಕ್ರೇಜಿ ಅಲ್ಲ, ಇದನ್ನು ರೇಸ್ ಮಾಡೇ ಗೆದ್ದಿದ್ದು ಆಲ್ಮೋಸ್ಟ್. ಅಂದಂಗೆ ಕೃಷ್ಣ ಅವರೇ, ಆ ಬಿಲ್ಡಿಂಗ್ ಎಲ್ಲ ಕ್ರೇಜ್ ಇತ್ತು ಅನ್ಕೊಳ್ರಿ. ಎಲ್ಲಿತ್ತು ಅದು? ನೀವೇ ಕಟ್ಸಿದ್ದಾ? ಓ ಅದಾ, ಆ ಬಿಲ್ಡಿಂಗ್ ಮುಂಚೆ ಒಬ್ಬ ಯಾರೋ ಗ್ಯಾಂಗ್ಸ್ಟರ್ ಇದ್ದ, ದೊಡ್ಡ ಗ್ಯಾಂಗ್ಸ್ಟರ್ ಕಿಂಗ್ ಅಂತ. ಓಕೆ. ಅವಂದು ಇದಿತ್ತು. ಅದನ್ನ ಮೈಕಲ್ ಅವ್ರು ಕಬ್ಜಾ ಮಾಡ್ಕೊಂಡ್ರೆ ಈಗ ಮೈಕಲ್ ಅವ್ರು ನಂಗೆ ಅಲ್ಲಿ ಇರಾಕ್ ಹೇಳಾರ ಅಷ್ಟೇ. ಬಟ್ ಏನು ನಂದೇನಲ್ಲ, ಅದು ಓನರ್ಶಿಪ್ ಅಲ್ಲ. ವಾಟ್? ಮೈಕಲ್ ಅವ್ರು ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ನಿಮಗೆ? ಮೈಕಲ್ ಅವ್ರಿಗೆ ಕೊಟ್ಟಿದ್ದು. ಏನಪ್ಪ ಮೈಕಲ್ ಅವರು ಕ್ರೇಜಿ ಅನ್ಕೊಳ್ರಿ. ಮೈಕಲ್ ಅವ್ರು ನಮಗೆ ಕೊಟ್ಟಿಲ್ಲ ನೋಡ್ರಿ ಕೃಷ್ಣ ಅವರೇ. ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಅದೇನೋ ಅಂತಾರಲ್ಲ, ಒಳ್ಳೆ ಟೈಮ್ ಕೂಡ ಬಂದ್ರೆ ಎಲ್ಲ ಆಗುತ್ತಂತೆ. ನಿಮ್ಮ ಜೊತೆನೂ ಆಗುತ್ತೆ ಉಳ್ರಿ. ಇರ್ಲಿ ನಡೀತೈತೆ, ಏನಿಲ್ಲ. ನಿಮ್ ಕೊಟ್ರೆ ನಮ್ ಕೊಟ್ರೆ ಎಲ್ಲ ಒಂದೇ ಗ್ಯಾಂಗ್ ತಾನೆ ನಾವು. ನಡೀತೈತೆ. ಇದೆ ನೋಡಿ ನಿಮ್ಮ ಬ್ಯೂಟಿಫುಲ್ ಪ್ಲೇಸ್. ಇಲ್ಲೇ ನಿಮ್ದೆಲ್ಲ. ನೀವೇನ್ ಬರ್ಗರ್ ಶಾಪ್ ಅನ್ಕೊಂಡ್ರ? ಇದೇ ನಿಮ್ ಪ್ಲೇಸು? ಅಲ್ಲ ಅದೇ ನಾನು ನಾಷ್ಟ ಗೀಷ್ಟ ಕೊಡ್ಸಕ್ ಬರ್ತಾರೇನೋ ಅನ್ಕೊಂಡೆ. ಹೋಟೆಲ್ ಇಲ್ಲ. ಹೋಟೆಲ್ಲೇ. ಇದನ್ನ ಮೈಕಲ್ ಅವ್ರು ಖರೀದಿ ಮಾಡಿದ್ದಾರೆ. ಐ ಥಿಂಕ್ ಆಲ್ಮೋಸ್ಟ್ ಪೇಮೆಂಟು ಎಲ್ಲ ಆಗಿದೆ. ಇಲ್ಲೇ ನಿಮ್ದು ಅದು ಫೇಕ್ ಮನಿ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು. ಅಂದಂಗೆ ಈ ಹೋಟ್ಲಲ್ಲಿ ಯಾವ ತರ ಮಾಡ್ಬೋದು ನಾವು ಫೇಕ್ ಮನಿ ಬಿಸ್ನೆಸ್ನ? ಕೃಷ್ಣ ಅವ್ರ ನೋಡಿ, ಈ ಬಿಸ್ನೆಸ್ಸಲ್ಲಿ ನೀವೇ ಜಾಸ್ತಿ ಮುಂಚಿನ ಎಕ್ಸ್ಪೀರಿಯನ್ಸ್ ಇರೋ, ನೀವೇ ಮಾಡಬೇಕು. ಐ ಥಿಂಕ್ ತುಂಬ ಸಿಂಪಲ್ ಇರುತ್ತೆ. ನೀವು ಕೆಲವೊಬ್ಬರು ಜನಗಳಿದ್ದಾರೆ, ನನ್ನ ಹತ್ರ ಹುಡುಗರು ಇದ್ದಾರೆ ನಮ್ಮ ಗ್ಯಾಂಗ್ದವ್ರೆ. ಅವ್ರಿಗೆ ನಾನು ಹೈರ್ ಮಾಡ್ತೀನಿ ಇಲ್ಲಿ ವರ್ಕ್ ಮಾಡೋಕ್ಕೆ. ಬರೀ ನೀವು ಹೆಂಗೆ ಕೆಲಸ ಮಾಡಬೇಕು, ಏನೇನು ಮಾಡ್ಬೇಕಂತ ಹೇಳಿದ್ರೆ ಸಾಕು. ಹೌದು ಕೃಷ್ಣ ಅವರೇ, ಈ ಜಾಗದಲ್ಲಿ ನನಗೆ ಯಾರು ಗೊತ್ತಿಲ್ಲ ನೋಡಿ ಜನಗಳು. ನಿಮ್ ಬಿಟ್ರೆ ನೀವೇ ಹೈರ್ ಮಾಡ್ಬೇಕು ಜನಗಳಿಗೆ, ಹೆಂಗೆ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ಬೇಕು. ನಾನು ಒಂದು ಕೆಲಸ ಮಾಡೋದು ಅಷ್ಟೇ. ಯಾಕಂದ್ರೆ ನನ್ನ ಲೈಫಲ್ಲಿ ಈ ಥರ ಹೋಟೆಲೆಲ್ಲ ಫೇಕ್ ಮನಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ.
ಒಂದು ಕೆಲಸ ಮಾಡ್ತೀನಿ, ಬರೀ ಫೇಕ್ ಮನಿ ಪ್ರಿಂಟ್ ಮಾಡೋ ಮಿಷಿನ್ನ ಕೊಟ್ಟು ಕಳಿಸ್ತೀನಿ, ಓಕೆನಾ? ನೀವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ನಾನು ನಿಮಗೆ ಶೇರ್ಸ್ ಕೊಡ್ತೀನಿ ಅಷ್ಟೇ. ನೋಡ್ರಿ, ನೆಡ್ಸ್ಕೊಂಡು ಹೋಗ್ರಿ. ನಾನು ಅವಾಗೂ ಬರ್ತಾ ಇರ್ತೀನಿ, ವಾರಕ್ಕೋ ತಿಂಗಳಿಗೋ ಬರ್ತಾ ಇರ್ತೀನಿ, ನಾನು ಚೆಕ್ ಮಾಡಿ ಹೋಗ್ತಾ ಇರ್ತೀನಿ. ಬಟ್ ಇದನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡಬೇಕು. ದಟ್ ಈಸ್ ಕಂಪ್ಲೀಟ್ಲಿ ಓಕೆ ಅನಿಸುತ್ತೆ. ನಾನು ಆಲ್ರೆಡಿ ಅವ್ರದ್ದು ತುಂಬ ಬಿಸ್ನೆಸ್ ಚಿಟ್ಟಿ ಮತ್ತು ಅಕೀರ್ ಅವ್ರದ್ದು ಐ ಥಿಂಕ್ ಏನೋ ಬಿಸ್ನೆಸ್ ಇದೆ ಆಲ್ರೆಡಿ, ಅದನ್ನು ನಾನು ನೋಡ್ಕೋತಿದ್ದೀನಿ. ಅವರು ಅದೇ ಇಲ್ಲಿಗೆ ಹಾಂ, ಅವರು ಬಂದಿದ್ರು. ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಇಡ್ಬೋದು ನಿಮ್ದು ಐಟಮ್ಸ್ನ, ಏನಾದರೂ ಸೀಕ್ರೆಟ್ ಐಟಮ್ಸ್. ಕ್ರೇಜಿ ಇದೆಯಲ್ಲ ಜಾಗ ಇದು. ಹಾಂ, ಅದಕ್ಕೆ ಮೈಕಲ್ ಅವ್ರು ತೊಗೊಂಡಿದ್ದೀವಿ ಜಾಗನ. ಮೈಕಲ್ ಅವರು ಜಾಗ ಅಂತೂ ಕ್ರೇಜಿ ಆಗಿ ನೋಡಿದ್ದಾರೆ. ಏನಾದ್ರು ಪ್ರಾಬ್ಲಮ್ ಆದ್ರೂ ಬ್ಯಾಕ್ ಗೇಟು ಇದೆ, ಇದಕ್ಕೆ ಬ್ಯಾಕ್ ಕಿಟ್ ಇದೆ ನಮ್ಮ ಇಲ್ಲಿಗಲ್ ಕೆಲಸಕ್ಕೆ. ಐ ಥಿಂಕ್ ಈ ಬೆಟ್ಟದ ಮೇಲೆಲ್ಲ ಔಸ್ಕೋಬಹುದು ಯಾರು ರೇಟ್ ಗೇಟ್ ಮಾಡಿದಾಗ. ಐ ಥಿಂಕ್ ಪೊಲೀಸರೆಲ್ಲ ಬರಲ್ಲ ಇಲ್ಲೆಲ್ಲ. ಪೊಲೀಸಿನ ಅದಕ್ಕೇನು ಕಾಟ ಇಲ್ಲ ವಾರಿಯಲ್ಲಿ. ಬಟ್ ನೋಡೋಣ ಏನೇನಾಗುತ್ತೆ ಅಂತ, ಟೈಮ್ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ನೀವೇನು ಟೆನ್ಷನ್ ತೊಗೋಬೇಡಿ, ನಾನು ಎಲ್ಲ ಹುಡುಗರನ್ನ ಹೈರ್ ಮಾಡಿ ನೀಟಾಗಿ ನೀವು ಕಳಿಸಿರೋ ಐಟಮ್ಸ್ನ ಇದು ಮಾಡಿ ಅವರಿಗೆಲ್ಲ ನೀವು ಹೇಗೆ ಹೇಳಿದಂಗೆ ನಿಮ್ಮ ಹುಡುಗರ ಕಡೆ ಟ್ರೈನ್ ಮಾಡಿಸಿ ನಿಮ್ಮ ಶೇರ್ನ ಪಕ್ಕ ನಿಮ್ಗೆ ತಲುಪಿಸ್ಕೊಡ್ತೀನಿ. ನೀವು ಅವಾಗ ಬರ್ತೀರಿ ಅಷ್ಟೇ ಗೋರಿಗೆ. ಓಕೆ ಓಕೆ. ನಮ್ಮ ಹುಡುಗ ಅಂತೂ ಬರ್ತಾ ಇರ್ತಾನೆ, ಆರುಮುಗ ಅಂತ. ಅವನ್ನೆಲ್ಲ ಟ್ರೈನಿಂಗ್ ಮಾಡ್ತಾನೆ, ಯಾವ ಥರ ಮಾಡಬೇಕು, ದುಡ್ಡನ್ನೆಲ್ಲ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ದುಡ್ಡು ಹೆಂಗೆ ಬರುತ್ತೆ, ಹೆಂಗೆ ಪ್ರಿಂಟ್ ಆಗುತ್ತೆ ಅಂತ ಎಲ್ಲ ಅವ್ನು ಕಳ್ಸ್ಕೊಡ್ತೀನಿ ಬೇಕಿದ್ರೆ. ಬಟ್ ಜಾಗ ಅಂತೂ ಕ್ರೇಜಿ ಆಗಿದೆ ಅನ್ಕೊಳ್ರಿ. ಆದ್ರೂ ಈ ಊರೆಲ್ಲ ಸ್ವಲ್ಪ ವಿಚಿತ್ರವಾಗಿದೆಯಪ್ಪ, ಎಲ್ಲ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಒಂಥರ ಇಷ್ಟ ಆಯ್ತು ಒಂಥರ. ನೀವೇನು ಇಲ್ಲೇ ಹೋಗ್ಬಿಟ್ಟಿದ ಈಚೆ? ಗೈಸ್, ಈ ಗೇಮ್ ಫೋರ್ಸ್ ಆಫ್ ವಾರ್ಶಿಪ್ ಗೇಮ್ಸು ನಾನು ಆಡಿದ್ದೀನಿ. ಅದು ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ವೀಡಿಯೋ, ಬಟ್ ಅದಾದಮೇಲೆ ಡಿಲೀಟ್ ಮಾಡಿಬಿಟ್ಟು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ವೀಡಿಯೋ ನೋಡ್ಕೊಂಡು ಹೋಗೋಣ ಬನ್ನಿ. ಇಷ್ಟ ಆಯ್ತು ಒಂಥರ. ನೀವೇನು ಇಲ್ಲೇ ಹೋಗ್ಬಿಟ್ಟಿದ ಈಚೆ? ಆಕ್ಚುಲಿ ನಾನು ಬಂದಿರೋದು ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಒಂಥರ ಇಷ್ಟ ಆಯ್ತು ಒಂಥರ. ನೀವೇನು ಇಲ್ಲೇ ಹೋಗ್ಬಿಟ್ಟಿದ ಈಚೆ? ಆಕ್ಚುಲಿ ನಾನು ಬಂದಿರೋದು ಬೇರೆ ಜಾಗದಿಂದ. ಈ ಜಾಗದಲ್ಲಿ ನನ್ನ ದೊಡ್ಡ ಸ್ಟೋರಿ ಇದೆ, ಜೈಲಲ್ಲಿ ಸಿಕ್ಕಾಕೊಂಡಿದೆ ಇಮಿಗ್ರೇಷನಲ್ಲಿ. ಸೊ ಆಮೇಲೆ ಎಸ್ಕೇಪ್ ಆಗಿ ತುಂಬ ದೊಡ್ಡ ಸ್ಟೋರಿ ಇದೆ. ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಬರ್ತಿರಲ್ಲ ಅವಾಗ ನನ್ನ ಕಥೆನ ಹೇಳ್ತೀನಿ ನಿಮಗೆ. ಕ್ರೇಜಿ ನನಗಂತೂ ಇಷ್ಟ ಆಯ್ತು ಈ ಜಾಗ. ನೋಡ್ರಿ ಏನು ಕ್ರೇಜಿ ಕಾಣಿಸ್ತಿದೆ ಗೈಸ್, ಹೆಂಗಿದೆ ನೋಡ್ರಿ. ಐ ಥಿಂಕ್ ಪರ್ಫೆಕ್ಟ್ ಜಾಗ ಅನ್ಕೊಳ್ರಿ ನಮ್ಮ ಇಲ್ಲಿಗಲ್ ಬಿಸ್ನೆಸ್ಸಿಗೆ. ನನಗಂತೂ ಇಷ್ಟ ಆಯಿತು. ನೋಡೋಣಂತೆ ಗೈಸ್ ಫ್ಯೂಚರಲ್ಲಿ ಏನು ಮಾಡ್ಬೋದು ಅಂದ್ಬಿಟ್ಟು. ನಮ್ದು ಫೇಕ್ ಮನಿ ಎಲ್ಲ ಪ್ರಿಂಟಿಂಗ್ ಈ ದೇಶದಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡೋಣಂತೆ ನೆಕ್ಸ್ಟ್ ಟೈಮಿಂದ. ಇವಾಗ ಜಸ್ಟ್ ನೋಡ್ಕೊಂಡು ಹೋಗೋಣ. ಇವಾಗ ಬೇಗ ನಾವು ಲ್ಯಾಸ್ ಅಂಟಿಸ್ ಹೋಗಬೇಕಪ್ಪ. ಅಲ್ಲಿ ಮೈಕ್ರೋರ್ ಕಾಯ್ತಾ ಇರ್ತದೆ ನನಗೆ, ಏನಾಗಿದೆ ಅಂತ ಫೈಲ್ ಮಾಡ್ದಂಗೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನಾನು ಹೋಗ್ಲೇಬೇಕು ಲ್ಯಾಸ್ ಅಂಟಿಸ್ಗೆ. ಕೃಷ್ಣ ಅವರೇ ಹೇಳಿ. ಐ ಥಿಂಕ್ ನನಗೆ ಏರ್ಪೋರ್ಟಿಗೆ ಬಿಡ್ರಿ. ಏರ್ಪೋರ್ಟಿಂದ ನಾನು ನಮ್ಮೂರಿಗೆ ಹೋಗ್ಬೇಕಲ್ಲ, ಅಲ್ಲೂ ಸ್ವಲ್ಪ ನೋಡ್ಕೋಬೇಕು. ಅಲ್ಲಿ ಹೆಂಗೆ ಅಲ್ಲ, ಇನ್ನೊಂದು 2 ದಿನ ಇದ್ದೋದ್ರೆ ಹೋಗಿದ್ರೆ ಆಗ್ತಿತ್ತು ನೀವು. ಇಲ್ಲ ಕೃಷ್ಣ ಅವರೇ, ನಾನು ಹೋಗ್ಲೇಬೇಕು. ಯಾಕಂದ್ರೆ ಮೈಕ್ರೋರು ಕಾಯ್ತಾ ಇರ್ತಾರೆ, ನಮ್ಮ ಹುಡುಗರು ಕಾಯ್ತಾ ಇರ್ತಾರೆ. ಅಲ್ಲೂ ಬಿಸ್ನೆಸ್ ಎಲ್ಲ ಇದೆಯಲ್ಲ, ಸ್ವಲ್ಪ ದುಡ್ಡು ಕಾಸು ಆ ಕಡೆ ಹೊಟ್ಟೋಗ್ಬಿಟ್ರೆ ಕಷ್ಟ. ಹಂಗಾಗಿ ಹೋಗ್ಲೇಬೇಕು. ನನಗೆ ಪಟ್ಟಂತ ಏರ್ಪೋರ್ಟಿಗೆ ಬಿಟ್ಬಿಡ್ರಿ. ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಬಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡೋಗಿ ಅದು ಪ್ರಿಂಟಿಂಗ್ದು ಫೇಕ್ ಮನಿ ಎಲ್ಲ ತಗೊಂಡ್ಬಂದು ಇರ್ತೀನಿ. ಅದು ಹೆಂಗೆ ಮಾಡ್ಬಿಟ್ಟು ಅಂತ ಹೇಳ್ಕೊಟ್ಬಿಟ್ಟು ನಾನು ಹೋಗ್ತೀನಿ. ಬಂದಾಗ ನೀವೇನು ಟೆನ್ಷನ್ ತಗೋಬೇಡಿ. ನಾನು ನನ್ನ ಹುಡುಗರಿಗೆ ಹೇಳಿ ನಿಮಗೋಸ್ಕರ ಪ್ರೈವೇಟ್ ಜೆಟ್ನ ರೆಡಿ ಮಾಡಿಸ್ತೀನಿ. ಓಕೆ ಪಟ್ಟಂತ ರೆಡಿ ಮಾಡ್ತೀರಿ. ಆ್ಯಂಡ್ ಅಲ್ಲಿ ಹೈಯರ್ ಮಾಡಿರಿ ನಮ್ಮ ಇದರಲ್ಲಿ, ಅದು ಹೋಟ್ಲಲ್ಲಿ ನಿಮ್ಮ ಹುಡುಗರೆಲ್ಲ ಇಟ್ಟಿರಿ ಕೆಲಸಕ್ಕೆ. ಅದು ಏನು ಟೆನ್ಷನ್ ತಗೋಬೇಡಿ. ಕೊಡ್ತೀನಿ. ಓಕೆ ನೀವೇನು ಟೆನ್ಷನ್ ತಗೋಬೇಡಿ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಓಕೆ ಕೃಷ್ಣ ಅವರೇ, ನಿಮ್ಗೆ ಮೀಟ್ ಮಾಡಿ ಒಳ್ಳೆ ಕೃಷ್ಣ ಪರಮಾತ್ಮನಿಗೆ ಮೀಟ್ ಮಾಡ್ದಂಗೆ ಆಯ್ತು ನೋಡ್ರಿ. ಅಷ್ಟೆಲ್ಲ ಹೊಗಳೋದು ಜರತ್ತಿಲ್ಲ. ನೀವೇನೇ ಕೆಲಸ ಇರಲಿ ಎಲ್ಲ ಮಾಡ್ಕೊಡ್ತೀವಿ. ಏನಂದ್ರೆ ನೀವು ಇರ್ಲಿಲ್ಲ ಅಂದ್ರೆ ಎಷ್ಟೊತ್ತಿಗೆ ನಾವು ಬದುಕಿತ್ತಿದ್ನೋ ಸತ್ಯತಿದ್ನೋ ಒಂದು ಗೊತ್ತಿಲ್ಲ ನೋಡ್ರಿ. ಹೆಂಗೋ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಈ ಥರ ಆಕ್ಟಿವ್ ಆಗಿ ಮಾಡಿದಾರ. ಮತ್ತೆ ಬ್ಯಾಕ್ ಟು ಎಲ್ಲ ಟೈಮ್ ಕೂಡ ಬಂದಿದೆ ಅಷ್ಟೇ. ನೋಡೋಣ, ನಾವು ಅಲ್ಲಿ ಬರ್ತೀವಿ ಸ್ವಲ್ಪ ಅವಾಗ ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ ಆಲ್ವೇಸ್ ವೆಲ್ಕಮ್ಸ್ ಯು. ಲೆಟ್ಸ್ ಗೋ ಗೈಸ್. ಇವಾಗ ಪಟ್ಟಂತ ಏರ್ಪೋರ್ಟಿಗೆ ಹೋಗೋಣಂತೆ. ಏರ್ಪೋರ್ಟಿಂದ ನಮ್ಮ ಸಿಟಿಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ. ನಮ್ಮ ಆರುಮುಗ ಕೆಲಸದವರು ನಮ್ಮ ಫೇಕ್ ಮನಿ ಮಿಷಿನ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಬಂದ್ವಿ ಏರ್ಪೋರ್ಟಿಗೆ. ಏರ್ಪೋರ್ಟ್ ನೋಡ್ರಿ ಹೆಂಗೈತೋಳೆ. ನಮ್ಮ ಲ್ಯಾಸ್ ಸೆಂಟರ್ಸ್ ಅಲ್ಲಿ ಎಷ್ಟು ದೊಡ್ಡದಾಗಿದೆ ಗೈಸ್ ಏರ್ಪೋರ್ಟು. ಇದು ಸ್ವಲ್ಪ ನೋಡಿ ಚಿಕ್ಕದಾಗೈತೆ.
ಪೈಲ್ವಾನ್ ರಂಗ ಅವರೇ ನಿಮ್ಮ ಫ್ಲೈಟ್ ರೆಡಿ ಇದೆ, ನಮ್ಮ ಹುಡುಗನೂ ರೆಡಿ ಇದ್ದಾನೆ, ಅವನೇ ಕರ್ಕೊಂಡು ಹೋಗಿ ನಿಮ್ಗೆ ಸೇಫ್ ಆಗಿ ಲಾಸ್ ಸ್ಯಾಂಟೋಸಿಗೆ ಬಿಟ್ಟು ಬರ್ತಾನೆ. ಅಯ್ಯೋ ಅಯ್ಯಪ್ಪ, ಸ್ವಲ್ಪ ಬ್ರೇಕ್ ಹಾಕ್ಬೇಕಲ್ಲ. ಸಾರಿ ನಾನು ಅಲ್ಲೇ ಡೋರ್ ಕಡೆ ನಿಲ್ಲಿಸ್ಬೇಕು ಅನ್ಕೊಂಡಿದ್ದೆ. ಮತ್ತೆ ಸಿಗೋಣ. ನಿಮ್ಮನ್ನ ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ನನಗೂ ನಿಮ್ನ ಮೀಟ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅನ್ಕೊಳ್ರಿ. ಸ್ವಲ್ಪ ಕ್ಯಾಶುವಲ್ ಆಗಿ ಎಂಟ್ರಿ ಇದೆ ನಿಮ್ ಸಿಟಿಗೆ, ಅದನ್ನ ಬಿಟ್ರೆ ಏನಿಲ್ಲ. ಓಕೆ, ಸಿಗ್ತೀನಿ ಮತ್ತೆ ಕೃಷ್ಣ ಅವರೇ. ಟೇಕ್ ಕೇರ್, ಬೈ. ಮತ್ತೆ ಬರ್ತೀನಿ. ನಿಮ್ ನಂಬರ್ ಇದೆ, ನನ್ನ ಹತ್ರ ಫೋನ್ ಮಾಡ್ತೀನಿ ಮತ್ತೆ. ಓಕೆನಾ? ಓಕೆ ಡೆಫಿನೆಟ್ಲಿ ಫೋನ್ ಮಾಡಿ, ಏನೇ ಬೇಕಿದ್ರು ಫೋನ್ ಮಾಡಿ, ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ವಿಷಯ ಫೋನ್ ಮಾಡಿ. ಓಕೆ ಕೃಷ್ಣ ಅವರೇ, ಬರಪ್ಪ. ಆರಾಮಾಗಿ ಕರ್ಕೊಂಡು ಹೋಗಪ್ಪ. ನೀವು ಹತ್ತಿ ಅವ್ನು ಹತ್ತಾನೆ. ಓಕೆ ನಮ್ಗೆ ಹತ್ತಿ ಅಂತ ಹೇಳಿದ್ರು ಅವರು. ಲೆಟ್ಸ್ ಗೋ. ಹತ್ತು ಕುತ್ಕೊಳ್ಳಂತೆ ಗೈಸ್ ಒಳಗಡೆ. ಗೈಸ್ ಡ್ರೈವರ್ ಹತ್ತು ಕುತ್ಕೊಂಡ್ರು. ಇನ್ನೇನು ಟೇಕ್ ಆಫ್ ಆಗ್ತಾ ಇದೆ. ಕ್ರೇಜಿ. ಫ್ಲೈಟೆಲ್ಲ ಹೋಗಿ ತುಂಬ ದಿನ ಆಗಿದೆ ಅನ್ಕೊಡ್ರಿ ಗೈಸ್. ತುಂಬ ದಿನ ಆದ್ಮೇಲೆ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಗೈಸ್. ಫ್ಲೈಟಲ್ಲಂತೂ ಹೋಗ್ತಾ ಇದ್ದೀವಿ. ಲ್ಯಾಂಡ್ ಸೆಂಟರ್ಸಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ನಾನು. ಅಲ್ಲಿ ಹೋಗ್ಬಿಟ್ಟೆಲ್ಲ ಚೆಕ್ ಮಾಡಬೇಕು. ಅಲ್ಲಿ ಹೋಗೋವರೆಗೂ ಒಂದು ಸಣ್ಣ ನ್ಯಾಪ್ ತೊಗೊಬಿಡ್ತೀನಿ ಗೈಸ್. ಒಂದು 5-6 ಅವರ್ ಆಗ್ಬೋತೀನಿ ಅಲ್ಲಿ ಹೋಗೋ ಅಷ್ಟರಲ್ಲಿ. ಅಲ್ಲಿವರೆಗೂ ಒಂದು ನ್ಯಾಪ್ ತೊಗೊಂಡು ಪಟ್ಟಂತ ಸಿಗ್ತೀನಿ ತಡ್ರಿ, ಅಲ್ಲಿ ಲ್ಯಾಂಡ್ ಆಗಿಬಿಟ್ಟು ಗೈಸ್. ಈಗಷ್ಟೇ ಲ್ಯಾಂಡ್ ಆದೆ ಗುಹಾರೆಯಿಂದ ಬಂದು. ನಮ್ಮ ಲ್ಯಾಂಡ್ ಸೆಂಟರ್ಸಿಗೆ ಬಂದು ಎಷ್ಟು ಖುಷಿ ಆಗ್ತಿದೆ ಗೈಸ್. ಇಲ್ಲಿನ ಹೇರ್ ಕುಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು ಅಂದ್ಕೊಳ್ರಿ. ಎಷ್ಟು ಬಂದಾಗಲೇ ಗಂಬ್ಲು ಬರುತ್ತೆ, ಅದು ಆಕ್ಸಿಜನ್ದು ಕ್ರೇಜಿ ಅಂದ್ಕೊಳ್ರಿ. ಅವ್ರ ಮನೆಗೆ ಬರೋ ಖುಷಿನೇ ಬೇರೆ ಗೈಸ್. ಇಲ್ಲಿ ಫೀಲ್ ಆಗ್ತಾಯಿದೆ ಅದು. ಇವಾಗ ಪಟ್ಟಂತ ನಾವು ಮೂವಿ ಆಫೀಸ್ಗೆ ಹೋಗ್ಬೇಕು ಗೈಸ್. ಎಲ್ಲ ಹೆಂಗೆ ನಡೀತಿದೆ ಪ್ರಿಂಟಿಂಗ್ ಮಾಡೋಕ್ಕೆ ಇದಿಲ್ಲ, ಪೇಪರ್ ಇರಲಿಲ್ಲ, ಅದು ಬೇರೆ ವಿಷಯ. ಬಟ್ ಅದೆಲ್ಲ ನಾವು ಕಲೆಕ್ಟ್ ಮಾಡಿರೋ ದುಡ್ಡು ಎಲ್ಲ ಅಲ್ಲೇ ಇತ್ತು. ಅದೆಲ್ಲ ಚೆಕ್ ಮಾಡಬೇಕು ಅಲ್ಲೇ ಇದೆಯಾ. ಅಕಸ್ಮಾತ್ ಮಾರುಮುಗ ಎಲ್ಲ ಕರ್ಕೊಂಡು ಬಿಟ್ಟು ಗರ್ಲ್ಫ್ರೆಂಡ್ ಕೊಟ್ಟಿದ್ದಾನೆ ಅಂದ್ಬಿಟ್ಟು. ಲೆಟ್ಸ್ ಗೋ. ಇವಾಗೆಲ್ಲ ಹೋಗೋಕ್ಕೆ ಕ್ಯಾಬ್ ಬುಕ್ ಮಾಡಬೇಕು. ಕ್ಯಾಬ್ ಎಲ್ಲ ಬುಕ್ ಮಾಡ್ತಾರೆ ಗೈಸ್. ಇಲ್ಲೇ ಯಾವುದೋ ಕಾರ್ ಇದೆ. ಇದೇ ಕಾರ್ ಎತ್ಕೊಂಡು ಹೋಗ್ಬಿಡ್ಲಾ? ಚಲೋ, ಇದೇ ಕಾರ್ ಎತ್ಕೊಂಡು ಹೋಗ್ತೀನಿ. ಯಾರಂತ ಗೊತ್ತಿಲ್ಲ. ಕ್ಯಾಬ್ ಎಲ್ಲಿ ಗೈಸ್? ಸುಮ್ಮನೆ ಕಳ್ತನ ಮಾಡ್ಕೊಳ್ಳೋದು, ಎತ್ಕೊಂಡು ಹೋಗೋದು. ಕೇಳ ತೀನ ಇಲ್ಲ. ಲೆಟ್ಸ್ ಗೋ. ಬಟ್ ಅವತ್ತಿಂದ ಗುಹಾರದಲ್ಲಿದ್ದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟದೆ ಅಂದ್ಕೊಳ್ರಿ. ಅಲ್ಲಿ ಕೃಷ್ಣ ಎಲ್ಲ ಸಿಕ್ಕಾಪಟ್ಟೆ ಒಳ್ಳೆಯವರು, ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ಟರು, ಒಳ್ಳೆ ಮನೆ ನಮ್ಮ ಮನೆಯವ್ರ ಥರ ನೋಡ್ಕೊಂಡ್ರು. ಅದೊಂದೇ ಖುಷಿ ವಿಷಯ ನೋಡ್ರಿ. ಲೆಟ್ಸ್ ಗೋ. ಇವಾಗ ಸೀದಾ ನಮ್ಮ ಮೂವಿ ಸಿಟಿಗೆ ಹೋಗೋಣಂತೆ. ಅಲ್ಲೋಗ್ಬಿಟ್ಟು ಸಿಗ್ತೀನಿ ನಡ್ರಿ ಗೈಸ್. ಏನು ಕ್ರೇಜಿ ಅನಿಸ್ತಾ ಇದೆ. ಬ್ಯಾಕ್ ಟು ಹೋಮ್ ಬಂತು ಆಲ್ಮೋಸ್ಟು ನಮ್ಮ ಮೂವಿ ಸಿಟಿ. ವಾಟ್, ಬೆಂಕಿ ಎತ್ಕೊಂಡೋಯ್ತಲ್ಲ ಇಲ್ಲೇನು ಗೈಸ್? ನಮ್ಮ ಮೂವಿ ಸಿಟಿಗೆ ಏನಾಗಿದೆ? ವಾಟ್ ಆರುಮುಗ, ಏನೋ ಯಾರು ಬೆಂಕಿ ಹಾಕಿದ್ದು? ಏನಾಯ್ತು? ಬೆಂಕಿ ಎತ್ಕೊಂಡೈತಲ್ಲೋ? ಎಲ್ಲೋಗಿದ್ದೇನೆ ನೀನು? ನಾ ಎಲ್ಲೋ ಹೋಗಿದ್ದೆ. ಇದೇನಾಯ್ತು? ನಾನು ಗುಹಾರಿಗೆ ಹೋಗಿ ಬಂದೆಪ್ಪ. ಅಣ್ಣ ಗಬ್ಬರ್ ಸಿಂಗು ಮತ್ತೆ ನಿನ್ ಕ್ಲೋಸ್ ಫ್ರೆಂಡು ಅಂತಿದ್ದಲ್ಲ ಅಣ್ಣ, ಎಲ್ಲಾನು ನಾಶ ಮಾಡ್ಬಿಟ್ರು ಕಣ್ಣ. ಗಬ್ಬರ್ ಸಿಂಗು ಕ್ಲೋಸ್ ಫ್ರೆಂಡ್ ಯಾರು? ಅಕ್ಕಿರಾನ. ಅಕೀರಾ ಏನ್ ಮಾಡಿದ್ರು? ಅಕೀರಾ ಏನ್ ಮಾಡ್ದ? ಅವ್ರು ಬಂದ್ಬಿಟ್ಟು ಎಲ್ಲ ಕಡೆ ಬಾಂಬ್ ಪ್ಲಾಂಟ್ ಮಾಡ್ಬಿಟ್ಟು ಎಲ್ಲ ಡೆಸ್ಟ್ರಾಯ್ ಮಾಡಕ್ ಹೋದ್ರು ಅಣ್ಣ. ನಾನು ಯಾಕೆ ಅಂತ ಕೇಳಕ್ ಹೋದ್ರೆ ನನ್ಗೆ ಹೊಡೆದ್ಬಿಟ್ರು. ಲೇ ಹಾಸ್ಪಿಟ್ಲ್ ಹೋದ? ಇಲ್ಲ ಅಣ್ಣ, ಬೆಂಕಿ ಹಾರಿಸ್ತಾ ಇದ್ದೀನಿ ಅಣ್ಣ. ಇನ್ನೊಂದಣ್ಣ, ಮನಿ ಮಾಡೋ ಮಿಷಿನ್ ಅಕ್ಕಿರ ತಗೊಂಡೋಗ್ಬಿಟ್ಟ ಅಣ್ಣ. ಲೇ ಅಕೀರಾ ಗೈಸ್, ಅಕೀರನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಈ ತರ ಮಾಡ್ತಾನ ಅಂತ ಅನ್ಕೊಡ್ರಿಲ್ಲ ಗೈಸ್. ಸಪ್ಪಿ ಮನಿ ಮಿಷಿನ್ ಅಣ್ಣ ಖಾಲಿ ಅಣ್ಣ, ಇದು ಖಾಲಿ ಅಣ್ಣ. ಅಣ್ಣ ಅಕ್ಕಿರನ್ ಬಿಡಕ್ ಹೋಗ್ಬಿಡಿ ಅಣ್ಣ. ಅಕ್ಕಿರನ್ ಬಿಡೋದೇ ಬೇಡ, ತಡಿ ಯಾರ ಮುಗ. ಆರ್ತಾನಿಲ್ವಲ್ಲಪ್ಪ ಬೆಂಕಿ. ಆರ್ಸು ಬೆಂಕಿ ಆರ್ಸು ಅಣ್ಣ. ಅಷ್ಟೇ ಹೋಯ್ತಾನ ನಮ್ದು, ನಮ್ಮ ಆಫೀಸ್ ಎಲ್ಲ ಹೋಯ್ತು, ಡೆಸ್ಟ್ರಾಯ್ ಆಗೋಯ್ತಾನ ಎಲ್ಲ ನುಚ್ಚು ನೂರು. ಗೈಸ್ ಇದೇನ್ ಗೈಸ್, ಅಪರೂಪಕ್ಕೆ ಮನೆಗೆ ಬಂದೆ. 3-4 ದಿನದಿಂದ ಬೇರೆ ದೇಶದಲ್ಲಿದ್ದೆ. ಮನೆಗೆ ಬಂದ್ರೆ ಈ ತರ ಮಾಡಿದ್ದಾರೆ ಗಬ್ಬರ್ ಸಿಂಗ್ ಮತ್ತೆ ಅಕೀರಾ. ಗೈಸ್ ಬರ್ತೀರಾ ಕೋಪಕ್ಕೆ? ಅಕೀರನ್ಗಿದೆ ಗೈಸ್. ಏ ಯಾರು ಮಗ? ಅಣ್ಣ Please tell me I'm not the only one like this. I finally joined Avacan to meet people and instantly forget. ಕೋಪಕ್ಕೆ ಅಕೀರನ್ಗಿದೆ ಗೈಸ್. ಏ ಯಾರು ಮಗ? ಅಣ್ಣ ನಂಗೊಂದು ಕಾರ್ ಕೊಡಿಲಿ. ಅಕೀರ್ ಎಲ್ಲಿ ಸಿಗ್ತಾನೆ ಗೊತ್ತಾ ನಿನಗೆ? ನನಗೆ ಗೊತ್ತಿಲ್ಲ ಅಣ್ಣ. ನಂಗೂ ಅವ್ನ ಅಣ್ಣ ಗಬ್ಬರ್ ಸಿಂಗ್ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟವಣ್ಣ. ಅವನು ಗಬ್ಬರ್ ಸಿಂಗ್ ಜೊತೆ ಸೇರ್ಕೊಂಡು ನಮ್ಗಲ್ಲಿ ಎಸ್ಕೇಪ್ ಆಗ್ಬೇಕಿದ್ರೆ ಕಾರು ನಿಲ್ಸಿರ್ಲಿಲ್ಲ. ನಮ್ಗೆ ಮೋಸ ಮಾಡ್ತಿದ್ದಾನ ಅವನು. ಅವನಿಂದ ನಾನು ಗುಹಾರಿಗೆ ಹೋಗಿ ಬಂದಿದ್ದೀನಿ. ಇವಾಗ ಗುಹಾರಿಗೆ ಹೋಗಿ ಬರೋ ಅಷ್ಟರಲ್ಲಿ ಇದ್ರ ಬೆಂಕಿ ಎಲ್ಲ ಹಚ್ಚಿದಾನ ಇಲ್ಲಿಗೆ. ಏನ್ ಅದೇ ಅವ್ನ ಪ್ಲಾನ್ ಇರ್ಬೋದಣ್ಣ. ನೀವ್ ಇಲ್ಲೇ ಇರೋ ಟೈಮಲ್ಲಿ ಬಂದ್ಬಿಟ್ಟು ಇದನ್ನೆಲ್ಲ ಡೆಸ್ಟ್ರಾಯ್ ಮಾಡೋದೇ ಅವ್ನ ಪ್ಲಾನ್ ಆಗಿರ್ಬೋದಿತ್ತಲ್ಲಣ್ಣ. ಅರುಮಗ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಸಿದ್ದೆ ಇದನ್ನೆಲ್ಲ. ಎಷ್ಟು ಕಷ್ಟದಿಂದ ಬಿಲ್ಡ್ ಮಾಡಿದ್ದೀನಿ ಹೇಳ್ರಿ ಗೈಸ್. ಇದನ್ನೆಲ್ಲ ಮೂವಿ ಆಫೀಸು, ಮನಿ ಪ್ರಿಂಟಿಂಗು ಮಿಷಿನು ಎಲ್ಲ. ಕಿರಣ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂದರೆ ಗೈಸ್. ತಡ್ರಿ ಅವ್ನು ಹುಡ್ಕೊಂಡು ಹೋಗೋಣಂತೆ. ಒಂದು ಕಾರ್ ಸಿಗ್ತಾಯಿಲ್ಲ, ಒಂದು ಇದೇ ಕಾರಲ್ಲಿ ಹೋಗ್ತೀನಿ ತಡ್ರಿ.
ಸಿಗ್ಲಿ ಗೈಸ್ ಅವನು. ನನ್ನ ಕಾರು ಇಲ್ಲ, ಕಾರು ಪೀಡಿ ಹತ್ರನೇ ಇದೆ, ಗಬ್ಬರ್ ಹತ್ರನೇ ಇದೆ ನನ್ನ ಕಾರು, ನನ್ನ ಬುಕಾಟಿ. ಎಲ್ಲಿ ಸಿಗ್ತಾನೇನೋ ಹುಡ್ಕೊಂಡು ಹೋಗ್ಬೇಕು ಇವಾಗ, ಒಂದು ಶೋರೂಮ್ ಹತ್ರ ಇಲ್ಲ ಅಂದರೆ ಅವ್ನು ವುಡ್ ಹತ್ರ. ಸಿಗ್ಲಿ ಗೈಸ್ ಅವನು. ನನಗೆ ಹೊಟ್ಟೆ ಎಷ್ಟು ಉರಿತಿದೆ ಅಂದರೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಗೈಸ್. ಈ ಥರ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಅನ್ಕೊಳ್ರಿ ಅವನು. ಅಕಿರಾ ಎಷ್ಟು ಹೆಲ್ಪು, ಪ್ರಾಣ ಸ್ನೇಹಿತ ಅನ್ಕೊಂಡಿದ್ದೆ ಅವನಿಗೆ. ಸಿಕ್ತಾಗೆಲ್ಲ ಏನಾದರೂ ಹೆಲ್ಪ್ ಕೇಳ್ಕೊಂಬಂದ್ರೆ ದುಡ್ಡು ಕೊಡೋದು, ಏನಾರು ಆಯ್ತು ಅಂದರೆ ಹೋಗೋದು ಎಲ್ಲ ಮಾಡ್ತಾ ಇದ್ದೆ. ಈ ಥರ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ನೋಡ್ರಿ. ಗಬ್ಬರ್ಗೆ ಆಮೇಲೆ ನೋಡ್ಕೋತೀನಿ, ಫಸ್ಟು ನಂಬಿಕೆ ದ್ರೋಹ ಮಾಡ್ತಾನಲ್ಲ, ಫಸ್ಟು ಅಕ್ಕಿರಿಗೆ ನೋಡ್ಕೋತೀನಿ ಗೈಸ್. ಗಬ್ಬರ್ ಬಿಡ್ರಿ, ಗಬ್ಬರ್ಗೂ ನಮಗೂ ಅವಾಗಿಂದ ದ್ವೇಷನೇ ಐತೆ ಎಲ್ಲ, ಮೈಕಲ್ ಅವ್ರಿಗೆ ನಮ್ಗೆಲ್ಲರಿಗೂ. ಬಟ್ ಅಕ್ಕಿರ ಜೊತೆಲಿ ಇಟ್ಕೊಂಡು ಜೊತೆಲೇ ಕನ್ನ ಹಾಕಿದ್ನಲ್ಲ, ಉಂಡು ಮನೆಗೆ ಕನ್ನ ಹಾಕಿದ್ನಲ್ಲ ಗೈಸ್ ಅಕ್ಕಿರ. ಈ ಥರ ಮಾಡ್ತಾನೆ ಅಂತ ಕನ್ಸು ಮನ್ಸೆಲ್ಲ ಅನ್ಕೊಂಡಿರಲಿಲ್ಲ. ಜಾಗಲೆಲ್ಲ ಹುಡ್ಕಾಡ್ಬೇಕು ಗೈಸ್. ಅಕಿರನ್ಗಂತೂ ಇಡೀ ಸಿಟಿ ಎಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾನೆಲ್ಲ ಅನ್ಕೊಳ್ರಿ. ಹಿಂಗೆ ಹುಡ್ಕಕ್ಕೆ ಆಗಂಗಿಲ್ಲ ಗೈಸ್. ಫೋನ್ ಹಾಕ್ತೀನಿ ತಡ್ರಿ ಅವನಿಗೆ. ಫೋನ್ ಹಾಕ್ಬಿಟ್ಟು ಎಲ್ಲಿದ್ದಾನೆ ಏನು ತಿಳ್ಕೊತೀನಿ. ಅದು ಹಿಂಗೆ ಫೋನ್ ಎತ್ತಾನೇನೋ ಮೈಬಿ ಗೊತ್ತಿಲ್ಲ. ಫೋನ್ ಎತ್ತಿಲ್ಲ ಆದರೆ ಇನ್ನೂ ಕಷ್ಟ ಆಗ್ಬಿಡುದು ಹುಡ್ಕಕ್ಕೆ ಕಷ್ಟ ಆದರೆ ಸೀದಾ ನಾನು ಲೆಕ್ಚರ್ ಹತ್ರ ಹೋಗ್ತೀನಿ, ಲೆಕ್ಚರಿಂದ ಹುಡುಕ್ತೀನಿ ಅವನಿಗೆ. ನಂಬರ್ ಟ್ರೇಸ್ ಮಾಡ್ಕೊಂತ ತಡ್ರಿ, ಇವಾಗ ಫೋನ್ ಹಾಕ್ತೀನಿ ಗೈಸ್. ಫೋನ್ ಹಾಕಿದ್ದೀನಿ, ರಿಂಗ್ ಆಗ್ತಾ ಇದೆ. ಹಲೋ ಅಕಿರಾ, ಎಲ್ಲಿದ್ಯಾ ಅಕಿರಾ? ಯಾರು? ನೀನ್ ಈ ತರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗಿಲ್ಲ. ಯಾರು? ನಾನು ವಯಸ್ಸಿನ ಗೊತ್ತಾಗ್ಲಿಲ್ವಾ? ನಿನ್ ಪ್ರಾಣ ಸ್ನೇಹಿತ, ವಯಸ್ಸೆಲ್ಲ ಕಂಡಿಡ್ತಿಲ್ವಾ ನೀನು? ಓ ರಂಗ. ರಂಗ, ನೀ ಎಲ್ಲಿದ್ದೆ ಹೇಳು, ನೀನ್ ಬಿಡ್ತೀನಿ ಎಲ್ಲ. ರಂಗ, ಆಕ್ಚುಲಿ ನಾನು ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು. ಒಂದು ಲೊಕೇಶನ್ ಕಳಿಸ್ತೀನಿ, ಪಟ್ಟಂತ ಎಲ್ಲಿದ್ದೆ ಹೇಳೋ, ನಾನೇ ಬರ್ತೀನಿ. ಎಲ್ಲಿ ಬರ್ಬೇಕು ಹೇಳೋ? ಕಳಿಸ್ತೀನಿ ನೋಡಪ್ಪ ಲೊಕೇಶನ್. ಕಳ್ಸು ಬೇಗ ಕಳ್ಸು. ಪಟ್ಟಂತ ಬಾ. ಬೇಸ್ ಅವನೇ ಮಾತಾಡ್ಬೇಕಂತ. ಅದೇನು ಮಾತಾಡ್ತೀನಿ, ಮಾತಾಡಕ್ ಬಿಟ್ರೆ ತಾನೇ ಮಾತಾಡೋದು ಅವನು. ನಂದು ಈ ಥರ ಕಷ್ಟಪಟ್ಟು ಕಟ್ಟಿರೋ ಗ್ಯಾಂಗ್ನ, ವುಡ್ನ, ಬಿಲ್ಡಿಂಗ್ನ, ಆ್ಯಂಡ್ ನನ್ನ ಮನಿ ಮಿಷಿನ್ನ ಎಲ್ಲ ಕತ್ಕೊಂಡೋಗಿ ಹೊಡೆದಾಕಿ ಮಾಡಿದ್ದಾನೆ. ಮಾತಾಡಕ್ಕೆ ಬಿಡ್ತೀನಿ ಅವನಿಗೆ. ದಡ್ರೆ ಅವ್ನು ಲೊಕೇಶನ್ ಕಳಿಸ್ತಾನಂತೆ. ಲೊಕೇಶನ್ ಕಳಿಸ್ಲಿ, ಪಟ್ಟಂತ ಅಲ್ಲಿ ಹೋಗೋಣ ಗೈಸ್. ಲೊಕೇಶನ್ ಕಳಿಸ್ತಾ ಇದೆಲ್ಲೋ ಹಿಂದೆ ಆಯ್ತಪ್ಪ, ಮುಂದೆ ಬಂದ್ಬಿಟ್ಟಿದ್ದೀನಿ. ಮಾರ್ಕ್ ಹಾಕೊಟ್ಟಿದ್ದೀನಿ ಮ್ಯಾಪಲ್ಲಿ. ಸೀದಾ ಲೊಕೇಶನ್ಗೆ ಹೋಗೋಣಂತೆ ಗೈಸ್. ಇಲ್ಲೇ ಮುಂದೆನೇ ಇದೆ. ಎಲ್ಲೆಲ್ಲಿ ಹುಡುಕಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ ನೋಡ್ರಿ ಅವ. ಅದೆಲ್ಲಿದ್ನೋ ಏನೋ. ಇದ್ಯಾವುದೋ ಊರಿಂದ ಆಚೆ ಕಳ್ಸೋನೆ ಲೊಕೇಶನ್ನ. ಅಯ್ಯೋ ಅಯ್ಯೋ ಅಯ್ಯೋ, ಇದ್ಯಾವ್ದು ಇದು ಹಿಂಗೈತಲ್ಲ. ಯಾವುದೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಕಾರ್ ಬೇರೆ ಪಲ್ಟಿ ಹೊಡಿದೈತಲ್ಲ ಬಾ. ಇಲ್ಲೆಲ್ಲಿ ತನ್ಗೆ ಗೈಸ್ ಅಕ್ಕಿರ ಎಲ್ಲ ಜನಗಳಿದ್ದಾರೆ ಇಲ್ಲಿ. ತಡ್ರಿ, ನಿಂತ್ಕೋ, ಫೋನ್ ಹಾಕ್ತೀನಿ ಗೈಸ್. ರಿಂಗ್ ಆಗ್ತೈತೆ. ಎಲ್ಲಿದ್ದಾರೆ ಇವನು? ಅಯ್ಯ ಅಣ್ಣ, ಅಕ್ಕಿರಾ ಅಲ್ಲಿ ಒಂದು ಟನಲ್ ತರ ಹೋಲ್ ಕಾಣಿಸ್ತಿದ್ಯಾ? ಟನಲ್ ತರ ಹೋಲಾ? ಪೈಪ್ಗಳೈತಿ ಇಲ್ಲಿ. ಇದ ಚೇಂಬರ? ಒಂದು ಹೋಲ್ ಕಾಣಿಸ್ತಿದ್ಯಾ? ಹಾ, ಕಾಣಿಸ್ತಿದೆ. ಅಲ್ಲೇ ಇರೋ ಬಂದೆ. ಯಾವ್ದು ಗೈಸ್ ಹೋಲು? ಚೇಂಬರ್ ಎಲ್ಲ ಉಸ್ಕೊಂಡವನ? ಬಾತ್ರೂಮ್ ಚೇಂಬರ ಇದು? ಅಲ್ಲ, ಇದ್ಯಾಕೋ ನೋಡಕ್ ಹೆಂಗೈತ್ ನೋಡ್ರಿ, ಗುಹೆ, ಸುರಂಗ. ಲೇ ಅಕಿರಾ, ರಂಗ, ನಾನ್ ನಿನ್ಗೆ ಏನ್ ಮಾಡಿದ್ದೆ ಅಕಿರಾ? ಹೊಡಿಬೇಡ ರಂಗ, ಹೇಳತ್ ಕೇಳು. ನೀ ಹೇಳೋದೆಲ್ಲ ಕೇಳಕ್ ಬಂದಿಲ್ಲ ನಾನು. ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ. ನನ್ನ ತಮ್ಮ, ಅಣ್ಣ ತಮ್ಮ ಅನ್ಕೊಂಡಿದ್ದ. ಹೊಡಿಬೇಡ ಅಂತ ಹೇಳ್ತೀನಿ ಅಂತಾನೆ, ಹೇಳತ್ ಕೇಳು. ನಿನ್ಗೆ ಹೊಡ್ಸ್ಕೋಬೇಕ್ಲೆ. ನನ್ನ ಕಷ್ಟಪಟ್ಟು ಬಿಲ್ಡ್ ಮಾಡಿರೋ ನನ್ನ ಗ್ಯಾಂಗ್, ವುಡ್ಡು ಎಲ್ಲ ಡಿಸ್ಟರ್ಬ್ ಮಾಡಿದೆಲ್ಲ ಗೊಬ್ಬರ ಜೊತೆ ಸೇರ್ಕೊಂಡು. ಏನ್ ಕಡಿಮೆ ಮಾಡಿದೆ ನಿನಗೆ ನಾನು? ರಂಗ, ಮಾತಾಡಕ್ ಬಿಡು, ಹೇಳತ್ ಕೇಳು. ನಿಮ್ ಕೇಳಕ್ಕೆ ಏನು ಉಳ್ದಿಲ್ಲ, ಎಲ್ಲ ನಂಬಿಕೆ ಎಲ್ಲ ಕಳ್ಕೊಬಿಟ್ಟಿದ್ಯಾ ಅಕಿರಾ. ರಂಗ, ಹೇಳತ್ ಕೇಳು. ನಿಮ್ ಮೈಕಲ್ ಅವ್ರು ನಿನ್ಗೆ ಏನ್ ಮಾಡಿದಾರೆ? ಎಲ್ಲ ಮಾಡ್ಕೊಟ್ಟಿದ್ದಾರೆ. ಏನ್ ಮಾಡ್ಕೊಟ್ಟಿಲ್ಲ ಹೇಳು? ನಿನ್ ಶೋರೂಮ್ ಆಯ್ತು, ನನ್ ಗ್ಯಾಂಗ್ ಆಯ್ತು. ಏನ್ ಮಾಡಿದಾರೆ ರಂಗ? ಏನ್ ಮಾಡಿದಾರೆ? ಮುಂಚೆ ಎಲ್ಲ 50% ಇಸ್ಕೊತಾ ಇದ್ರು, ಇವಾಗ ಆಗ್ಲೇ 65% ಬಿಟ್ರೆ ಎಲ್ಲಾನು ಇಸ್ಕೊಂತಾರ ಅವ್ರು. ಏನ್ ಮಾಡಿದಾರೆ? ನಿನ್ಗೋಸ್ಕರ ಏನ್ ಮಾಡಿದಾರೆ? ಅವ್ರಿಂದಾನೆ ಅಲ್ವಾ? ಯಾರೋ ಮೊನ್ನೆ ಬಂದಿಲ್ಲ ಗಬ್ಬರ್ ಸೇರ್ಕೊಂಡು. ನಾನ್ ಯಾರ ಜೊತೆನೂ ಸೇರಿಲ್ಲ ರಂಗ, ಹೇಳದ್ ಕೇಳು. ನನಗೆ ರಿಯಲೈಸ್ ಆಯ್ತು. ನಾನು ಹಿಂಗ್ ರಂಗ, ಎಷ್ಟ್ ದಿನ ಅಂತ ನೀನ್ ಅವ್ರವ್ರ ಕೆಳಗಡೆ ಕೆಲಸ ಮಾಡ್ತೀಯ ರಂಗ? ಹೇಳದ್ ಕೇಳು, ಹೊಡಿಬೇಡ, ನಿಂತ್ಕೋ, ಮಾತಾಡೋಣ. ನನ್ಗೆ ಹೊಟ್ಟೆ ಉರಿತಾಯ್ತು. ನನ್ನೆಲ್ಲ ಡಿಸ್ಟರ್ಬ್ ಮಾಡಕ್ಕಂತ ಏನಿತ್ತು ಹೇಳು? ಡಿಸ್ಟರ್ಬ್ ಮಾಡೋದೇನಿತ್ತು ಹೇಳು? ಕೇಳು. ಇವಾಗ ಅದೇ ತಾನೇ ನಾನು ಮಾಡ್ತಿರೋದು. ಮಾತಾಡೋಣ. ಏನ್ ಮಾಡ್ತಾ ಇರ್ತೀಯ? ನೀನ್ ಸಾಯ್ಸೋರ್ಗು ಬಿಡಲ್ವೇ? ಸಾಯ್ಬೇಕು. ಕೇಳು. ಹೇಳದ್ ಕೇಳು ರಂಗೋ.
ಕೇಳಲ್ಲ. ನನ್ ಮನಿ ಮಿಷನ್ ಕರ್ಕೊಂಡು ಹೋಗಿದ್ಯಲ್ಲ, ಎಷ್ಟ್ ಬೇಕು ದುಡ್ಡು ನಾನೇ ಕೊಡ್ತಿದ್ದಲ್ಲ. ಕೇಳಿದ್ರೆ ಮನಿ ಮಿಷನ್ ಕರ್ಕೊಂಡು ಹೋಗೋದೇನು ಹೇಳು? ರಂಗ, ನನ್ನ ದುಡ್ಡಿಗೋಸ್ಕರ ಎಲ್ಲಾನು ಮಾಡೋಣ ಅಂತ ಅನ್ಕೊಂಡಿದ್ಯಾ ನೀನು? ಯಾರು ಗೊತ್ತು ಗುರು, ನಾನ್ ಎಷ್ಟು ಹೆಲ್ಪ್ ಮಾಡಿಲ್ಲ ನಿನಗೆ. ಶೋರೂಮ್ ತೆಗಿಯಕ್ಕೆ ದುಡ್ಡು ಕೊಟ್ಟಿದ್ದೀನಿ. ರಂಗ, ಹೇಳದ್ ಕೇಳು ರಂಗ. ಮೊನ್ನೆ ನಿನ್ಗೋಸ್ಕರ ಏನ್ ಮಾಡಿದಾರೆ ಮೈಕಲ್ ಅವರು? ಗೋವಾರಿಯಾಗ ಹೋಗಿದ್ದ ಗೋವಾರಿಯಾಗ ನೀನು? ತಡಿ ಕೇಳಿಲಿ. ಮೊನ್ನೆ ಅದ್ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಕಾಸಿಲ್ಲ ಅಂತ ಫೋನ್ ಹಾಕಿದೆ, ಅವು ಕಾಸು ಕೊಟ್ಟಿದೀನಿ ಹಾಸ್ಪಿಟಲ್ ಇದೆಯಾ ಅನ್ಬಿಟ್ಟು. ಅದೆಲ್ಲ ನೆನಪೇ ಆಗಿಲ್ವಾ? ನನ್ ಬೆಂಕಿ ನನ್ ಮನೆ ಹೇಳದ್ ಕೇಳಿಸ್ಕೋ. ನೀನ್ ಗೋವಾರಿಯಾಗ ಹೋಗಿ ನೋಡು. ನಿನ್ನೆ ಮೊನ್ನೆ ಬಂದಿರೋರ್ಗೆಲ್ಲ ಒಂದ್ ಮ್ಯಾನ್ಷನ್ ಕೊಟ್ಟಿದ್ದಾರೆ ನಿಮ್ ಮೈಕಲ್ ಅವರು. ನಮ್ಗೋಸ್ಕರ ಏನ್ ಮಾಡಿದ್ದಾರೆ? ಯಾಕೋ ಅಕ್ಕಿರ ಹೇಳ್ತಿರೋದು ನಿಜ ಅನ್ಸುತ್ತೆ. ಬಟ್ ಮೈಕಲ್ ಅವ್ರು ಎಲ್ಲ ಕೊಟ್ಟಿದ್ರಲ್ಲಪ್ಪ. ಎಲ್ಲಿ ಕೊಟ್ಟವ್ರೆ? ಕೊಟ್ಟಿರೋದೆಲ್ಲಾನು ಕಿತ್ಕೊಂತಿದ್ದಾರೆ. ಅವ್ರಿಗೆ ಯೂಸ್ ಇತ್ತು, ನಮ್ಮನ್ನ ಯೂಸ್ ಮಾಡ್ಕೊಂತಿದ್ರು. ಆಫೀಸ್ ಕೊಟ್ಟಿದ್ರಲ್ಲ, ಏನಕ್ಕೆ 65% ಅವ್ರಿಗೆ ಬೇಕು, ಅದಕ್ಕೇನೆ ಕೊಟ್ಟಿರೋದು. ಅದ್ರಲ್ಲೂ ಅವ್ರ ಸ್ವಾರ್ಥನೇ ತಾನೇ ಇರೋದು. ಕಿರಣ್ ಮತ್ ಯಾಕೋ ನಿಜ ಅನ್ತಿದೆಯಲ್ಲ. ನೋಡ್ರಿ, ನೆನ್ನೆ ಮೊನ್ನೆ ಬಂದಿದ್ದ ಕೃಷ್ಣನ್ಗೆ ದೊಡ್ಡ ಮನೆ ಕೊಟ್ಟಿದ್ದಾರೆ ಗೋವಾರಿಯಾದಲ್ಲಿ. ನಮ್ಗೆ 15% ಜಾಸ್ತಿ ಮಾಡಿ 65% ನ ಕೊಡಕ್ ಹೇಳಿದ್ದಾರೆ. ನೀನ್ ಅಷ್ಟೆಲ್ಲಾ ಮಾತಾಡ್ತೀಯ ರಂಗ. ನಿನಗೆ ಗೊತ್ತಿರೋ ಪ್ರಕಾರ ನಾನು ಎಷ್ಟು ಹೆಲ್ಪ್ ಮಾಡಿದೀನಿ ಮೈಕಲ್ ಅವ್ರಿಗೆ ಕಾರ್ಗಳ ವಿಚಾರದಲ್ಲಿ. ನನ್ಗೆ ಅವ್ರ ಕಾರ್ ಬಗ್ಗೆ ಒಂದ್ ಐಡಿಯಾ ಗೊತ್ತಿಲ್ಲ. ಅವ್ರ ಕಾರಲ್ಲಿ ಏನಿದೆ, ಆ ಕಾರ್ ನೀರೊಳಗಡೆ ಹೋಗುತ್ತೆ, ನನ್ಗೆ ಅದ್ರ ಬಗ್ಗೆ ಒಂಚೂರು ಹೇಳಿಲ್ಲ. ನನ್ನನ್ನು ಹೊರ್ಗಿನ ಒಂಥರ ನೋಡಿದ್ರಲ್ಲ, ಮತ್ ಹೆಂಗ್ ಕೆಲ್ಸ ಮಾಡ್ಲಿ ನಾನು ಅವ್ರ ಜೊತೆ? ಹೆಂಗ್ ಕೆಲ್ಸ ಮಾಡ್ಲು? ಹೆಂಗ್ ಯೋಚನೆ ಮಾಡ್ತಾ ಇದೀನಿ, ಹೊಡಿಬೇಡ. ಬಟ್ ಅದನ್ನ ಮಾತಾಡ್ಬೇಕು ತಾನೆ. ಡೈರೆಕ್ಟ್ ಹೋಗ್ಬಿಟ್ಟು ಬೆಂಕಿ ಹಚ್ಬಿಟ್ರೆ ನಾನು ಬದ್ ಬೆಂಕಿ ಹತ್ಲ? ಪ್ರೆಸಿಡೆಂಟ್ ನ ಚೇಂಜ್ ಮಾಡ್ಬೇಕು ರಂಗ. ಪ್ರೆಸಿಡೆಂಟ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ದುಡ್ಡು ಕಮ್ಮಿ ಮಾಡ್ಬೇಕು. ದುಡ್ಡು ಕಮ್ಮಿ ಮಾಡ್ಬೇಕು ಅಂತ ಅಂದ್ರೆ ನಿನ್ನ ಆಫೀಸಿಗೆ ತಾನೇ ಬೆಂಕಿ ಹಚ್ಬೇಕು. ಅದನ್ನ ಮಾತಾಡ ಬಗೆಹರಿಸ್ಕೋಬೋದಾಗಿತ್ತದು. ಬಗೆಹರಿಸ್ಕೊಳ್ಳೋದಿಲ್ಲ ರಂಗ. ಗೈಸ್, ನನಗೆ ಯಾಕೋ ಅಕ್ಕಿರೋದ್ರಲ್ಲಿ ಒಂದು ಪಾಯಿಂಟ್ ಅನಿಸ್ತಾ ಇದೆ. ಏನ್ ಹೇಳ್ರಿ, ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪ್ ಮಾಡಿರೋದು ಮೈಕಲ್ ಅವರು. ಏನಕ್ಕೆ ಹೆಲ್ಪ್ ಮಾಡಿದ್ರು ಅಂದ್ರೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ. ಫಸ್ಟ್ 50% ಸೇರ್ಸ್ ಕೇಳಿದ್ರು ಕೊಟ್ಟೆ. ಇವಾಗ 65% ಕೇಳ್ತಿದ್ದಾರೆ. ಅದ್ರಲ್ಲಿ ಮಿಕ್ಕದೆ 35%. ನಾ ಯಾರಿಗಂತ ಕೊಡ್ಲಿ? ಅದ್ರಲ್ಲಿ ಮಿಕ್ಕದೆಷ್ಟು? ಬರೀ ನಾಯಿ ತರ ದುಡ್ದು ಬರೀ ಅವ್ರು ಕೊಡೋದೇ ಆಗ್ತೈತೆ. ಇವಾಗ ಯಾರೋ ಪ್ರೆಸಿಡೆಂಟ್ ಮಾಡ್ಬೇಕು ಅನ್ಕೊಂಡವ್ರೆ. ಪ್ರೆಸಿಡೆಂಟ್ ಮಾಡ್ಕೊಂತ ಅವ್ರ ಮಾತ್ರ ಬೆಳೀತಾ ಇರ್ತಾರೆ. ನಾವ್ಯಾವಾಗ ಬೆಳೆಯೋದು? ಗೈಸ್, ಇದೆಲ್ಲ ಹಿಂಗೆ ಮೈಕಲ್ ಅವ್ರು ಸಪೋರ್ಟ್ ಮಾಡಿದ್ರೆ ಆಗಲ್ಲ ಅನ್ಕೋತೀನಿ. ಈ ಕಡೆ ಮೈಕಲ್ ಕಡೆ ಹೋಗೋದ, ಕಿರಣ್ ಕಡೆ ಮಾತು ಕೇಳೋದ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನೋಡ್ರಿ ಗೈಸ್. ಅಲ್ಲಿ ಕೆಟ್ಟೋಗ್ತೈತೆ ಅನ್ಕೊಳ್ರಿ. ಫಸ್ಟೇ ಗೋವಾರಿಯಾಗ ಹೋಗಿ ಬಂದೆ, ಅಲ್ಲಿ ಸುಸ್ತಾಗಿ ಟ್ಯಾಬ್ಲೆಟ್ ನುಂಕೊಂತ ಹೆಂಗೋ ಇಂಜೂರೆಲ್ಲ ವಾಸೆ ಮಾಡ್ಕೊ ಬಂದಿದೆ. ಮತ್ತೆ ಕುಣ್ತಾ ಇದ್ದೀನಿ, ಮತ್ತೆ ತಲೆನೋವು ಸ್ಟಾರ್ಟ್ ಆಯ್ತು. ಈ ತಲೆನೋವಿಗೆ ಕೂದಲು ಉದ್ರೋಗ್ ಬಾಡ್ಲೆ ಹೋಗ್ತೀನಿ ಗೈಸ್. ನಾನು ಫಸ್ಟೇ ಕೂದಲು ಉದ್ರತೈತೆ ನನಗೆ ಸ್ನಾನ ಮಾಡ್ದಾಗೆಲ್ಲ. ಹೆಂಗ್ ಕರ್ಲಿ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ ಅನ್ಕೋತೀನಿ ನಾ. ನನ್ಗೇನಂತಂದ್ರೆ ಅಕ್ಕಿರ ಹೇಳ್ತಿರೋದು ಪಾಯಿಂಟ್ ಇದೆ ಗೈಸ್. ಈ ಥರನೇ ಹೋದ್ರೆ ನಾವು ಮುಂದೆ ಫ್ಯೂಚರ್ ಬೆಳೆಯೋಕ್ಕಾಗಂಗಿಲ್ಲ. ಬರೀ ಮೈಕಲ್ ಕಾಗನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅಕಿರಾ, ಏನ್ ಮಾಡೋದು ಅಕಿರಾ ಇವಾಗ? ನಾನು ಹೇಳ್ದಂಗೆ ಕೇಳು ರಂಗ. ನನ್ ಜೊತೆ ಬಾ, ನನ್ ಜೊತೆ ಕೈ ಜೋಡ್ಸು. ಕೈ ಏನೋ ಜೋಡಿಸ್ತೀನಿ, ಅದರಿಂದ ಏನ್ ಲಾಭ ನನಗೆ? ನನ್ ಜೊತೆ ಇರು ರಂಗ, ನಿನ್ಗೆ ಗೊತ್ತಾಗುತ್ತೆ ಏನ್ ಲಾಭ ಅಂತ. ಫಸ್ಟ್ ನಾನು ನಿನ್ಗೆ ಗಬ್ಬರ್ನ ಮೀಟ್ ಮಾಡಿಸ್ತೀನಿ. ಓಕೆ, ಗಬ್ಬರ್ನ ಮೀಟ್ ಮಾಡು. ಗಬ್ಬರ್ ನಿನ್ಗೆಲ್ಲಾನು ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಲ್ಲಿದ್ದಾನೆ ಗಬ್ಬರ್? ಇನ್ನೇನ್ ಇಲ್ಲೇ ಬರ್ತಾನೆ. ನಿನ್ ನನ್ ಜೊತೆ ಸೇರ್ಕೋತಿಯಾ ಅಂತ ಅಂದ್ರೆ ಈ ಮೆಟ್ಲಿಲ್ದ ಒಳಗಡೆ ಬಾ. ಏನ್ ಮಾಡು ಗೈಸ್? ಕೆಳಗಡೆ ಹೋಗುದಾ, ಮೈಕಲ್ ಹತ್ರ ಹೋಗುದಾ? ಗೈಸ್, ಫಸ್ಟು ಕೇಳೋಣ ಏನೇನು ಪ್ಲಾನ್ಸ್ ಇದೆ ಅಕಿರಾ ಹತ್ರ ಅಂದ್ಬಿಟ್ಟು. ಪ್ಲಾನ್ಸ್ ಓಕೆ ಆದರೆ ಅಕಿರಾ ಜೊತೆ ಸೇರ್ಕೋತೀನಿ, ಇಲ್ಲಾಂದ್ರೆ ಬ್ಯಾಕ್ ಟು ಮೈಕಲ್ ಗೈಸ್. ಏನು ಮಾಡಕ್ ಬರಂಗಿಲ್ಲ. ನಾವು ಎಷ್ಟು ದಿನ ಅಂತ ಮೈಕಲ್ಗೆ ಸಪೋರ್ಟ್ ಮಾಡ್ಕೊಂಡು ಮೈಕಲ್ ಕಾಗನೇ ಕೆಲಸ ಮಾಡೋದು ಗೈಸ್. ನಾವು ಬೆಳಿಬೇಕಲ್ಲ, ನಾವು ಮಾಫಿ ಆಗ್ಬೇಕಲ್ಲ. ಐ ಥಿಂಕ್ ಅಕಿರಾ ಹೇಳ್ತಿರೋದು ಒಂದು ಪಾಯಿಂಟ್ ಇದೆ. ನಮಗಂತ ಏನು ಮಾಡೇ ಇಲ್ಲ. ನೆನ್ನೆ ಮೊನ್ನೆ ಬಂದಿರೋ ಕೃಷ್ಣನ್ಗೆ ದೊಡ್ಡ ಮನೆ ಕೊಟ್ಟಿದ್ದಾರೆ ಗೋವಾರಿಯಾದಲ್ಲಿ. ಅಲ್ಲೋಗ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೆ. ಅಥವಾ ಬರೋ ದುಡ್ಡಲ್ಲಿ ನಾವು ಮತ್ತೆ ಆ ಕೃಷ್ಣನ್ಗೂ ಸೇರಿಸ್ಕೊಡ್ಬೇಕು, ಮೈಕಲ್ಗೂ ಸೇರಿಸ್ಕೊಡ್ಬೇಕು. ಇದೆಂತ ಇದು ಗುರು? ನಾಯ್ತಾ ದುಡ್ಬೇಕಾ ನಾವು? ಅಕಿರಾ ರಂಗ, ನಾನು ಒಳಗಡೆ ಬಂದಿದ್ದೀನಿ, ಬಾ ನನ್ ಜೊತೆ. ವಾಟ್? ಮೈಕಲ್ ಅವ್ರ ತಾನೇ ಕಾರ್ ಇದು? ಹೌದು. ಇಲ್ಲೇನ್ ಮಾಡ್ತಿದ್ದೆ ಮೈಕಲ್ ಅವ್ರ ಕಾರು? ಕತ್ಕೊಂಬಂದ್ಬಿಟ್ಟೆ. ವಾಟ್ ದ ಹೆಲ್? ಮೈಕಲ್ ಈ ಕಾರ್ ಬಗ್ಗೆ ರಂಗ ನನ್ಗೆ ಇದ್ರ ಬಗ್ಗೆ ಏನು ಐಡಿಯಾನು ಕೊಟ್ಟಿರ್ಲಿಲ್ಲ ಮೈಕಲ್ ಅವರು, ಈ ಕಾರಲ್ಲಿ ಏನಿದೆ ಅಂತ. ಅದಕ್ಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ ಮೈಕಲ್ ಅವ್ರ ಮೇಲೆ? ಹೌದಪ್ಪ, ನಂಬಿಕೆ ದ್ರೋಹ ಮಾಡಿದ್ರು ಅವರು. ಗೈಸ್, ಮೈಕಲ್ ಅವರು ಈ ಕಾರ್ ಬಗ್ಗೆ ಏನೇ ಹೇಳಿಲ್ವಂತೆ ಅವನಿಗೆ, ಅಕಿರಾಗೆ. ಆದ್ರೂ ಜೊತೆಲಿರೋ ಹುಡುಗರಿಗೆ ಹೇಳ್ಬೇಕು ಗೈಸ್, ಯಾಕಂದ್ರೆ ಕಾರ್ ಬಗ್ಗೆ ನಾಲೆಡ್ಜ್ ಹೆವಿ ಇದೆ ಅಕಿರಾಗೆ.
ಅವ್ನ್ಗೆ ಹೇಳಿಲ್ಲ ಅಂದ್ರೆ ಇನ್ಯಾರಿಗೆ ಹೇಳ್ತಾರೆ ಹೇಳ್ರಿ? ಅಂಡ್ ಈ ಮನೇಲಿ ಎಲ್ಲಿ ಸಿಕ್ತು ಸೀಕ್ರೆಟ್ ಜಾಗ? ಇದೆಲ್ಲ ಗಬ್ಬರ್ ಸಿಂಗ್ ಕೊಟ್ಟಿದ್ದು. ಬಾ ಅಲ್ಲಿ What? ಕುಂತ್ ಮಾತಾಡೋಣ. ಗಬ್ಬರ್ ಸಿಂಗ್ ಕೊಟ್ನಾ? ಹೌದು. ಅಲ್ಲಪ್ಪ, ಗಬ್ಬರ್ ಜೊತೆ ಸೇರ್ಕೊಂಡು ಇನ್ನೂ 2-3 ದಿನ ಆಗಿಲ್ಲ, ಆಲ್ರೆಡಿ ಈ ತರ ಮನೆ ಕೊಟ್ರ ಸೀಕ್ರೆಟ್ ಆಗಿರೋದು? ನಿನ್ಗೆ ಎಲ್ರಿಗೂ ಗೊತ್ತಾಗಂಗ್ ನಾನ್ ಗಬ್ಬರ್ ಜೊತೆ ಸೇರಿರೋದ್ ಬರೀ 2-3 ದಿನ ಆಯ್ತಷ್ಟೇ. ನಾ ಗಬ್ಬರ್ ಜೊತೆ ಮುಂಚೆಯಿಂದಾನು ಇದೀನಿ. ಓ, ತುಂಬಾ ದಿನದಿಂದ ಆಯ್ತಾರ ಗೈಸ್ ಇವರಿಬ್ರು. ಆದ್ರೂ 1 ಮಂತ್ ಆದ್ರೂ ಇಷ್ಟು ದೊಡ್ಡ ಜಾಗ ಕೊಟ್ಟಿದಾರಲ್ಲಪ್ಪ ನಿನಗೆ. ನಮ್ ಮೈಕಲ್ ಜೊತೆ ನಂಬಿಕೆ. ಇದ್ದಾಗ ಮೈಕಲ್ ಅವ್ರು ಏನು ಕೊಟ್ಟೇ ಇಲ್ಲ. ಒಂದ್ ನಂಬಿಕೆ ಬೈಕ್ ರಂಗ. ಕೊಟ್ಟಿಲ್ಲ ನಮ್ಗೆ. ನಂಬಿಕೆ. ಬಾ. ಓ ಗೈಸ್, ಆ ಕಿರಣ್ಗೆ ಎಷ್ಟು ಮಾಡಿದ್ದಾರೆ, ಅದ್ರ ಅಷ್ಟೊಂದು ದುಡ್ಡಿದೆ. ಅಷ್ಟೊಂದು ದುಡ್ಡೆಲ್ಲ ಕೊಟ್ರೆ ನನಗೆ ಇನ್ನೆಷ್ಟೆಲ್ಲ ಮಾಡಬಾರ್ದು ಗಬ್ಬರು. ಇವಾಗ ಏನ್ ಪ್ಲಾನ್ಸ್ ಹಾಕಿರಾ ಅದನ್ನ ಇಲ್ಲಿ ಬಾ ಹೇಳ್ತೀನಿ. ಇಲ್ಲಿ ನೋಡು, ಪೂರ್ತಿ ಸೆಕ್ಯೂರಿಟಿ ಕ್ಯಾಮ್ರಾ ಗಿಮ್ರಾ ಎಲ್ಲ ಇಲ್ಲಿ ಬರುತ್ತೆ ರಂಗ. ನಾವೇನ್ ಎಲ್ಲದಕ್ಕೂ ಲೆಸ್ಟರ್ ಹತ್ರ ಹೋಗ್ತಿದ್ವಲ್ಲ, ಲೆಸ್ಟರ್ದು ಪ್ರತಿ ಒಂದೂನು ಅದ್ ಸೇಮ್ ಇಲ್ಲಿ ಬರುತ್ತೆ. ಪ್ರತಿ ಒಂದೂನು ಅದ್ ಸೇಮ್ ಇಲ್ಲಿ ಬರುತ್ತೆ. ಓಕೆ, ಹಂಗಿದ್ರೆ ಅವ್ರು ಲೆಟರ್ ಹತ್ರ ಹೋಗಂಗೇ ಇಲ್ಲ ನೆಕ್ಸ್ಟ್ ಟೈಮ್ ಇಂದ. ನಾವೇ ಫುಲ್ ಪವರ್ಫುಲ್ ಇಲ್ಲ. ಆಗಿದ್ದೀವಿ. ಹೌದು. ಅಂಡ್ ಇದೇನ್ ನಾವು ಒಂದ್ ಮಾಫಿಯಾ ಕೆಳಗಡೆ ಕೆಲಸ ಮಾಡ್ತಿದೀವಲ್ಲ, ನೆಕ್ಸ್ಟ್ ಮಾಫಿಯಾ ನಾವ್ ಆಗ್ಬೋದು. ಮೈಕಲ್ ಸಾಕು ರಂಗ. ಗ್ಯಾಂಗ್ ಅಂತ ಕಟ್ಕೊಂಡು, ಗ್ಯಾಂಗ್ ಹುಡುಗರ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ರಲ್ಲಿ 65% ನ ಮಾಫಿಯಾಗೆ ಅಂದ್ಬಿಟ್ಟು ಮೈಕಲಿಗೆ ಕೊಟ್ಟು ಸಾಕು ರಂಗ. ಇನ್ಮೇಲಿಂದ ನಾವು ಉದ್ಧಾರ ಆಗೋದ್ನ ನೋಡೋಣ ರಂಗ. ಆಮೇಲೆ ಇನ್ನೊಂದ್ ಏನಂದ್ರೆ, ನಾ ರಾಬ್ರಿ ಆದ್ಮೇಲೆ ಒಂದ್ ಫೋನ್ ಮಾಡಿಲ್ಲ ಮೈಕಲ್ ಅವರು. ನಾನ್ ನೋಡ್ದಾ? ತಪ್ಪಿಸ್ಕೊಂಡ್ಮೇಲೆ ಏನಾಗಿದ್ಯಾ, ಏನ್ ಕತೆ ಅನ್ಬಿಟ್ಟು. ನನ್ ಮೇಲೆ ನಂಬಿಕೆ ಇಲ್ದೇ ಇರೋದು ಚಿಟ್ಟಿ ಹತ್ರ ಏನಿದೆ ಅನ್ಬಿಟ್ನ. ಅದ್ ನನಗೆ ಗೊತ್ತಿಲ್ಲ ರಂಗ. ಆದ್ರೆ ನನ್ ಮೇಲೆ ನಂಬಿಕೆ ಇಡದೆ ನನ್ಗೆ ಆ ಕಾರ್ ಬಗ್ಗೆ ಏನು ಡೀಟೇಲ್ಸ್ ಹೇಳಿಲ್ಲಲ್ಲ, ಅಷ್ಟೇ ರಂಗ. ಅಂಡ್ ನಿನ್ ದುಡ್ಡಿನ ಮೆಷಿನು, ಪ್ರಿಂಟಿಂಗ್ ಮೆಷಿನು ಇಲ್ಲೇ ಇದೆ ಬಾ ಕೆಳಗಡೆ. ಅಲ್ಲಪ್ಪ, ಅದೇ ನನ್ ಜೀವ ಗುರು, ಅದರಿಂದನೇ ಬೆಳಿತಿರೋದು ನಾನು. ಅಂಡ್ ಮಿಷಿನ್ ರನ್ನಿಂಗ್ ಬೆಂಕಿ ಉರಿತಲ್ಲ ಮೂವಿ ಸಿಟಿಯಲ್ಲಿ, ಅದ್ ನೋಡಿ ಎಷ್ಟು ಹೊಟ್ಟೆ ಉರಿತಂದ್ರೆ ಸಿಕ್ಕಾಪಟ್ಟೆ ಕೋವ ಬಂದಿತ್ತು. ನೀನ್ ಸಾಯಿಸಬೇಕು ಅಂತ ಬಂದೆ ನಾನು. ನೀನ್ ನೋಡಿದ್ರೆ ಏನೋ ಬೇರೆನೆ ಹೇಳ್ತಾ ಇದೀಯ, ಆಫರ್ ಕೊಡ್ತಾ ಇದೀಯಾ. ಐ ಥಿಂಕ್ ಈ ಆಫರ್ ನ ಒಪ್ಕೊಂಡ್ರೆ ನಾನು ಅದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಬೆಳಿಬೋದು ಅನ್ಕೋತೀನಿ. ಹೌದು ರಂಗ. ದುಡ್ಡು ಅನ್ನೋದಕ್ಕಿಂತ ಹೆಸರು ಜಾಸ್ತಿ ಆಗುತ್ತೆ. ಅಂಡ್ ಇನ್ನೊಂದೇನಂತ ಅಂದ್ರೆ, ನಾಳೆ ನಾವ್ ಯಾರು ಹೇಳೋರು ಕೇಳೋರು ಇರಲ್ಲ ರಂಗ. ಅದು ಸರಿನೇ. ನಾನು ಫಸ್ಟ್ ಗಬ್ಬರ್ ಹತ್ರ ಮಾತಾಡ್ಬೇಕು. ಅಂಡ್ ನೀನ್ ಗಬ್ಬರ್ಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ಯಾ ಅದು ಗೊತ್ತಾಗ್ಬೇಕು ನನಗೆ. ನೀನ್ ಸುಮ್ಮನೆ ರಂಗ. ಯಾರಿಗೂ ಸಪೋರ್ಟ್ ಮಾಡೋ ಮಗ ಅಲ್ಲ, ನನ್ಗೆ ಗೊತ್ತು ಅದು. ರಂಗ, ಮೈನ್ ಆಫರ್ ನನಗೆ ಗಬ್ಬರ್ ಕೊಟ್ಟಿದ್ದು ಪ್ರೆಸಿಡೆಂಟ್ ನ ಚೇಂಜ್ ಮಾಡ್ಬೇಕು ಅಂತ. ಪ್ರೆಸಿಡೆಂಟ್ ನ ಚೇಂಜ್ ಮಾಡಿದ್ರೆ ಏನ್ ಪ್ರಯೋಜನ, ಏನ್ ಉಪಯೋಗ? ಪ್ರೆಸಿಡೆಂಟ್ ನ ಚೇಂಜ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಪ್ರೆಸಿಡೆಂಟ್ ನ ಚೇಂಜ್ ಮಾಡಿದ್ರೆ ಮೈಕಲ್ ಕೆಳಗೆ ಬೀಳ್ತಾನೆ. ಯಾಕಂದ್ರೆ ಮೈಕಲ್ ಸಪೋರ್ಟ್ ಮಾಡೋರು ಯಾರು ಇರಲ್ಲ. ಪ್ರೆಸಿಡೆಂಟ್ ಸಪೋರ್ಟ್ಗೆ ತಾನೆ ಮೈಕಲ್ ಅಷ್ಟೆಲ್ಲ ಹಾರಾಡೋದು. ಓ, ಪಾಯಿಂಟ್ ತೋ ಹೈ ಗೈಸ್. ಪ್ರೆಸಿಡೆಂಟ್ ಸಪೋರ್ಟ್ ಮಾಡಕ್ಕೆ ಇಷ್ಟೊಂದೆಲ್ಲ ಕೆಲಸ ಮಾಡಿಸ್ಕೋತಾರ ನಮ್ಮ ಕೈಲಿಂದ. ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂದ್ಬಿಟ್ಟು ಆ ಪ್ರೆಸಿಡೆಂಟ್ನೇ ಎತ್ತಂಗಡಿ ಮಾಡಿಸ್ಬಿಟ್ರೆ ಮೈಕಲ್ ಏನು ನಡೆಯಲ್ಲ. ಯಾಕಂದ್ರೆ ಅಕಿರಾ ನಾವು ಬೇರೆ ಆಗ್ಬಿಟ್ಟಿದೀವಿ. ಅವ್ರ ಸಪೋರ್ಟ್ ಇವಾಗ ಚಿಟ್ಟಿ ಒಬ್ನೇ. ಮೈಕಲ್ ಅವ್ರಿಗೆ ಹೆಂಗಾದ್ರು ಕೆಳಗಡೆ ಬಿಡಿಸಿದ್ರೆ ಚಿಟ್ಟಿದೇನೂ ನಡೆಯಲ್ಲ, ಪ್ರೆಸಿಡೆಂಟ್ ಏನೂ ನಡೆಯಲ್ಲ, ಹಂಗಾಗ್ಬಿಡುತ್ತೆ. ಗುಡ್ ಐಡಿಯಾ ಕಿರಾ, ಗುಡ್ ಐಡಿಯಾ. ಸೊ ಏನಂತ ಅಂದ್ರೆ, ನನಗ್ ಗಬ್ಬರ್ ಹೇಳಿದ್ ಇಷ್ಟೇ. ನಾನ್ ಮೈಕಲ್ ಅವ್ರ ಬಗ್ಗೆ ಅವ್ನ್ ಗಬ್ಬರ್ಗೆ ಹೇಳ್ದಾಗ ಮನಿ ಪವರ್, ಮ್ಯಾನ್ ಪವರ್ ಅಂತ. ಮ್ಯಾನ್ ಪವರ್ ನಮ್ಮ ಹತ್ರ ಇದಾರೆ, ಮನಿ ಪವರ್ ಒಂದ್ ಹೆಂಗಾದ್ರು ಮಾಡ್ಬೇಕು ಅಂತ. ಸೊ ಮನಿ ಪವರ್ ಇರೋದು ನೀನ್ ಒಬ್ಬನ ಹತ್ರನೇ. ನೀನೇ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಅರ್ಧ ಇದೆ ಹೋದಂಗೆ ರಂಗ. ಅಲ್ಲಪ್ಪ, ನಾನೇ ಇಲ್ದೆ ಮನಿ ಮಿಷಿನ್ ಎತ್ಕೊಂಡ್ ಬಂದಿದ್ದೀರಾ, ಅದು ಹೆಂಗ್ ಯೂಸ್ ಮಾಡ್ಬೇಕಂತ ಏನಾದ್ರು ಗೊತ್ತಾ ನಿಮ್ಗೆ? ಅದಕ್ಕೆ ತಾನೇ ಸುಮ್ನೆ ಹಂಗ್ ಇಟ್ಟಿರೋದು. ಆದ್ರೂ ಒಳ್ಳೆ ಪ್ಲಾನ್ ಮಾಡಿದಾರ ಬಿಡ್ರಪ್ಪ ರಂಗ. ಒಂದ್ ಗೊತ್ತಾ, ಒಂದು ನೀವ್ ಒಪ್ಕೊಂಡ್ರೆ ಮಿಷಿನ್ ಕರೆಕ್ಟ್ ಆಗಿರ್ತಿತ್ತು. ಅಂಡ್ ಇವಾಗ ಏನ್ ನಡೀತಿದೆ ಇದು, ನೀವ್ ಒಪ್ಕೊಂಡಿಲ್ಲ ಅಂದ್ರೆ ನಾವ್ ಅದನ್ನು ಪ್ಲಾನ್ ಮಾಡಿದ್ವಿ. ನಿನ್ ಮನಿ ಮಿಷಿನ್ ಎಲ್ಲಾನು ಮತ್ತೆ ಡಿಸ್ಟ್ರಾಯ್ ಮಾಡಿ ನಾವ್ ಬೇರೆ ಏನಾದ್ರು ವೇ ಹುಡುಕ್ತಿದ್ವಿ ದುಡ್ಡು ಮಾಡಕ್ಕೆ. ಆದ್ರೆ ಇನ್ನೊಂದೇನ್ ಹೇಳು, ನಿಮಗಂತೂ ದುಡ್ಡು ಮಾಡಕ್ ಬಿಡ್ತಿರ್ಲಿಲ್ಲ. ಅದೆಲ್ಲ ಸೆಕೆಂಡ್ರಿ. ಬಟ್ ನಾನು ಒಪ್ಕೊಂಡಿದ್ದೀನಲ್ಲ, ನಾನು ಪೂರ್ತಿ ಒಪ್ಕೊಂಡಿದ್ದೀನಿ.
ನನ್ನ ಮೈಕಲ್ ಅಪೋಸಿಟ್ ಆಗಲೇಬೇಕು. ಯಾಕಂದರೆ ನಾವು ಈ ಸಿಟಿ ಎಲ್ಲ ರೂಲ್ ಮಾಡಬೇಕಲ್ಲ. ಎಷ್ಟು ದಿನ ಅಂತ ನಾವು ಅವ್ರ ಕಾಲ್ ಕಡೆ ಕೆಲಸ ಮಾಡೋದು ಹೇಳು. ಹೌದು ರಂಗ. ಐ ಆಮ್ ಟೋಟಲಿ ಅಕ್ಸೆಪ್ಟೆಡ್ ಯುವರ್ ಆಫರ್ ಅಕಿರಾ. ಬಟ್ ಓಕೆ, ಹಂಗಿದ್ರೆ ರೆಡಿ ಆಗು ರಂಗ, ಮೀಟಿಂಗ್ ಇದೆ. ಗಬ್ಬರ್ ಜೊತೆನಾ? ಹೌದು. ಬಟ್ ಅಕಿರಾ, ನೀವು ಅದೇನಿಬ್ರು ಸೇರ್ಕೊಂಡು ಪ್ರೆಸಿಡೆಂಟ್ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಆ ಪ್ರೆಸಿಡೆಂಟ್ ಯಾರು ಆಗ್ತಾನೆ ಅದನ್ನ ನಾನು ಡಿಸೈಡ್ ಮಾಡ್ತೀನಿ ಯಾರು ಆಗ್ಬೇಕು ಅನ್ಬಿಟ್ಟು. ಓಕೆ. ಇದನ್ನ ಗಬ್ಬರ್ ಹತ್ರ ನೀ ಏನ್ ಮಾಡ್ತೀಯ ಗೊತ್ತಿಲ್ಲ, ಗಬ್ಬರ್ಗೆ ಹೇಳು, ಒಪ್ಸು. ಓಕೆನಾ? ಓಕೆ, ಆದ್ರೆ ಅವನು ಒಳ್ಳೆಯವನಾಗಿರ್ಬೇಕು. ಒಳ್ಳೆಯವರೇ ನಾನು ಹೇಳ್ತೀನಿ, ನೀವು ಟೆಸ್ಟ್ ಮಾಡ್ದಿ. ಓಕೆನಾ? ಓಕೆ ಗೈಸ್, ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಯಾರು ಹೇಳ್ರಿ? ಅವನೇ ಗೈಸ್, ಆ ಬೆರ್ಲಿನ್ ಮೂವಿ. ಅವನು ನಮ್ಗೆ ಅವತ್ತು ಕಾಪಾಡ್ದನಲ್ಲ, ಆ ಬೆರ್ಲಿನೇ ಗೈಸ್ ನಮ್ಗೆ ಅವತ್ತು ಕಾಪಾಡಿ ಹೆಲ್ಪ್ ಮಾಡಿ. ನಂತರ ಹೆಲ್ಪ್ ಕೇಳಿದ್ದ ಅವನು, ನಾನು ಪ್ರೆಸಿಡೆಂಟ್ ಆಗ್ಬೇಕಂತ. ನಂತರ ಓಡ್ತಾ ಇದ್ದೆ, ಅವನಿಗೆ ಹೆಲ್ಪ್ ಮಾಡಿದ್ರೆ ಐ ಥಿಂಕ್ ನನಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಕೀರಾ ಗಬ್ಬರು ಏನು ಪ್ಲ್ಯಾನ್ ಮಾಡಿದ್ರಲ್ಲ ಅದು ವರ್ಕೌಟ್ ಆಗುತ್ತೆ. ಸೊ ಅವನಿಗೆ ಹೆಂಗಾದ್ರೂ ಮಾಡಿ ಪ್ರೆಸಿಡೆಂಟ್ ಮಾಡೋಣಂತೆ. ಇವಾಗ ಅಕೀರಾ ಎಲ್ಲೋದಪ್ಪ? ಅಕೀರಾ ಮೇಲಿದ್ದೀನಿ ಬಾರಂಗ. ಇಲ್ಲೇ ಇರ್ಬೇಕು ಗೈಸ್. ಇಲ್ಲೇ ಇದ್ದಾನಲ್ಲ. ಅಕೀರಾ ಯಾವಾಗ ಮಾತಾಡ್ತೀಯ ಗಬ್ಬರ್ ಜೊತೆ? ಹೋಗಿ ರೆಡಿ ಆಗು ರಂಗ, ಅದೇ ಪ್ಲಾನ್ ಮಾಡ್ತಿದ್ದೀನಿ ನಾನು. ಓಕೆ, ಹಂಗಿದ್ರೆ ನಾನು ನನ್ನ ಮ್ಯಾನ್ಷನ್ಗೆ ಹೋಗಿ ರೆಡಿ ಆಗ್ಬಿಟ್ಟು ಮತ್ತೆ ಕಾಲ್ ಆಗ್ತೀನಿ. ಎಲ್ಲ ಮೀಟಿಂಗ್ ಅರೇಂಜ್ ಮಾಡಿರು. ಆ್ಯಂಡ್ ರಂಗ, ಹಾಂ, ಈ ಅಂಡರ್ಗ್ರೌಂಡ್ ಟನಲ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ತಗೋ, ಯಾರಿಗೂ ಹೇಳಂಗಿಲ್ಲ. ಇನ್ಮೇಲೆ ಪಾರ್ಟ್ನರ್ಸ್ ನಾವಿಬ್ರು. ಓಕೆ ಗೈಸ್, ನನ್ನ ಮ್ಯಾನ್ಷನ್ಗೆ ಹೋಗ್ಬಿಟ್ಟು ರೆಡಿ ಆಗಬೇಕು. ರೆಡಿ ಆಗ್ಬಿಟ್ಟು ಅದೇನು ಮೀಟಿಂಗ್ ನೋಡೋಣಂತೆ, ಗಬ್ಬರ್ ಜೊತೆ ಮಾತಾಡೋಣ. ನನಗೂ ಯಾಕೆ ಒಪ್ಪಿಗೆ ಆಯ್ತು ಗೈಸ್ ಈ ಆಫರ್ ಎಲ್ಲ. ನಿಮ್ಗೆ ರಂಗ, ಕಮೆಂಟ್ ಹಾಕ್ಬಿಡ್ರಿ, ಮತ್ತೆ ಕರಿತವನ. ಏನಾಯ್ತು? ಬೇಕಿದ್ರೆ ನನ್ನ ಕಾರ್ ತಗೊಂಡೋಗು. ಯಾವ ಕಾರ್? ಕೊಡುಗುರು, ಎತ್ಕೊಂಡು ಹೋಗ್ತೀನಿ. ಹೊಡೆದಾಕ್ಬಿಟ್ಟಿದ್ದೀನಿ. ಇಬ್ರು ಜಗಳ ಆಡಿದ್ವಲ್ಲ, ನಾನು ಕುಣ್ತಾ ಇದ್ದೀನಿ, ಅವನು ಕುಣ್ತಾವೆ. ಎಲ್ಲಿದೆ ಕಾರ? ಇದಾ? ನೋಡು, ತಗೊಂಡೋಗು. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಗೈಸ್. ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಇಂಜೂರಿ ಆಗಿದೆ, ಅದಕ್ಕೆಲ್ಲ ಮಾತ್ರೆ ಗಿತ್ರೆ ನುಂಗ್ಬೇಕು ನಾವು. ಮಾತ್ರೆ ನುಂಗ್ಬಿಟ್ಟು ರೆಡಿಯಾಗಿ ನೋಡೋಣ ಅಂತ ನೆಕ್ಸ್ಟ್ ಏನಾಗುತ್ತೆ ಅಂದ್ಬಿಟ್ಟು. ಆದರೂ ಈ ಗುಹೆ ನೋಡ್ರಿ ಏನು ಕ್ರೇಜ್ ಆಗೈತೆ. ನಾವು ಈ ಥರ ಒಂದು ಸೀಕ್ರೆಟ್ ಜಾಗ ಮಾಡ್ಕೋಬೇಕು ನೋಡ್ರಿ ಗೈಸ್. ಗಬ್ಬರ್ ಸಪೋರ್ಟ್ ಮಾಡಿದ್ರೆ ಗಬ್ಬರ್ ಯಾವ್ದಾದ್ರು ಕೊಡ್ಬೋದು ನನಗೂ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂದ್ಬಿಟ್ಟು. ಐ ಥಿಂಕ್ ಈ ಎಪಿಸೋಡ್ ನೆನ್ನೆ ನಿಲ್ಸೋಣತ್ತೆ ಗೈಸ್. ಈ ಎಪಿಸೋಡ್ ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಹಾಕ್ತೀರಿ, ಮಿಸ್ ಮಾಡಕ್ಕೆ ಹೋಗ್ಬಿಡ್ರಿ. ಆ್ಯಂಡ್ ಲೈಕ್ ಹಾಕೊಡ್ರಿ, ಶೇರ್ ಮಾಡಿರಿ. ನೆಕ್ಸ್ಟ್ ಎಪಿಸೋಡಲ್ಲಿ ಗಬ್ಬರ್ ಜೊತೆ ಮಾತಾಡಿ ಪ್ರೆಸಿಡೆಂಟ್ ಯಾರಾಗ್ತದೆ ಅಂದ್ಬಿಟ್ಟು ಬೆರ್ಲಿನ್ನ ತೋರಿಸಿ ನೋಡೋಣಂತೆ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂದ್ಬಿಟ್ಟು. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಟೇಕ್ ಕೇರ್, ಬಾಯ್, ಸಿಯಾ. ಸರಿ ಗೈಸ್, ಇಷ್ಟ. ಸೊ ಇನ್ನು ಯಾವ್ದಾನ GTA 5 ಬಂದರೆ ಅದನ್ನು ನಾನು ಮಾಡಿದ್ರು ಮಾಡ್ಬೋದು. ಸೊ ಇಷ್ಟೇ. ಟಾಟಾ, ಬಾಯ್.